ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ತಿದ್ವಿ. ಇದು ಆಗಿತ್ತು ಅನ್ಸಲ್ವಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕನ್ವರ್ಜೆಂಟ್? ಎಸ್ ಸರ್ ಆಗಿತ್ತು. ಯಾವ್ದು ಕನ್ವರ್ಜೆಂಟ್? ಸೊ ಆಬ್ವಿಯಸ್ಲಿ ಬೈ ಇದೆ ಅನ್ಸುತ್ತೆ, ಬಿ ಇಸ್ ಕನ್ವರ್ಜೆಂಟ್. ಯಾಕಂತಂದ್ರೆ ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಅಂಡ್ ಪಿ ಸಿ ಟೆಸ್ಟ್ ಮುಖಾಂತರ ಹೇಳ್ಬೋದು ನಾವು ದಿಸ್ ಇಸ್ ಕನ್ವರ್ಜೆಂಟ್ ಅಂತ. ಸೊ ಅಂಡ್ ದಿಸ್ ಒನ್ ಇದಕ್ಕೆ ಬರೋಣ. ಸೊ ಇಲ್ಲಿ ಹೆಂಗ್ ಕೊಟ್ಟಿದ್ದಾರೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸೀರೀಸ್ ಡೈವರ್ಜಸ್ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಯಾವ ಸೀರೀಸ್ ಡೈವರ್ಜಸ್ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರೋ ಎಲ್ಲಾ ಸೀರೀಸ್ ಬಂದ್ಬಿಟ್ಟು ಎಂತ ಸೀರೀಸ್? ಆಲ್ಟರ್ನೇಟಿಂಗ್ ಸೀರೀಸ್. ಸೊ ಒಂದೊಂದಾಗಿ ನೋಡ್ಕೊಳ್ಳೋಣ. ಇದು ಎಂತ ಟರ್ಮ್ ಕೊಟ್ಟಿಲ್ಲ, ಇದನ್ನ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ. ಸೊ ಲೆಟ್ ಅಸ್ ಚೆಕ್ ದ ಸೆಕೆಂಡ್ ಒನ್. ಬಿ ಚೆಕ್ ಮಾಡೋಣ. ಬಿ ನಲ್ಲಿ ಏನಂತ ಇದೆ? ಎಂತ ಟರ್ಮ್? ಸೊ ವಾಟ್ ಇಸ್ ಯುವರ್ ಎ ಇನ್ ಹಿಯರ್? ಸೊ ಇನ್ ಬಿ, ಆಪ್ಷನ್ ಬಿ ಚೆಕ್ ಮಾಡೋಣ ಈಗ. ಸೊ ಆಪ್ಷನ್ ಬಿ ನಲ್ಲಿ ಏನಿದೆ? ವಾಟ್ ಇಸ್ n to the power 1 minus n 1 minus n whole divided by n ಅಂತ ಇದೆ ಅಲ್ವಾ? ನಾವು ಕನ್ವರ್ಜೆನ್ಸ್ ಅಂತ ಯಾವಾಗ ಹೇಳ್ತೀವಿ? ಆಲ್ಟರ್ನೇಟಿವ್ ಸೀರೀಸ್ ನ ಲೆಬ್ನಿಟ್ಸ್ ರೂಲ್ ಸ್ಯಾಟಿಸ್ಫೈ ಆಗಬೇಕು, ಹೌದಲ್ವಾ? ಲೆಬ್ನಿಟ್ಸ್ ರೂಲ್ ಹೇಳ್ತು ಲಿಮಿಟ್ 0 ಬರಬೇಕು ಮತ್ತೆ ಡಿಕ್ರೀಸಿಂಗ್ ಇರಬೇಕು. ಸೊ ಫಸ್ಟ್ ಯು ಫೈಂಡ್ ದ ಲಿಮಿಟ್ ಆಫ್ ದಿಸ್. ಲಿಮಿಟ್ 0 ಬಂದಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡೋಣ ಇದೇ ಡೈವರ್ಜೆನ್ಸ್ ಅಂತ ಅಲ್ವಾ? ಸೊ ಈಗ ಲಿಮಿಟ್ ಹೆಂಗ್ ಕಂಡುಹಿಡಿತೀರಾ? ಈಗ ಸಿಂಪ್ಲಿಫೈ ದಿಸ್ n to the power of 1 by n minus 1, right? And I'm going to simplify this further. So n to the power of 1 by n upon n ಅಂತ ಬರಿಬೋದಾ? ಇಂಟು n to the power of minus 1 ಅಂತ ಬರಿತೀವಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಆ ಮೈನಸ್ 1 ನ ಕೆಳಗಡೆ ತಗೊಂಡ್ರೆ n ಆಗುತ್ತೆ, ಹೌದಲ್ವಾ? ಸೊ as n tends to infinity ಏನಾಗುತ್ತೆ? ಸೊ ಲಿಮಿಟ್ as n tends to infinity an is equal to obviously 0 ಬರುತ್ತೆ. ಯಾಕಂತಂದ್ರೆ ನ್ಯೂಮರೇಟರ್ ಟೆನ್ಸ್ ಟು 1, ಹೌದಾ ಇಲ್ವಾ? n to the power of 1 by n ಏನಾಗುತ್ತೆ? n to the power of 1 by n ಟೆನ್ಸ್ ಟು 1 ಆಗುತ್ತೆ. ಅಂಡ್ ಡಿನಾಮಿನೇಟರ್ ಟೆನ್ಸ್ ಟು 0, ಇನ್ಫಿನಿಟಿ. 1 by infinity ಏನಾಗುತ್ತೆ? 0 ಆಗುತ್ತೆ. ಎಸ್, ಲಿಮಿಟ್ 0 ಬಂತು. ಮತ್ತೆ ನಮಗೆ ಇದು ಅಂಡ್ ಆಲ್ಸೋ ಮೊನೊಟಾನಿಕಲ್ ಡಿಕ್ರೀಸಿಂಗ್ ಇರ್ಬೇಕಲ್ವಾ? ಆಬ್ವಿಯಸ್ಲಿ ನೀವು ಚೆಕ್ ಮಾಡ್ಕೊಂತ ಹೋಗ್ಬೋದು ಯಾವುದೇ ಎರಡು ನಂಬರ್ನ. ಸುಮ್ಮನೆ ಈಗ ಇದನ್ನೆಲ್ಲ ಚೆಕ್ ಮಾಡಕ್ ಆಗಲ್ಲ, ಮೊನೊಟಾನಿಕಲ್ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಆ ತರ ಎಲ್ಲ. ಸುಮ್ಮನೆ ಎರಡು ನಂಬರ್ನ ತಕೊಂಡು ಚೆಕ್ ಮಾಡ್ಕೊಂಡು ಹೋಗಿ. n is equal to 1 ಚೆಕ್ ಮಾಡಿ, n is equal to 2 ಚೆಕ್ ಮಾಡಿ. ಡಿಕ್ರೀಸಿಂಗ್ ಆಗ್ತಿದೆ ಅಂತ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ, ಓಕೆನಾ? ಸೊ ಹಂಗಾಗಿ ಇದು ಕನ್ವರ್ಜೆಂಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಕನ್ವರ್ಜೆಂಟ್. ನೀವು ಚೆಕ್ ಮಾಡಿ, n is equal to 1 ಹಾಕೊಳ್ಳಿ, ನಿಮ್ಗೆ ಏನ್ ಬರುತ್ತೆ ನೋಡಿ ಚೆಕ್ ಮಾಡಿ. n is equal to 2 ಚೆಕ್ ಮಾಡಿ, ಅದು ಡಿಕ್ರೀಸ್ ಆಗ್ತಾ ಇರುತ್ತೆ, ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಡೆಫಿನೆಟ್ಲಿ. ಸೊ ಅದ್ರ ಮುಖಾಂತರ ಹೇಳ್ಬೋದು ನಾವು ಇಟ್ ಇಸ್ ಕನ್ವರ್ಜೆಂಟ್ ಅಂತ. ಎರಡು ಪ್ರಾಪರ್ಟಿ ಸ್ಯಾಟಿಸ್ಫೈ ಆಯ್ತು, ದಿಸ್ ಇಸ್ ಕನ್ವರ್ಜೆಂಟ್. ಅಂಡ್ ಆಲ್ಸೋ ದಿಸ್ ಇಸ್ ಸ್ಟ್ಯಾಂಡರ್ಡ್ ಒನ್ ಅಲ್ವಾ? minus 1 whole power n by log n ಏನಾಗುತ್ತೆ? ಆಬ್ವಿಯಸ್ಲಿ ದಿಸ್ ಇಸ್ ಕನ್ವರ್ಜೆಂಟ್. ಕನ್ವರ್ಜೆಂಟ್ ಅಲ್ವಾ? Log n is always convergent to the power p, you told. That is series of positive terms. Series of positive terms ಅಲ್ಲಿ log n is divergent. But in case of alternating series, this is convergent. ಯಾಕೆ ಅಂತಂದ್ರೆ ಲೆಬ್ನಿಟ್ಸ್ ರೂಲ್ ಚೆಕ್ ಮಾಡಿ. ಲೆಬ್ನಿಟ್ಸ್ ರೂಲ್ ಇಂಪಾರ್ಟೆಂಟ್ ಅಷ್ಟೇ. ಲಿಮಿಟ್ 0 ಲಿಮಿಟ್ 0 ಬರುತ್ತಾ? ಡಿಕ್ರೀಸಿಂಗ್ log n is decreasing, right? log 1 by log n ಅಂತ ಏನಿದೆ, 1 by log n is decreasing. 1 by log n is decreasing. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಅಂಡ್ ಲಿಮಿಟ್ ಆನ್ಸರ್ ಏನ್ ಬರ್ತಿದೆ? ಲಿಮಿಟ್ n tends to infinity log n ಬಂದ್ಬಿಟ್ಟು 1 upon log n ಬಂದ್ಬಿಟ್ಟು 0 ಬರ್ತಿದೆ. ಎರಡು ಕಂಡೀಷನ್ ಹೋಲ್ಡ್ ಆಯ್ತು. ಸೊ ಇದ್ರ ಅರ್ಥ ಏನು? ದ ಸೀರೀಸ್ ಇಸ್ ಕನ್ವರ್ಜೆಂಟ್. ಇದು 1 by log n ನೀವು ಹೇಳಿದ್ರಲ್ಲ, ಆ ರಿಸಲ್ಟ್ ಕರೆಕ್ಟ್ ಇದೆ. ಇದು ಹೋಲ್ ಪವರ್ ಪಿ, ಅದು ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಆಯ್ತದು, ಅರ್ಥಾಯ್ತಲ್ವಾ? ಇದು ನಾವು ಓದ್ತಾ ಇರೋದು ಆಲ್ಟರ್ನೇಟಿಂಗ್ ಸೀರೀಸ್ ಇರೋದ್ರಿಂದ ನಾವು ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲೇ ಕನ್ವರ್ಜೆನ್ಸ್ ಬೇರೆ ತರ ಇರುತ್ತೆ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಲ್ಲೇ ಕನ್ವರ್ಜೆನ್ಸ್ ಬೇರೆ ತರ ಇರುತ್ತೆ. ಅದು ಸ್ವಲ್ಪ ಹುಷಾರಾಗಿ. ದಿಸ್ ಇಸ್ ಆಲ್ಸೋ ಕನ್ವರ್ಜೆಂಟ್. ನಾವು ಲೆಬ್ನಿಟ್ಸ್ ರೂಲ್ ಟೆಸ್ಟ್ ಮಾಡ್ತಿದೀವಿ ಅಷ್ಟೇ, ಬೇರೆ ಇನ್ನೇನು ಮಾಡಂಗಿಲ್ಲ ನಾವು. ಅಬ್ಸಲ್ಯೂಟ್ ವ್ಯಾಲ್ಯೂ ಡೈವರ್ಜೆಂಟ್ ಬರುತ್ತಲ್ಲ ಸರ್ ಅದು?
ಅಬ್ಸಲ್ಯೂಟ್ ವ್ಯಾಲ್ಯೂ ಡೈವರ್ಜೆಂಟ್ ಬರುತ್ತೆ. ಅಬ್ಸಲ್ಯೂಟ್ ವ್ಯಾಲ್ಯೂ ಡೈವರ್ಜೆಂಟ್ ಬಂದಾಗ ಇದನ್ನೇ ಅಂತ ಕರಿತೀವಿ, ಕಂಡೀಷನಲಿ ಕನ್ವರ್ಜೆಂಟ್ ಅಂತ ಕರಿತೀವಿ. ಅರ್ಥದಲ್ವಾ? ದಿಸ್ ಇಸ್ ಕನ್ವರ್ಜೆಂಟ್. ನಾ ಎಂತ ಹೇಳಿದ್ದೆ ಹೇಳಿ, ಕನ್ವರ್ಜೆಂಟ್ ಬಂತು ಅಂತಂದ್ರೆ ಅದ್ರಲ್ಲಿ 2 ಟೈಪ್ ಬರುತ್ತೆ. ಅದ್ರಲ್ಲಿ ಒಂದು ಅಬ್ಸಲ್ಯೂಟ್ ಕನ್ವರ್ಜೆಂಟ್, ಇನ್ನೊಂದು ಅಬ್ಸಲ್ಯೂಟ್ ಕಂಡೀಷನಲ್ ಕನ್ವರ್ಜೆಂಟ್. ಕನ್ವರ್ಜೆನ್ಸ್ ಅಂತ ಪ್ರೂವ್ ಆದ ತಕ್ಷಣ ಈಗ ಏನ್ ಮಾಡ್ಬೇಕು, ಯು ಫೈಂಡ್ ದ ಏನದು ಚೆಕ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿ ಏನ್ ಕಂಡುಹಿಡಿಬೇಕು. ಅವಾಗ ಏನ್ ಬರುತ್ತೆ, ಅದು ಕನ್ವರ್ಜೆಂಟ್ ಬಂತು ಅಂದ್ರೆ ಕನ್ವರ್ಜೆಂಟ್ ಅಂತ ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಅಂತ ಹೇಳ್ತೀರಾ. ಅದು ಡೈವರ್ಜೆಂಟ್ ಬಂತು ಅಂದ್ರೆ ಕಂಡೀಷನಲ್ ಕನ್ವರ್ಜೆನ್ಸ್ ಅಂತ ಹೇಳ್ತೀರಾ ಅಷ್ಟೇ. ನಾವು ಇದನ್ನ ಸ್ವಲ್ಪ ರೀರೈಟ್ ಮಾಡ್ಕೋತೀನಿ. ಆಪ್ಷನ್ ಡಿ ಏನ್ ಮಾಡೋಣ ಅಂತ ಅಂದ್ರೆ -1 ಹೋಲ್ ಪವರ್ n ಇಂಟು 2 ಪವರ್ n ಡಿವೈಡೆಡ್ ಬೈ n² ಅಂತ ಬರೀಬೋದಾ? ನೌ ದಿಸ್ ವಿಲ್ ಬಿ ಯುವರ್ an. ಸೊ now which implies an is equal to what? 2 to the power n divided by n². ನಾವು ಈಗ ಲೆಬ್ನಿಟ್ಸ್ ರೂಲ್ ಚೆಕ್ ಮಾಡ್ಬೇಕು. ಲೆಬ್ನಿಟ್ಸ್ ರೂಲ್ ಏನಿತ್ತು, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ನೋಡೋದು. ಇನ್ನೊಂದು ಲಿಮಿಟ್ ಕಂಡಿಡಿರಿ ಫಸ್ಟ್. ವಾಟ್ ಇಸ್ ದ ಸರ್ ಲಿಮಿಟ್ ಆಫ್ -1 ಪವರ್ n ಬರ್ಕೊಂಡ್ರೆ 2 ಮಾತ್ರ. ಓಕೆ ಸರ್, ಕರೆಕ್ಟ್. 2 ಪವರ್ n ಬರುತ್ತೆ. ಓಕೆನಾ? ಆಯ್ತು ಸರ್. ಈಗ ಇದಕ್ಕೆ ಲಿಮಿಟ್ ಕಂಡುಹಿಡಿಬೇಕು. ಲಿಮಿಟ್ ಏನ್ ಬರಬೇಕು, ಅದು ಕನ್ವರ್ಜೆಂಟ್ ಆಗಿದ್ರೆ 2 ಪವರ್ n ಡಾಮಿನೆಂಟ್ ಬರುತ್ತಲ್ಲ. ಅಲ್ಲ ಹಾ ಅದೇ, ಈಗ ಕನ್ವರ್ಜೆಂಟ್ ಆಗ್ಬೇಕಂದ್ರೆ ಅದು ಲಿಮಿಟ್ 0 ಬರಬೇಕು. ಈಗ 2 ಪವರ್ n ಡಾಮಿನೇಟಿಂಗ್ ಬಿಹೇವಿಯರ್ ಅಪ್ಲೈ ಮಾಡಿದ್ರೆ 2 ಪವರ್ n ಡಾಮಿನೇಟ್ಸ್ ಓವರ್ n². ಸೊ ದಿಸ್ ಟೆನ್ಸ್ ಟು ವಾಟ್? ಇನ್ಫಿನಿಟಿ, ನಾಟ್ ಈಕ್ವಲ್ ಟು 0. ಸಿಂಪಲ್ ಲಾಜಿಕ್. ಸೊ ಇದು ಕನ್ವರ್ಜೆಂಟ್ ಆಗುತ್ತಾ? ಸೊ ದಿಸ್ ಇಸ್ ದ ಡೈವರ್ಜೆಂಟ್. ಆಪ್ಷನ್ ಡಿ ಇಸ್ ಕರೆಕ್ಟ್. ಇದು ಎಂತ ಟರ್ಮ್, ಇದು ಏನೋ ಸ್ವಲ್ಪ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಯ್ತದೆ. ಎಂತ ಟರ್ಮ್ ಏನಂತ? nth ಟರ್ಮು 1/3 ಪ್ಲಸ್ 3n ಪ್ಲಸ್ 1 ಮತ್ತೆ 1/√3n - 1 ಆ ತರ ಬರುತ್ತೆ ಸರ್. ಓಕೆ, ಆ ತರ ಬರುತ್ತೆ. ಬಟ್ ಆ ತರ ಕನ್ಫ್ಯೂಷನ್, ಅಟ್ಲೀಸ್ಟ್ ನಿಮ್ಗೆ ಒಂದು 2-3 ಆಪ್ಷನ್ ಡಿಸ್ಕಾರ್ಡ್ ಮಾಡೋ ತರ ಆದ್ರೂ ಗೊತ್ತಾಗ್ಬಿಡುತ್ತೆ. ಇದು ಅರ್ಥ ಆಯ್ತಲ್ವಾ? ಆಪ್ಷನ್ ಡಿ ಡೈವರ್ಜೆಂಟ್ ಹೇಗೆ? ಸರ್ nth ಟರ್ಮ್ ಏನ್ ಬರುತ್ತೆ ಅಂದ್ರೆ 1/3n - 1 1/√3n - 1 ಪ್ಲಸ್ 1/√3n - 2 ಪ್ಲಸ್ 1/√3n - 2 ಮೈನಸ್ 2/√3n ಬರುತ್ತೆ. -2/√3n ಮಲ್ಟಿಪಲ್ಸ್ ಆಫ್ 3. ಓಕೆ, ಹೇಳಿ ಸರ್. Right. Okay, we'll move on to the next question. So which of the following series is divergent ಅಂತ ಹೇಳ್ತಿದ್ದಾರೆ ಸರ್? ಮೇಡಮ್? ಅದು ಡಿ ಆಪ್ಷನ್ 2 to the power n ಡಿವೈಡೆಡ್ ಬೈ n² ಇದೆ ಅಲ್ಲ ಸರ್? ಅದು ಡಾಮಿನೇಟಿಂಗ್ ಬಿಯರ್ 2 to the power n ಅಂದ್ರೆ k ಪವರ್ n ಅಂತ ಅಲ್ವಾ ಸರ್? ಹೌದು. ಅಂಡ್ n² ಅಂದ್ರೆ n to the power n ಅಲ್ಲ, ಫಾರ್ಮುಲಾ ಇರೋದೇನು ಹೇಳು? 1 ಪವರ್ n ಡಾಮಿನೇಟ್ n ಫ್ಯಾಕ್ಟೋರಿಯಲ್ ಪವರ್ n p of n log n. ಅದ್ರಲ್ಲಿ ಯಾವ್ದು ಮುಂಚೆ ಬರುತ್ತೆ ಅಂತ ನೋಡ್ಬೇಕು. ಸೊ ಇದು 2 ಹಾಕಿದ್ರೆ 2 ಪವರ್ n ಬರುತ್ತೆ, ಅಂದ್ರೆ ಇದು ಮುಂಚೆ ಬರುತ್ತೆ, ಅದಾದ್ಮೇಲೆ ಪಾಲಿನಾಮಿಯಲ್ ಬರೋದು. ಸೊ ಹಂಗಾಗಿ ಇದು ಡೈರೆಕ್ಟ್ ಇನ್ಫಿನಿಟಿ ಅಂತ ಹೇಳ್ತೀವಿ. n² ಅಂದ್ರೆ ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡ್ತಿದ್ದೆ. n² ಇದೆ ಪಾಲಿನಾಮಿಯಲ್. ನಾನು n to the power n ತರ ಅಂತ ಅನ್ಕೊಂಡಿದ್ದೆ ಸರ್. ಅಂದ್ರೆ nth ಫಿಕ್ಸ್ ಇಟ್ಕೊಂಡು n ವ್ಯಾಲ್ಯೂಸ್ ಚೇಂಜ್ ಮಾಡ್ತಾರಲ್ಲ 1 2 ಆ ತರ ಬರಲ್ಲ. n ಪವರ್ n ಇಸ್ ಡಿಫ್ರೆಂಟ್. ಅಂದ್ರೆ n ಪವರ್ n ಅಲ್ಲಿ ಬೇಸ್ ಮತ್ತೆ ಪವರ್ ಎರಡು ವೇರಿ ಆಗ್ತಾ ಇರುತ್ತೆ ಅಟ್ ಎ ಟೈಮ್. ಇದು n ಇರುತ್ತಲ್ವಾ? ಇಂದ ಅದೇ ಒಂದೇ ಡೌಟ್ ಇತ್ತು ಸರ್, ಅದು ಫಸ್ಟ್ ಹೇಳಿದಾಗಿನಿಂದ ಅದಕ್ಕಂತ ಹೇಳಿ ಡೊಮಿನೇಟಿಂಗ್ ಬಿಹೇವಿಯರ್. ಓಕೆ, ಕ್ಲಿಯರ್ ಸರ್. ಓಕೆ, ಇಲ್ಲಾಂದ್ರೆ ನೀವು ಇದಕ್ಕೆ ರೇಷಿಯೋ ಟೆಸ್ಟ್ ಹಾಕ್ಬೋದು, ಇಲ್ಲಾಂದ್ರೆ ಕೌಶಿ ರೂಟ್ ಟೆಸ್ಟ್ ಹಾಕ್ಬೋದು, ಹಂಗೂ ಚೆಕ್ ಮಾಡ್ಕೋಬಹುದು ನೀವು. ಚೆಕ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಡಾಮಿನೇಟಿಂಗ್ ಅಲ್ಲಿ ಹೇಳ್ಬೋದು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸೀರೀಸ್ ಇಸ್ ಡೈವರ್ಜೆಂಟ್ ಅಂತ ಇದೆ. ಸೊ ಇದನ್ನ ನಾವು ಚೆಕ್ ಮಾಡಿದೀವಿ, ನಾವು ಪ್ರೂವ್ ಮಾಡಿದೀನಿ ಆಲ್ರೆಡಿ. ಹೌದಾ ಇಲ್ವಾ? ಇದೇ ಕ್ವಶನ್. ದಿಸ್ ಇಸ್ ಕನ್ವರ್ಜೆಂಟ್ ಅಂತ ಬಂದಿದೆ ಆನ್ಸರ್, ಹೌದಲ್ವಾ?
ದಿಸ್ ಇಸ್ ಕನ್ವರ್ಜೆಂಟ್. ಇದನ್ನ ಮಾಡಿಸಿದೀನಿ ಕ್ಲಾಸ್ ಅಲ್ಲೇನೆ. ಹೆಂಗ್ ಮಾಡೋದಂತ ಹೇಳಿದಿನ ಲಾಗ್ ಆಫ್ ಒಳಗಡೆ ಇಲ್ಲಿ ಬೇಸಲ್ಲಿ ಏನಿದೆ ಅದು ಫುಲ್ ತಗೋಬೇಕು ಒಳಗಡೆ. ಲಾಗ್ ಲಾಗ್ ಎನ್ ಈಸ್ ಗ್ರೇಟರ್ ದ್ಯಾನ್ 2 ಅಂತ ಹೇಳಿದ್ದೆ ಅಲ್ವಾ? ಫಾರ್ ಸಮ್ ಲಾರ್ಜ್ ಎನ್ ಅಂತ ಹೇಳಿದ್ದೆ. ಅದಾದ್ಮೇಲೆ ನಾನು ಆ ಕಡೆ ಈ ಕಡೆ ಲಾಗ್ ಎನ್ ಮಲ್ಟಿಪ್ಲೈ ಮಾಡ್ಕೊಂತಿದ್ದೆ. ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ಕೊಂತ ಹೋದ್ರೆ ನಿಮ್ಗೆ ಬೈ ಪಿ ಸೀರೀಸ್ ಟೆಸ್ಟ್ ಲಿಮಿಟ್ ಇದು ವ್ಯಾಲ್ಯೂ ಕಂಪ್ಯಾರಿಸನ್ ಅಲ್ಲಿ ಇದನ್ನ ವ್ಯಾಲ್ಯೂ ಕಂಪ್ಯಾರಿಸನ್ ಅಂಡ್ ಪಿ ಟೆಸ್ಟ್ ಯೂಸ್ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಮಲ್ಟಿಪ್ಲೈ ಬೈ ಲಾಗ್ ಎನ್, ಇಲ್ಲೂ ಕೂಡ ಲಾಗ್ ಎನ್ ನ ಮಲ್ಟಿಪ್ಲೈ ಮಾಡಿ. ಸೊ ವ್ಯಾಲ್ಯೂ ಕಂಪ್ಯಾರಿಸನ್ ಅಂಡ್ ಪಿ ಟೆಸ್ಟ್ ಯೂಸ್ ಮಾಡಿ ನಾವು ಪ್ರೂವ್ ಮಾಡಿದೀವಿ ಏನಂತ, ಇದನ್ನ ಕನ್ವರ್ಜೆಂಟ್ ಅಂತ. ಗೊತ್ತಿಲ್ಲ ಇದು. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಪ್ರೂವ್ ಮಾಡಿದ್ವಿ ಏನಂತಂದ್ರೆ ಲಾಗ್ ಎನ್ ಪವರ್ ಲಾಗ್ ಎನ್ ಅಂತ ಇದ್ದು ಅಂದ್ರೆ 1 ಡಿವೈಡ್ ಬೈ ಅಂತ ಇದ್ರೆ ಇದು ಕೂಡ ಏನಂತ ಪ್ರೂವ್ ಮಾಡಿದೀವಿ, ಕನ್ವರ್ಜೆಂಟ್ ಅಂತ. ಮೋಸ್ಟ್ ಆಫ್ ದಿ ಸೀರೀಸ್ ಸೀಕ್ವೆನ್ಸ್ ಕ್ವಶನ್ಸ್ಗಳು ನೀವು ಇದನ್ನ ಓದಿ, ಎನ್ ಪಿ ಬಾಲಿ ಬುಕ್ ಐತಲ್ವಾ? ಎನ್ ಪಿ ಬಾಲಿ ಬುಕ್ ಅಲ್ಲಿ ಇವನ್ನೆಲ್ಲ ಪ್ರೂವ್ ಮಾಡಿದ್ದಾರೆ. ಸೊ ಅದರಿಂದ ಜಾಸ್ತಿ ಕ್ವಶನ್ಸ್ ಇವರು ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಒನ್ ಥಿಂಗ್. ಅಂಡ್ ಕಮಿಂಗ್ ಟು ದಿಸ್, ಇದು ಕನ್ವರ್ಜೆಂಟಾ ಡೈವರ್ಜೆಂಟಾ? ಕನ್ವರ್ಜೆಂಟ್ ಬೈ DLMS ರೇಷಿಯೋ ಟೆಸ್ಟ್. ರೇಷಿಯೋ ಟೆಸ್ಟ್ ಹಾಕಿ ನಿಮಗೆ ಕನ್ವರ್ಜೆಂಟ್ ಬರುತ್ತೆ. ಅಂಡ್ ವಾಟ್ ಅಬೌಟ್ ದಿಸ್ n to the power of n? ಇದನ್ನ ಈ ತರ ಬರ್ಕೊಳ್ಳಿ, n into n to the power of 1 by n ಅಂತ. ಲೆಟ್ ಅಸ್ ಟೇಕ್ bn as ದಿಸ್ ಇಸ್ ಯುವರ್ an ಅಂತ ಅನ್ಕೊಳ್ಳಿ. bn ಏನ್ ತಗೊಂತೀರಾ? 1 by n ತಗೊಳ್ಳಿ. 1 by n ತಗೊಂಡು ಪ್ರೊವೈಡೆಡ್ an by bn ನಾಟ್ ಈಕ್ವಲ್ ಟು 0 ಬರಬೇಕು. ಆಬ್ವಿಯಸ್ಲಿ ಬರುತ್ತೆ, n ಕ್ಯಾನ್ಸಲ್ ಆಗುತ್ತೆ. n to the power of 1 by n ಏನಾಗುತ್ತೆ? 1 ಆಗುತ್ತೆ. 1 by 1 ಅಂದ್ರೆ 1 ಆಗುತ್ತೆ. ನಾಟ್ ಈಕ್ವಲ್ ಟು 0 ಅಂದ್ರೆ ಫೈನೈಟ್ ನಾನ್ ಜೀರೋ ವ್ಯಾಲ್ಯೂ ಬರುತ್ತೆ. ಸೊ ಹಂಗಾಗಿ bn ಅಂದ್ರೆ ಏನಾಗುತ್ತೆ ಈಗ? ದಿಸ್ ಇಸ್ ಡೈವರ್ಜೆಂಟ್ ಬೈ ಪಿ ಸೀರೀಸ್. ಅದನ್ನೇ ಕೇಳಿರೋದು. ಸೊ ಸಿ ಇಸ್ ದ ಆನ್ಸರ್. ಇದು ಕೂಡ ನಿಮ್ಗೆ ಕನ್ವರ್ಜೆಂಟ್ ಬರುತ್ತೆ, ಯಾಕಂದ್ರೆ ಅಗೇನ್ ಬೈ ಪಿ ಸೀರೀಸ್ ಅಂದ್ರೆ ಕನ್ಸ್ಟ್ರಕ್ಟ್ bn. ವಾಟ್ ವಿಲ್ ಬಿ ಯುವರ್ bn ಹಿಯರ್? n to the power of 1 by 2 ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ ಅಲ್ಲಿ 3 ಆಗುತ್ತೆ. If you simplify this, 1 upon n to the power of 3 minus 1 by 2 ಎಷ್ಟಾಗುತ್ತೆ? 3 ಅಂದ್ರೆ 3 ಅಲ್ಲಿ ಅರ್ಧ ಹೋದ್ರೆ 2.5 ಅಂದ್ರೆ 5 by 2. 5 by 2. So 5 by 2 is greater than 1. So which implies convergent. ನೀವೆಲ್ಲ ಸಿಂಪ್ಲಿಫೈ ಸ್ಟೆಪ್ಸ್ ಮಾಡಕ್ ಹೋಗ್ಬಾರ್ದು, ಹಂಗೆ ನೋಡ್ಕೊಂಡು ಹೇಳ್ತಾ ಇರ್ಬೇಕು. ಸೊ ಅಂಡ್ ಇದ್ರ ಜೊತೆಗೆ ನಿಮ್ಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಸೀರೀಸ್ಗಳದ್ದು ನೇಚರ್ಗಳು ಗೊತ್ತಿರಬೇಕು. ಪದೇ ಏನಂತಾರೆ ಈ ಸೀರೀಸ್ ನೋಡ್ತಾ ಹಿಂಗೆ ನೀವು ಅದು ಮಾಡಿದೀವಿ ಅನ್ನೋ ಬಂದು ನೋಡ್ಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್, ಇದು ಸ್ವಲ್ಪ ಲೆಂತಿ ಮೆಥಡ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಸೀರೀಸ್ ಈಸ್ ಕನ್ವರ್ಜೆಂಟ್ ಅಂತ ಇದೆ. ಯಾವ್ದು ಕನ್ವರ್ಜೆಂಟ್ ಆಗುತ್ತೆ ಅಂತ? ಫಸ್ಟ್ ಒನ್ ಅಂತೂ ಆಗಲ್ಲ ಅಲ್ವಾ? 2 by 3 less than 1 ಬರುತ್ತೆ. ಅಲ್ಲಲ್ಲ, 2 by 3 ನಾಟ್ ಈಕ್ವಲ್ ಟು 0 ಬರುತ್ತೆ. ನಾಟ್ ನಾಟ್ ಈಕ್ವಲ್ ಟು 0 ಬಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು ಡೈವರ್ಜೆಂಟ್ ಅಂತ. ಸೊ ಇದಂತೂ ಆನ್ಸರ್ ಆಗಲ್ಲ. ಇನ್ನ ಇವೆಲ್ಲ ದೊಡ್ಡವಿದಾವೆ. ಸಿ ಚೆಕ್ ಮಾಡಿ. ಸಿ ಸ್ವಲ್ಪ ಚಿಕ್ಕದಿದೆ, ಇದು ಸ್ವಲ್ಪ ದೊಡ್ಡದು ಬರುತ್ತೆ, ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಓಕೆ, ಎರಡಕ್ಕೂ ನೀವು ರೇಷಿಯೋ ಟೆಸ್ಟ್ ಅಪ್ಲೈ ಮಾಡ್ಬೇಕಾಗತ್ತೆ. ಸಿ ಚೆಕ್ ಮಾಡಿ. ಸಿ ನಿಮ್ಗೆ ಏನಾಗುತ್ತೆ ಇಲ್ಲಿ? ಆರ್ಕ್ ಅಂತ ಅಂದ್ರೆ ಇನ್ವರ್ಸ್ ಅಂತ ಅಷ್ಟೇ. ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಂಪ್ಲೈಸ್ ಎಲ್ಲಾದ್ರೂ ಆರ್ಕ್ ಅಂತ ಬಂದ್ರೆ ಇನ್ವರ್ಸ್ ಅಂತ ಅಷ್ಟೇ. ಸೊ ಟ್ಯಾನ್ ಇನ್ವರ್ಸ್ ಎನ್ ಡಿವೈಡೆಡ್ ಬೈ 1 ಪ್ಲಸ್ ಎನ್ ಸ್ಕ್ವೇರ್ ಅಂತ ಇದ್ರ ಅರ್ಥ. ಸೊ ಇದ್ರದ್ದು ಕನ್ವರ್ಜೆನ್ಸ್ ಚೆಕ್ ಮಾಡ್ಬೇಕಂತ ಅಂದ್ರೆ ಈಗ ನೋಡಿ, ಇದು ಅಷ್ಟೇ ಬೈ ಪಿ ಸೀರೀಸ್ ಟೆಸ್ಟ್ ಕನ್ವರ್ಜೆಂಟ್ ಆಗಿಬಿಡುತ್ತೆ ಟಕ್ ಅಂತ ಹೇಳ್ಬಿಡ್ಬೋದು. ಸೊ ನಾವು bn ನ ಹಂಗೆ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. bn is equal to 1 upon n square ಅಂತ ಮಾಡ್ಕೋಬಹುದು. an by bn ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ನಾಟ್ ಈಕ್ವಲ್ ಟು 0 ಬರುತ್ತೆ. ಮತ್ತೆ ಇದು ಹೆಂಗ್ ಸರ್ ಟ್ಯಾನ್ ಇನ್ವರ್ಸ್ ಏನ್ ಹೆಂಗಿರುತ್ತೆ ಅಂತಾರೆ? ನಿಮ್ಗೆ ಫಂಕ್ಷನ್ ಗೊತ್ತಿರ್ಬೇಕು. ಅದಕ್ಕೆ ಹೇಳಿದ್ದು ಫಂಕ್ಷನ್ ನೇಚರ್ ಇದು ಗೊತ್ತಿಲ್ಲ, ಗ್ರಾಫ್ ಹೆಂಗಿರುತ್ತೆ ಅಂದ್ರೆ as n tends to infinity ನೋಡಿ, ಲಿಮಿಟ್ n tends to infinity, ಇದು ನಿಮಗೆ ಗೊತ್ತಿಲ್ಲ. ಟ್ಯಾನ್ ಇನ್ವರ್ಸ್ n ವ್ಯಾಲ್ಯೂ ಬಂದ್ಬಿಟ್ಟು ಇಟ್ ಟೆನ್ಸ್ ಟು π by 2.
ಓಕೆನಾ, ಇದು ಆನ್ಸರ್. ಅಂಡ್ ಆಲ್ಸೋ ಸಮ್ ಆಫ್ ಇದು ಪೈ ಬೈ ಟೂನೇ ಬರುತ್ತೆ. ನೀವು ಗ್ರಾಫ್ ಹೆಂಗಿರುತ್ತೆ ಅಂದ್ರೆ ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಗ್ರಾಫ್ ಹೊಡಿದ ಡೊಮೇನ್ ಆಫ್ ಟ್ಯಾನ್ ಇನ್ವರ್ಸ್ ಆರ್ ಬರುತ್ತೆ. ಓಕೆನಾ, ಸೊ ನಿಮ್ಗೆ ಇಲ್ಲೆಲ್ಲೋ ಪೈ ಬೈ ಟು ಬರುತ್ತೆ. ಸೊ ದಿಸ್ ಇಸ್ ಮೈನಸ್ ಪೈ ಬೈ ಟು ಅಂಡ್ ದಿಸ್ ಇಸ್ ಪೈ ಬೈ ಟು. ಸೊ ಗ್ರಾಫು ಹಿಂಗ್ ಬರುತ್ತೆ ನೋಡಿ, ಹಿಂಗ್ ಬರ್ತಾ ಇರುತ್ತೆ ಇದು. ಓಕೆನಾ, as n tends to infinity, as n tends to infinity, as n tends to infinity, so this value tends to what? Pi by 2. ಓಕೆನಾ, ಅಂದ್ರೆ ದಿಸ್ ಇಸ್ ಅ ನಾನ್ ಜೀರೋ ವ್ಯಾಲ್ಯೂ ಅಂತ. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0 ಅಂತ ಆಯ್ತು, ಹೌದಾ ಇಲ್ಲ? as n tends to infinity, so this is ನಾನ್ ಜೀರೋ ವ್ಯಾಲ್ಯೂ. n by bn ಮಾಡಿದ್ರೆ ನಿಮ್ಗೆ ಅಗೇನ್ ನಾನ್ ಜೀರೋ ಬರುತ್ತೆ. ಸೊ ಇಲ್ಲಿ n ಸ್ಕ್ವೇರ್ ಕಾಮನ್ ತಗೊಂಡೆಲ್ಲ ಮಾಡಿದ್ರೆ ಸೊ ಅಗೇನ್ ಬೈ ಪಿ ಟೆಸ್ಟ್ ಏನ್ ಬರುತ್ತೆ, ಇದು 1 by n ಸ್ಕ್ವೇರ್ ಏನಾಗುತ್ತೆ ಬೈ ಪಿ ಸೀರೀಸ್ ಟೆಸ್ಟ್ ಕನ್ವರ್ಜೆಂಟ್ ಆಗುತ್ತೆ. ಸೊ ನಮ್ಗೆ ಅದೇ ಬೇಕಿರೋದು. ಸೊ ಇವೆರಡು ನೀವು ರೇಷಿಯೋ ಟೆಸ್ಟ್ ಮಾಡಿ ತಗೊಂಡ್ ಮಾಡ್ಬೇಕು. ರೇಷಿಯೋ ಟೆಸ್ಟ್ ಎಲ್ಲ ಅದಕ್ಕೆ ನಮ್ಗೆ ಅಟ್ಲೀಸ್ಟ್ ನೋಡಿ ಗೊತ್ತಾದ್ರೆ ಒಂದು ಯಾವ್ದೋ ಒಂದು ಸಿಕ್ಬಿಟ್ರೆ ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೊಂತ ಹೋಗಿ. ಇದು ರೇಷಿಯೋ ಟೆಸ್ಟ್ ಮಾಡಿ ನಿಮ್ಗೆ ಅಪ್ಲೈ ಆಗುತ್ತೆ. ಇದು ಡೈವರ್ಜೆಂಟ್ ಬರುತ್ತೆ ನಿಮ್ಗೆ. ಓಕೆನಾ, ನೀವು ಟ್ರೈ ಮಾಡಿ ಸರಿ. ವಾಯ್ಸ್ ಬೇಕಿದೆ ಸರ್ ನಿಮ್ದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇದು ಫಾಲೋಯಿಂಗ್ ಸೀರೀಸ್ ಇಸ್ ಕನ್ವರ್ಜೆಂಟ್. ಇದು ಕನ್ವರ್ಜೆಂಟಾ? ಲಿಮಿಟ್ ಏನ್ ಬರುತ್ತೆ? 2/3 ಬರುತ್ತೆ. ನಾಟ್ ಈಕ್ವಲ್ ಟು 0, ಡೈವರ್ಜೆಂಟ್. ಇದಂತೂ ಆನ್ಸರ್ ಅಲ್ಲ. ಈಗ ನೋಡಿ, ಇದನ್ನ ಮತ್ತೆ ನೀವು ರೇಷಿಯೋ ಟೆಸ್ಟ್ ಅಪ್ಲೈ ಮಾಡಬೇಕು. ಇದನ್ನ ನೋಡೋಣ, ಆಮೇಲೆ ನೋಡೋಣ. ಡಿ ಆಮೇಲೆ ನೋಡೋಣ. ನಮ್ಗೆ ಚಿಕ್ಕವೇನ್ ಏನ್ ಗೊತ್ತಿದಾವೆ ನೋಡಿ. ಇದು ನಿಮ್ಗೆ ಗೊತ್ತಿದೆ ಡಿ. ಇದನ್ನ ಮಾಡಿರ್ತೀರ ತಾನೆ, ನಾನು ಯಾವಾಗಿಲ್ಲ ಹೇಳಿದೆ ಕನ್ವರ್ಜೆಂಟ್ ಅಂತ ಗೊತ್ತಿದೆ. ಇನ್ನು ಮಿಕ್ಕದವ್ ಯಾಕೆ ಚೆಕ್ ಮಾಡ್ತೀರಾ? ಬಿಟ್ಬಿಡಿ. ಅಟ್ಲೀಸ್ಟ್ ನೀವು ಒಂದ್ ಎರಡಾದ್ರೂ ನಿಮ್ಗೆ ಅಟ್ಲೀಸ್ಟ್ ಡಿಸ್ಕಾರ್ಡ್ ಮಾಡೋ ತರ ಗೊತ್ತಿರ್ಬೇಕು. ಅಟ್ಲೀಸ್ಟ್ ಇದು ಕನ್ವರ್ಜೆಂಟ್ ಅಂತ ಗೊತ್ತಾಯ್ತು. ಈಗ ನಿಮ್ಮ ಕೆಸೆಟ್ ಎಕ್ಸಾಮ್ ಮ್ಯೂಟ್ ಮಾಡಿ ಕೆಸೆಟ್ ಎಕ್ಸಾಮ್ ಒಂದೇ ಆಪ್ಷನ್ ಕರೆಕ್ಟ್ ಆಗಿರೋದ್ರಿಂದ ನೀವು ಈಸಿಯಾಗಿ ಹೇಳ್ಬೋದು. ಸೊ ದಿಸ್ ಇಸ್ ಕನ್ವರ್ಜೆಂಟ್ ಅಂತ ಯಾವ್ದು ಮಾಡಂಗೆ ಇಲ್ಲ. ಸೊ ಆ ತರ ನೀವು ಆನ್ಸರ್ ಮಾಡಕ್ ಹೋಗಿ. ಕ್ಲಿಯರಾ? ಇವನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ಡೈವರ್ಜೆಂಟ್ ಬರ್ತವೆ, ಯಾವ ಕನ್ವರ್ಜೆಂಟ್ ಬರಲ್ಲ. ಇದನ್ನ ಮ್ಯೂಟ್ ಮಾಡಿ. ಇಲ್ಲ ಕಣ, ಕವಿತಾ ಮೇಡಮ್ ಕೈ. And this one, n greater than 0 for all n and summation n converges, then it is a standard property. Even ನೆನ್ಪಿಟ್ಕೊಳ್ಳಿ, if summation n is convergent and it is a series of positive terms, then n root of n into n plus 1 ಕೂಡ ನಿಮ್ಗೆ ಏನಾಗುತ್ತೆ, ಕನ್ವರ್ಜ್ ಆಗುತ್ತೆ. ಓಕೆನಾ? ಇಲ್ಲ ಅಂತ ಅಂದ್ರೆ ನೀವು ಯಾವ್ದೋ ಒಂದು ಸಿಂಪಲ್ ಯಾವ್ದು ಕೌಂಟರ್ ಎಕ್ಸಾಂಪಲ್ ತಗೊಂಡು ನೀವು ಟ್ರೈ ಮಾಡ್ತಾ ಹೋಗಿ. ಯಾವ್ದೋ ಒಂದು ಅದನ್ನ ಸ್ಯಾಟಿಸ್ಫೈ ಆಗೋಂಥದ್ದು ಒಂದು. ಇದು ಸ್ಟ್ಯಾಂಡರ್ಡ್ ಥಿಯರಮ್, ಇದು ಸ್ಟ್ಯಾಂಡರ್ಡ್ ಇದೆ, ಇದು ಪ್ರೂಫ್ ನೋಡ್ಕೊಳ್ಳಿ. ಇದು ಕನ್ವರ್ಜೆಂಟ್. ಇದು and the series given to sum of two series ಕೊಟ್ಬಿಟ್ಟಿದ್ದಾನೆ ಇಲ್ಲಿ 1/k ಇಂಟರ್ವಲ್ k ಕೊಟ್ಟಿದ್ದಾನೆ ಅಷ್ಟೇ, ಇಂಟರ್ವಲ್ ಇಲ್ಲ. ಸೊ ದಿಸ್ can be written as 1/1/k plus summation minus 1/k into 1/k² ಅಂತ ಕೊಟ್ಟಿದ್ದಾನೆ. ಸೊ ಎರಡು ಸಮ್ ಆಫ್ ಟು ಸೀರೀಸ್ ಕೊಟ್ಟಿದ್ದಾನೆ. ಸೊ ಇದು ಕನ್ವರ್ಜೆಂಟ್ ಡೈವರ್ಜೆಂಟ್. ದಿಸ್ ಇಸ್ ಎ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್, ರೈಟ್? ಸೊ ದಿಸ್ ಇಸ್ ಎ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ and by p series test I can say this is what? Divergent. And this is an alternating series. So this is an alternating series. Alternating series ಪ್ರಕಾರ ಇದು ಏನಾಗುತ್ತೆ? By Leibniz test this is convergent. ಒಂದು ಡೈವರ್ಜೆಂಟ್ ಇದೆ, ಒಂದು ಕನ್ವರ್ಜೆಂಟ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಆನ್ಸರ್ ಏನ್ ಬರುತ್ತೆ? ಓಕೆ, ಇಷ್ಟು ಇದು. ಈಗ ನೆಕ್ಸ್ಟ್ ಟಾಪಿಕ್ ಮೂವ್ ಆಗೋಣ, ಸಮ್ಮೇಷನ್ ಆಫ್ ಸೀರೀಸ್ ಅಂತ.
ಸಮ್ಮೇಶನ್ ಆಫ್ ಸೀರೀಸ್ ಅಂತ ಅಂದ್ರೆ ಒಂದು ಸೀರೀಸ್ ನ ಆಡ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತ, ಓಕೆನಾ? ಆನ್ಸರ್ ಏನ್ ಬರುತ್ತೆ ಅಂದ್ರೆ ಅದರಲ್ಲಿ ನಿಮ್ಗೆ ಮೇಜರ್ ಆಗಿ ಆ ಒಂದು 3 ಸೀರೀಸ್ ಬರ್ತವೆ. ಅದನ್ನ ಸುಮ್ಮನೆ ಎಕ್ಸಾಮ್ ಪರ್ಪಸ್ ತುಂಬಾ ಡೆಪ್ತ್ ಆಗಿ ಏನ್ ಬೇಡ, ಇದು ಕೇಸೆಟ್ ಅಲ್ಲಿ ಜಾಸ್ತಿ ಕೇಳೋದ್ರಿಂದ ಇದನ್ನ ನಾವು ಹೇಳ್ತಿದ್ದೀನಿ. ಸಮ್ಮೇಶನ್ ಆಫ್ ಬೈನೋಮಿಯಲ್ ಸೀರೀಸ್. ನಿಮಗೆ ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್ ನಿಮಗೆ ಗೊತ್ತಿರಬೇಕು. 1 + x ಹೋಲ್ ಪವರ್ n ಎಕ್ಸ್ಪ್ಯಾನ್ಷನ್ ನಿಮಗೆ ನೆನಪಿರ್ಲಿ. 1 + n by factorial 1 into x plus n into n minus 1 by factorial 2 into x square and so on, like this it will move. Okay, ಈ ಎರಡು ಕೇಸ್ಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ n is equal to minus p by q, you will get this much. ಏನ್ ಬರುತ್ತೆ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಮೈನಸ್ ಆದಾಗ ಇಲ್ಲಿ ಒಂದು ಆಲ್ಟರ್ನೇಟ್ ಸೈನ್ಸ್ ಹೋಗುತ್ತೆ, ಇಲ್ಲಿ ಪ್ಲಸ್ ಮೈನಸ್ ಹಿಂಗ್ ಹೋಗ್ತಾ ಇರುತ್ತೆ. 1 minus p by factorial 1 into x by q plus p into p plus q divided by 2 factorial into x by q the whole square ಹಿಂಗ್ ಹೋಗ್ತಾ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ದಿಸ್ ಇಸ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ದಿಸ್. ಸಪೋಸ್ x ಜಾಗದಲ್ಲಿ ಇಫ್ ರಿಪ್ಲೇಸ್ ಇಟ್ ವಿತ್ ಮೈನಸ್ ಎಕ್ಸ್, ಆಂಟಿ ಅವ್ರಿಗೆ ಸುಮ್ಮನಿರಕ್ಕೆ ಹೇಳಿ, ಕ್ಲಾಸ್ ನೋಡಿ. ಇಫ್ ಯು ರಿಪ್ಲೇಸ್ ಇಟ್ ವಿತ್ ಮೈನಸ್ ಎಕ್ಸ್, ಸೊ ನಿಮ್ಗೆ ಅವಾಗ ಏನಾಗುತ್ತೆ, ಎಲ್ಲ ಪ್ಲಸ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಮೈನಸ್ ಎಕ್ಸ್ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಬಟ್ ಈ ಟರ್ಮ್ ಅಲ್ಲಿ ಹಂಗೆ ಇರುತ್ತೆ, ಆಮೇಲೆ ಇಲ್ಲೂ ಮೈನಸ್ ಆಗುತ್ತೆ ಅಂತ ಹೋಗ್ಬಿಡಿ, ಯಾಕಂದ್ರೆ ಬಿಕಾಸ್ ಆಫ್ ದಿ ಸ್ಕ್ವೇರ್. ಓಕೆ, ಸೊ ಇದು ನಿಮ್ಗೆ ಎಕ್ಸ್ಪ್ರೆಷನ್. ಇದು ಎರಡು ನೆನ್ಪಿರ್ಬೇಕು, ಓಕೆನಾ? ಇವೆರಡು ನೆನ್ಪಿದ್ರೆ ಇದನ್ನ ಅಪ್ಲೈ ಮಾಡ್ಕೊಂಡು ಹೇಗೆ ಪ್ರಾಬ್ಲಮ್ಸ್ ಮಾಡ್ತೀವಿ, ತುಂಬಾ ಸರಿ ಕೇಸೆಟ್ ಅಲ್ಲಿ ಕೇಳಿದಾನೆ ಇದೇ ತರ ಕ್ವಶನ್ ಈ ಟಾಪಿಕ್ ಮೇಲೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೇಲೆ ಸಮ್ ಕೇಳ್ಬೋದು. ಸೊ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್. ಸೊ ನಿಮ್ಗೆ ದಿಸ್ ಇಸ್ ದ ಕ್ವಶನ್, ಈ ತರ ಕ್ವಶನ್ ಕೇಳ್ತಾರೆ ನಿಮ್ಗೆ, ಇದಕ್ಕೆ ಹೇಗೆ ಆನ್ಸರ್ ಮಾಡ್ಬೇಕಂತ ನೋಡ್ತಾ ಹೋಗೋಣ. ನೋಡಿ, ಇದನ್ನ ಕಂಪೇರ್ ಮಾಡಿ. ವಾಟ್ ಇಸ್ ದ ಸಮ್ ಗಿವನ್ ಇಟ್ ಈಸ್ ಅದನ್ನ ಕೊಟ್ಟಿದ್ದಾರಲ್ವಾ. ಇಲ್ಲಿ ಸ್ವಲ್ಪ ನಾನು ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಆ ಫಾರ್ಮ್ಯಾಟಿಗೆ ಬರ್ಕೋತೀನಿ, ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ಗೆ. 1 ಅಂತ ಬರಿತೀನಿ, ಪ್ಲಸ್ 2 ಅಂತ ಬರ್ದು ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ 1 ಅಂತ ಬರಿತೀನಿ, ಇಂಟು 1/6 ಅಂತ ಬರಿತೀನಿ. ಬರಿಬೋದಾ? ಸೆಕೆಂಡ್ ಟರ್ಮ್ ನಾನು ರೀರೈಟ್ ಮಾಡ್ಕೊಂಡೆ ಈ ತರ, 2 by ಫ್ಯಾಕ್ಟೋರಿಯಲ್ 1 ಇಂಟು 1/6 ಅಂತ. ಅಂಡ್ ಸೆಕೆಂಡ್ ಟರ್ಮ್ ಏನ್ ಮಾಡ್ತೀನಿ, ಥರ್ಡ್ ಟರ್ಮ್ 2 ಇಂಟು 2 + 3 ಅಂತ ಬರಿಬೋದಾ? ಬಿಕಾಸ್ ದಿಸ್ ಪೈ ಕ್ಯಾನ್ ಬಿ ರಿಟನ್ ಆಸ್ 2 + 3, ಯಾಕಂದ್ರೆ p ಇಂಟು p plus q ಫಾರ್ಮ್ಯಾಟ್ ಅಲ್ಲಿ ಬರಬೇಕು. ಯಾಕಂದ್ರೆ ನನಗೆ ಇಲ್ಲೇನ್ ಬಂತೇಳಿ, p ಇಂಟು p plus q ಫಾರ್ಮ್ಯಾಟ್ ಅಲ್ಲಿ ಬರಬೇಕು. ಸೊ ಅದಕ್ಕೋಸ್ಕರ ಆ ತರ ಬರ್ಕೊಂಡೆ, ಡಿವೈಡೆಡ್ ಬೈ. ಸೊ ಇಲ್ಲಿ 2 ಫ್ಯಾಕ್ಟೋರಿಯಲ್ ಅಂತ ಬರಿತೀನಿ. ಅಂದ್ರೆ ವೆರಿ ಸಿಂಪಲ್. ನಾನು 6 ನ ಕಾಮನ್ ತೆಗಿತೀನಿ, ಇಲ್ಲಿ 6 ನ ಈ ಕಡೆ ಹೇಳ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ 6 ನ ಕಾಮನ್ ತೆಗೆದ್ರೆ ಇಲ್ಲೇ ಬರುತ್ತೆ, ಇಲ್ಲಿ 1 ಉಳಿಯುತ್ತೆ, ಇದೇನಾಗುತ್ತೆ 2 ಆಗುತ್ತೆ. 1 into 2 I can write it as 2 factorial. ಸೊ ಅಂದ್ರೆ ಇದನ್ನ 1/6 ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ? ಅಂಡ್ ಸೋ ಆನ್. ಅಷ್ಟೇ ಸಾಕು, ನನಗೆ ಇಷ್ಟು ಬೇಕಿತ್ತು ಅಷ್ಟೇ. ಇನ್ನು ಮುಂದೆ ಏನಾದ್ರು ಆಗಿರ್ಲಿ, ಎಲ್ಲ ಪ್ಲಸ್ ಇದೆ, ತೊಂದರೆ ಇಲ್ಲ. ಇವಾಗ ಐಡೆಂಟಿಫೈ ಪಿ ಅಂಡ್ ಕ್ಯೂ ವ್ಯಾಲ್ಯೂಸ್. ವಾಟ್ ಇಸ್ ಯುವರ್ ಪಿ ವ್ಯಾಲ್ಯೂ? 2. ಕ್ಯೂ ವ್ಯಾಲ್ಯೂ ಇಸ್ 3. ಕ್ಯೂ ವ್ಯಾಲ್ಯೂ ಇಸ್ 3. 2p plus q ಇಲ್ಲಿ ಬರುತ್ತಲ್ಲ, ಇದು ಕ್ಯೂ ವ್ಯಾಲ್ಯೂ. ಅಂಡ್ x/q ಜಾಗದಲ್ಲಿ ಏನಿದೆ, x/q ಜಾಗದಲ್ಲಿ 1/6 ಇದೆ ನೋಡಿ. ಅದಕ್ಕೆ ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಏನ್ ಬರುತ್ತೆ, x/q. ನೋಡಿ ಎಲ್ಲಾ ಟರ್ಮ್ ಅಲ್ಲಿ x/q ಹೋಲ್ ಸ್ಕ್ವೇರ್, x/q ಹೋಲ್ ಕ್ಯೂಬ್, ಈ ತರ ಬರ್ತಾ ಹೋಗುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ x/q ಜಾಗದಲ್ಲಿ 6 ಇದೆ, ವಿಚ್ ಇಂಪ್ಲೈಸ್ q is what 3. q ಜಾಗದಲ್ಲಿ ಇಲ್ಲಿ 3 ಅಪ್ಲೈ ಮಾಡಿದ್ರೆ ನಿಮ್ಗೆ x ವ್ಯಾಲ್ಯೂ ಏನ್ ಬರುತ್ತೆ, 1/2 ಬರುತ್ತೆ. 1/2 ಬರುತ್ತೆ. ಇಷ್ಟು ಸಾಕು ನಮ್ಗೆ ಅದಕ್ಕೆ ಆನ್ಸರ್ ಹೇಳಕ್ಕೆ. ಅಂದ್ರೆ ವಾಟ್ ಇಸ್ ದ ಸಮ್, ವಾಟ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್. ಎಲ್ಲಾನು ಪ್ಲಸ್ ಇದೆ ಅಂತಂದ್ರೆ ಒಳಗಡೆ ಮೈನಸ್ ಬರುತ್ತೆ. 1 - x ಫಾರ್ಮುಲಾ ಇರೋದು 1 - x ಹೋಲ್ ಟು ದ ಪವರ್ ಆಫ್ -p/q ತಾನೆ. ಸೊ ಇಟ್ ಇಸ್ ಈಕ್ವಲ್ ಟು 1 - x is what 1/2 to the power -p/q -2/3. It is equal to 1 - 1/2 is what? It is 1/2 ಹೋಲ್ ಟು ದಿ ಪವರ್ ಆಫ್ -2/3. ಮೈನಸ್ ನ ರಿಮೂವ್ ಮಾಡಿದ್ರೆ ಇದು ರೆಸಿಪ್ರೋಕಲ್ ಆಗುತ್ತೆ, ಅಂದ್ರೆ 2 to the power 2/3 ಆಗುತ್ತೆ. ಐ ಕ್ಯಾನ್ ರೈಟ್ ಏನ್ ತಗೊಳ್ಬೋದು, 2 square is 4,
ಕ್ಯೂಬ್ ರೂಟ್ ಆಫ್ 4 ಅಂತ ಬರೀಬಹುದು. ಆನ್ಸರ್ ಅದಲ್ಲ. ಇನ್ನೊಂದೆರಡು ಸಮ್ ಮಾಡಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇದ್ ಮಾಡಿ. ಸೊ ದ ಗಿವನ್ ಸಮ್ ಇಸ್, ಇದು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ, ನಮ್ಗೇನು ಕ್ಲಿಯರ್ ಆಗಿ ಕೊಟ್ಟಿಲ್ಲ ಅನ್ಸುತ್ತೆ. 1/9 ಕೊಟ್ಟಿದ್ದಾನೆ. 9 ಸ್ಕ್ವೇರ್ 9 ಕ್ಯೂಬ್. ಇದನ್ನ 181 9 ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಅಂದ್ರೆ ವೆರಿ ಸಿಂಪಲ್, ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ನನಗೆ ಐಡೆಂಟಿಫೈ ಮಾಡಿ, ಈಗ ಡೈರೆಕ್ಟ್ ಆಗಿ ನೀವು ಐಡೆಂಟಿಫೈ ಮಾಡಿ. ಅದು ಕಂಪೇರ್ ಮಾಡಿದ್ರೆ ಪಿ ವ್ಯಾಲ್ಯೂ ಏನ್ ಬರುತ್ತೆ? P Two. is equal to 2. ಪಿ ವ್ಯಾಲ್ಯೂ 2 ಬರುತ್ತೆ. ಕ್ಯೂ ವ್ಯಾಲ್ಯೂ ಏನ್ ಬರುತ್ತೆ? 3 Five. ಬರುತ್ತೆ. 3ನೇ ಬರುತ್ತೆ. ನೋಡಿ ಇಲ್ಲಿ 2 ಟರ್ಮ್ ಇದೆ ಅಂತಂದ್ರೆ ಇದನ್ನ 2 + 3 ಅಂತ ಬರ್ಕೋಬಹುದು. ಪಿ ಇಂಟು ಪಿ ಪ್ಲಸ್ ಕ್ಯೂ ಅಂತ ಬರ್ಕೋಬೇಕು. ಅಂದ್ರೆ ಕ್ಯೂ ವ್ಯಾಲ್ಯೂ 3 ಬರುತ್ತೆ. ಎಕ್ಸ್ ವೈ ಕ್ಯೂ ಜಾಗದಲ್ಲಿ ಏನಿದೆ? 1/9. 1/9 ಅಂತ ಬರ್ಕೋಬೇಕು. 1/9 ಅಂದ್ರೆ ಕ್ಯೂ ಜಾಗದಲ್ಲಿ 3 ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ? 1/3. 1/3 ಬರುತ್ತೆ. ಇಷ್ಟು ಬರ್ಕೋಬೇಕು. ಅದಾದ್ಮೇಲೆ ದ ಸಮ್ ಕ್ಯಾನ್ ಬಿ ರಿಟರ್ನ್ ಆಸ್, ಎಲ್ಲಾ ಕಡೆ ಪ್ಲಸ್ ಇದೆ, ಹಂಗಾಗಿ 2 ಮೈನಸ್, ಪವರ್ ಅಲ್ಲೂ ಮೈನಸ್ ಬರುತ್ತೆ, ಇಲ್ಲಿ ಒಳಗಡೆನೂ ಮೈನಸ್ ಬರುತ್ತೆ. ಮೈನಸ್ ಪಿ ಅಪಾನ್ ಕ್ಯೂ, ಸೊ ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಇಸ್ ವಾಟ್? ಇಟ್ ಈಸ್ 1/3 ಟು ದಿ ಪವರ್ ಮೈನಸ್ ಪಿ ಬೈ ಕ್ಯೂ. ಸೊ ವಿಚ್ ಈಸ್ 1 minus 1/3 is what? 2/3. 2/3 2/3 to the power minus 2. minus 2/3 reciprocal ಮಾಡಿ 3/2 to the power 2/3. ಬಟ್ ಇನ್ ಮುಂದೆ ಇಟ್ ಡಿಪೆಂಡ್ಸ್ ಆನ್ ದಿ ಆಪ್ಷನ್ ಅಲ್ಲಿ ಏನಾದ್ರು ಸಿಂಪ್ಲಿಫೈ ಮಾಡಿದಾನೆ ಅಂತಂದ್ರೆ ನೀವು ಸಿಂಪ್ಲಿಫೈ ಮಾಡಿ, ಇಲ್ಲಾಂದ್ರೆ ಬೇಡ. ನೆಕ್ಸ್ಟ್ ಇದನ್ನ ಸಮ್ ಮಾಡಿ ಒಂದ್ಸರಿ. ಇದು ಸ್ವಲ್ಪ ಚೇಂಜ್ ಇದೆ ನೋಡಿ. ಏನಿದೆ ಅಂತಂದ್ರೆ 2 ಟರ್ಮ್ನ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ಸಮೇಷನ್ ಕರೆಕ್ಟಾಗೇ ಇದೆ ನೋಡಿ. ವಾಟ್ ಈಸ್ ಎಸ್ ದ ಗಿವನ್? ದಿಸ್ ಇಸ್ ದ ಗಿವನ್ ಥಿಂಗ್. ಬಟ್ ಎಲ್ಲಾನು ಕರೆಕ್ಟಾಗೇ ಇದೆ ಇಲ್ಲಿ. ಬಟ್ ಏನಂತಂದ್ರೆ ಒಂದು ಟರ್ಮ್ ಇಲ್ಲಿ +1 ಇರ್ಬೇಕಿತ್ತು ಇಲ್ಲಿ ಅಲ್ವಾ? Yes sir. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, Yes ಆಕ್ಚುಲಿ plus ಇದು ಹೆಂಗ್ 1. ಬರ್ಕೋಬೇಕಂದ್ರೆ, ಎಸ್ ಇಸ್ ಈಕ್ವಲ್ ಟು ಹೆಂಗ್ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಹಿಂಗ್ ಬರ್ಕೋಬೇಕು. 1/1 ಫ್ಯಾಕ್ಟೋರಿಯಲ್ ಇಂಟು 1/15, 1 into 1 plus 5 divided by factorial 2. I'm going to take 15 common. 1 by ಅಲ್ಲ 15 ಅಲ್ಲ? Yes sir. 1/15 whole square and so on ಅಲ್ವಾ? ಬಟ್ ಇಲ್ಲಿ ಸಮ್ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ 1 ಇರಬೇಕು. ಅದಕ್ಕೆ ನಾನು I'm going to add +1 on both sides of the equation. 1 plus 1/1 factorial 1/15 plus 1 into 1 plus 5 divided by 2 factorial into 1/15 the whole square and so on. ಈಗ now the sum will be x plus 1 is equal to, ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿಗ p ಹೇಳಿ. ವಾಟ್ ಇಸ್ ಯುವರ್ p? 1. p is 1, q is 5, X by Q is 1/15. is 1/15. q 15 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/3. x is equal to 1/3 ಬರುತ್ತೆ. ಈಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ s plus 1 is equal to 1 minus 1/3 all to the power of minus 1/5. So s plus 1 is equal to 1 minus 1/3, 2/3 power minus 1/5, so which is equal to 3/2 power 1/5. 1/5. So therefore s is equal to 3/2 3 power 1/5 minus 1. ಸೊ ಇದು ನಿಮ್ಮ ಆನ್ಸರ್. ನೀವು ನೋಡ್ಬೇಕು, ಇಲ್ಲಿ ಏನಾದ್ರು ಟರ್ಮ್ಸ್ ಮಿಸ್ ಆಗಿದ್ರೆ ಅದನ್ನ ಆಡ್ ಮಾಡ್ಬೇಕು ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಇದು ನೋಡಿ, ಇದನ್ನ ಕೇಳಿದಾನೆ ಒಂದು 3 ಎಕ್ಸಾಂಪಲ್ 3 ಸರಿ ಕೇಳಿದಾನೆ ಇದೇ ತರ ಸಮ್ಸ್ಗಳನ್ನ. ಇಲ್ಲೂ ಫಸ್ಟ್ ಟರ್ಮ್ ಮಿಸ್ ಆಗಿದೆ ಸರ್. ಫಸ್ಟ್ ಟರ್ಮ್ ಮಿಸ್, ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಏನಂತ ಅಂದ್ರೆ 16 ಕಾಮನ್ ತೆಗೆದ್ರೆ 6 ಸ್ಕ್ವೈರ್ ಇರ್ಬೇಕಿತ್ತು ಅಲ್ವಾ?
ಮಲ್ಟಿಪಲ್ ಆಫ್ 4 ಇದೆ ಸರ್. ಮಲ್ಟಿಪಲ್ ಆಫ್ 4 ಸ್ಕ್ವೇರ್ 4 ಕ್ಯೂಬ್ ಹಂಗಿದೆ. ಫಸ್ಟ್ ಒಮ್ಮೆ 1/4 ಮಿಸ್ ಆಗಿದೆ. ನೆಕ್ಸ್ಟ್ 1/4 ಸ್ಕ್ವೇರ್, ನೆಕ್ಸ್ಟ್ 4 ಕ್ಯೂಬ್. ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ಎಷ್ಟಿದೆ ಹೇಳಿ. ಇಲ್ಲಿ 3 ಇದೆ ಅಲ್ವಾ. ಈಗ 3 ಅಂದ್ರೆ ಈಗ ಮತ್ತೆ ಇನ್ನೊಂದು ಏನಂದ್ರೆ ಕೆಳಗಡೆ ಎಷ್ಟು ಫ್ಯಾಕ್ಟರ್ಸ್ ಇರ್ತಾವೋ ಇಲ್ಲಿ ಫ್ಯಾಕ್ಟರ್ಸ್ ಮೇಲ್ಗಡೆನೂ ಅಷ್ಟೇ ಇರ್ಬೇಕಲ್ವಾ. ಇಲ್ಲಿ 1 ಇದೆ ಫ್ಯಾಕ್ಟರ್, ಅಂದ್ರೆ ಇನ್ನೊಂದು ಯಾವ್ದೋ ಒಂದು ಫ್ಯಾಕ್ಟರ್ ಬೇಕು. ಇನ್ನೊಂದು ಯಾವ್ದು ಫ್ಯಾಕ್ಟರ್ ಬೇಕು ಅಂದ್ರೆ ಡೆಫಿನೆಟ್ಲಿ ಅದೇನಾಗಿರುತ್ತೆ ಅಂದ್ರೆ ಫಸ್ಟ್ ನೀವು ಏನ್ ಬರ್ಕೋಬೇಕು ಸೊಲ್ಯೂಷನ್ ಅಲ್ಲಿ s is equal to you have to take this much as s. ಅದಾದ್ಮೇಲೆ ಸೊ ಐ ಶುಡ್ ಮಲ್ಟಿಪ್ಲೈ 3 ರೈಟ್ ಟು ದ ನ್ಯೂಮರೇಟರ್. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ 3s ಮಾಡ್ಕೋತೀನಿ. ಐ ವಾಂಟ್ ಟು ಮಲ್ಟಿಪ್ಲೈ 3 ಆದ್ರೆ ಏನಾಗುತ್ತೆ ಅವಾಗ 3 into 5 divided by 3 into 6 into 1 by 16 ಬಂದಿದ್ಯಾ. 1/8 3 ಇದೆ ಅಲ್ವಾ, ಅಲ್ಲಿ 2 ತಗೋಬೇಕಾಗುತ್ತೆ. 2 into 4 5. ಆಕ್ಚುಲಿ ಇದನ್ನ ಹಿಂಗ್ ಮಾಡಿ 1/4 ಸ್ಕ್ವೇರ್ ಅಂತ ಬರ್ಕೊಳ್ಳಿ ಫಸ್ಟ್. ಆಮೇಲೆ ನೋಡೋಣ, ಆಮೇಲೆ ಸಿಂಪ್ಲಿಫೈ ಮಾಡೋಣ. ಇದನ್ನ ಮತ್ತೆ ಇಲ್ಲಿ 3 ಮಲ್ಟಿಪ್ಲೈ ಮಾಡಿ, ಎಲ್ಲ ಟರ್ಮ್ಸ್ 3 ಮಲ್ಟಿಪ್ಲೈ ಮಾಡ್ಕೊಳ್ಳ. 3 3 into into s ಅಂದ್ರೆ 5 into 8 3 into 5 into 8 divided by 3 6 9 into 1/4 1/4 cube and so on. ಈಗ ಮತ್ತೆ ಫ್ಯಾಕ್ಟೋರ್ಲಿ ಕನ್ವರ್ಟ್ ಮಾಡಿ. 3s is equal to ಓಹೋ ಮತ್ತೆ 2 ಟರ್ಮ್ ಮಿಸ್ ಆಗಿದೆ ಅಲ್ವಾ. ಇಲ್ಲಿ 2 ಟರ್ಮ್ ಆಡ್ ಮಾಡ್ಕೋಬೇಕು ಸರ್. +1 +1 ಒಂದು 3/3 3/4 ಫ್ಯಾಕ್ಟೋರಿಯಲ್ 1 into 1/4 ಆಡ್ ಮಾಡ್ಬೇಕಾಗತ್ತೆ. ಈಗ ಇಲ್ಲೂ ಆಡ್ ಮಾಡ್ಬಿಡಿ. 1 + 3 ಫ್ಯಾಕ್ಟೋರಿಯಲ್ 1 into 1/4 ಪ್ಲಸ್ 3 into 3 + 2 ತಪ್ಪಾಯ್ತಾ? ಕರೆಕ್ಟ್ ಇದೆ ಸರ್. ಡಿವೈಡೆಡ್ ಬೈ 3 into 6 ಅಯ್ಯೋ 1/4 ಮೇಡಮ್ ತಪ್ಪು ಮಾಡಿದ್ವಿ. ಇಲ್ಲೇನು ಗೊತ್ತಾ, ಇಲ್ಲಿ 2 ಬರ್ಬೇಕನ್ಸುತ್ತೆ. ಅದೇ ಹೇಳಿದೆ ಸರ್ ನಾನು ಫಸ್ಟ್ 2 into 5 ಅಂತ. ಸಾರಿ. ಇದು 2 ಮಲ್ಟಿಪ್ಲೈ ಯಾಕಂದ್ರೆ ಡಿಫ್ರೆನ್ಸ್ 3 ಅಲ್ವಾ. ಫೈನಲ್ಲಿ 3 ಹೋದ್ರೆ 2 ಬರ್ಬೇಕು ಅಂದ್ರೆ ಸಾರಿ ಈಗ ಇಲ್ಲೇ ಬರಬೇಕು ನನಗ 2 ಕರೆಕ್ಟ್ ಆಗಿದೆ, ಏನ್ ತೊಂದರೆ ಇಲ್ಲ. ಈಗ ಇದು 2 ಆಗುತ್ತೆ. ಇದು 2/1 ಆಗುತ್ತೆ. ಇದು 2 ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು 2 ಇರುತ್ತೆ. ಕರೆಕ್ಟ್ ಆಗಿದೆ, ಇನ್ನಿರೋದೆಲ್ಲ ಕರೆಕ್ಟ್ ಆಗಿರುತ್ತೆ ಸೇಮ್. ಇನ್ನ ಇದು 2 ಆಗುತ್ತೆ. ಇದು 2 + 3 ಆಗುತ್ತೆ. ಡಿವೈಡ್ ಬೈ ಫ್ಯಾಕ್ಟೋರಿಯಲ್ 2 into 1/4 ಹೋಲ್ ಸ್ಕ್ವೇರ್ ಆಗುತ್ತೆ ಅಂಡ್ ಸೋ ಆನ್ ಆಗುತ್ತೆ. ಜಸ್ಟ್ ಈಗ ಪಿ ಕ್ಯೂ ವ್ಯಾಲ್ಯೂಸ್ ಹೇಳಿ ಅಷ್ಟೇ. ಸೊ ಪಿ is equal to 2 ಬರುತ್ತೆ, ಕ್ಯೂ is equal to 3 ಬರುತ್ತೆ. ಸೊ ಅಂಡ್ x/q will be 1 ಏನೋ ತಪ್ಪು ಮಾಡಿದೆ ಅನ್ಸುತ್ತೆ ನೀವು ಮತ್ತೆ. ನೋಡಿ ಇಲ್ಲಿ ಫ್ಯಾಕ್ಟೋರಿಯಲ್ ಬರ್ಕೊಂಡಿದ್ದೀರಾ ಅಂದ್ರೆ 3 ಕಾಮನ್ ತೆಗ್ದಿದ್ದೀರಾ, ಹೌದ್ ತಾನೆ? ಇಲ್ಲಿ ಬೇಕಂದ್ರೆ 3 ಕಾಮನ್ ಫ್ಯಾಕ್ಟೋರಿಯಲ್ ಬರ್ಬೇಕಂದ್ರೆ 1 into 2 ಬರ್ಬೇಕಂದ್ರೆ 3 ಕಾಮನ್ ತೆಗಿತೀರಾ. ಆ 3 ಇಲ್ಲಿಂದ ಒಂದು 3 ಇಲ್ಲಿಂದ ಒಂದು 3 ಕಾಮನ್ ತೆಗೆದ್ರೆ 3 ಸ್ಕ್ವೇರ್ ಆಗುತ್ತೆ. ಆ 3 ಸ್ಕ್ವೇರ್ನ ಇಲ್ಲಿ ಒಳಗಡೆ ಆಡ್ ಮಾಡಿದ್ರೆ 3 ಆಗುತ್ತೆ. 4 3s ಏನಾಗುತ್ತೆ, ಇದು 12 ಆಗುತ್ತೆ. ಇದು ಅಲ್ಲ, ಇದು ಕರೆಕ್ಟ್ ಆಗಿರುತ್ತೆ. ಇದು 4 ಹಂಗೆ ಇರುತ್ತೆ. ಇದು 12 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಬೇಡ, ಸಿಂಪ್ಲಿಫಿಕೇಶನ್ ಅಷ್ಟೇ ನಾನು ಮಾಡ್ತಾ ಇರೋದೆಲ್ಲ. ಈಗ ನೋಡಿ, ಇದು ಫ್ಯಾಕ್ಟೋರಿಯಲ್ ಅಂತ ಬರ್ಬೇಕಂದ್ರೆ ಈಗ ಇಲ್ಲಿಂದ ಕಾಮನ್ ತೆಗಿಬೇಕಲ್ಲ. ಕಾಮನ್ ತೆಗಿತೀವಿ ತಾನೆ ಇಲ್ಲಿ ಫ್ಯಾಕ್ಟೋರಿಯಲ್. ನೋಡಿ ಈ ಜಾಗದಲ್ಲಿ ಏನ್ ಫ್ಯಾಕ್ಟೋರಿಯಲ್ ಅಂತ ಬರ್ದಿದ್ದೀನಿ ಅಂದ್ರೆ ಇಲ್ಲಿ 3 ಕಾಮನ್ ತೆಗೆದಿದ್ದೀನಿ. ಇಲ್ಲಿಂದ ಒಂದು 3 ಇಲ್ಲಿಂದ ಒಂದು 3 ಅಂದ್ರೆ 3 ಸ್ಕ್ವೇರ್ ಎತ್ತಿದೀನಿ ಈಚೆ ಕಡೆ. ಆ 3 ಸ್ಕ್ವೇರ್ನ ಇಲ್ಲಿ ಒಳಗಡೆ ಸೇರಿಸ್ಬಿಟ್ರೆ ಏನಾಗುತ್ತೆ, ಸ್ಕ್ವೇರ್ ಇನ್ನೇನ್ ಮೇಲೆ ಇದ್ದೇ ಇರುತ್ತಿದ್ದು ಈ ಸ್ಕ್ವೇರ್. 3 4s ಏನಾಗುತ್ತೆ 12 ಆಗುತ್ತೆ. ಎಲ್ಲಾ ಕಡೆ 12 12 ಹಾಕಂತ ಬರುತ್ತೆ. ಇಲ್ಲಿ ಕ್ಯೂಬ್ ಇದೆ ನೋಡಿ, ಬರಲ್ಲ ಸರ್, ಬರೀ 3 ಅಷ್ಟೇ ಬರುತ್ತೆ. ನೀವು 3 ತೆಗೆದ್ರೆ 1 into 2 ಬರುತ್ತೆ. 1 3 ಅಷ್ಟೇ ಇರುತ್ತೆ ಅಲ್ಲಿ. 2 ಫ್ಯಾಕ್ಟೋರಿಯಲ್ ಆಗುತ್ತೆ, 3 ಸ್ಕ್ವೇರ್ ಆಗಲ್ಲ. ಸೊ 3 into 4 ಇಲ್ಲಿಂದ ಒಂದು 3. ಈಗ ನಾನು ಹೇಳಿದ್ರೆ ಹೆಂಗ್ ಗೊತ್ತಾ, 3 into 6 ಇದೆ. ಇಫ್ ಐ ಟೇಕ್ 3 ಕಾಮನ್ ನಿಮ್ಗೆ 1 into 2 ಬರುತ್ತೆ. ಅಲ್ಲಲ್ಲ 3 into 2 ಸಾರಿ, ಕಾಮನ್ ಫ್ಯಾಕ್ಟೋರಿಯಲ್ ತೆಗೆದ್ರೆ ಇದು ಬರೀತೀವಿ. ಪ್ಲಸ್ ಅಲ್ಲ, 3 ಸ್ಕ್ವೇರೇ ಕಾಮನ್ ತೆಗಿಬೇಕು. ಅಂದ್ರೆ ಈಗ ಇಲ್ಲಿಂದ ಒಂದು 3 ಆಚೆ ಬರುತ್ತೆ. ಈಗ
ಸಿಂಪಲ್ ಸರ್ ಆಗಿ ಹೆಂಗ್ ಗೊತ್ತಾಯ್ತು ಹೇಳ್ತೀವಿ ಗೊತ್ತಾ? ಗೊತ್ತಾಯ್ತು ಸರ್. ಸಿಂಪಲ್ ಆಗಿ 6 3 ನ ಇಂಟು 3 ಇಂಟು 2 ಅಂತ ಬರ್ಕೋತೀರಾ ಸರ್? 3 3 ಸ್ಕ್ವೇರ್ ಇಂಟು ಇಂಟು 2 2 ಆಗುತ್ತೆ. ಅವಾಗ 3 ಸ್ಕ್ವೇರ್ ಇಂಟು 1 ಇಂಟು 2 ಅಂತ ಬರ್ಕೋತೀವಿ. ಸೊ ಆ ತರ ಅರ್ಥ ಆಯ್ತಾ ಸರ್ 1 ಮಿನಿಟ್ ಇನ್ನೊಂದ್ಸರಿ ಪೂರ್ತಿ ಅದ ನೀಟಾಗಿ ಅಬ್ಸರ್ವ್ ಮಾಡಿ ಸರ್. ಡಿನಾಮಿನೇಟರ್ ಇಸ್ ಗ್ರೇಟರ್ ದೆನ್ 1 ಇದೆ ಎಲ್ಲಾ ಕಡೆ. ಮೇಲ್ 1 ಎಲಿಮೆಂಟ್ ಇದ್ರೆ ಕೆಳಗೆ 2 ಎಲಿಮೆಂಟ್ ಇದೆ. ಸೆಕೆಂಡ್ ಟರ್ಮ್ ಮೇಲೆ 2 ಇದ್ರೆ ಕೆಳಗೆ 3 ಇದೆ. ಥರ್ಡ್ ಮೇಲೆ 3 ಇದ್ರೆ ಕೆಳಗೆ 4 ಟರ್ಮ್ಸ್ ಇದಾವ್ ಸರ್. ನೀವು ಇಲ್ಲಿ ಈಕ್ವಾಲಿಟಿ ತೋರಿಸ್ತಾ ಇದ್ದೀರಲ್ಲ. ಈಗ ಮೇಡಮ್ ಮೊದಲಿಂದ ಹೇಳ್ತೀನಿ ನೋಡಿ, ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಕೊಟ್ಟಿರೋದನ್ನ ಹೆಸರು ತಗೊಂತೀವ. ಈಗ ನಾವೇನ್ ಮಾಡ್ಬೇಕು, ನಮ್ಗೆ ಒಂದು ಪ್ರಾಪರ್ಟಿ ನೋಡಿ, ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ನೋಡಿ ಒಂದ್ಸರಿ. ಎಕ್ಸ್ಪ್ಯಾನ್ಷನ್ ಅಲ್ಲಿ ಹೆಂಗಿದೆ ಅಂತ ಅಂದ್ರೆ ನೋಡಿ, ಇಲ್ಲಿ ಒಂದು ಫ್ಯಾಕ್ಟರ್ ಇದ್ರೆ ಇಲ್ಲಿ 1 ಫ್ಯಾಕ್ಟೋರಿಯಲ್ ಬರುತ್ತೆ. ಇಲ್ಲಿ n ಅನ್ನೋದೊಂದು ಫ್ಯಾಕ್ಟರ್, 1 - 1 ಅನ್ನೋದೊಂದು ಫ್ಯಾಕ್ಟರ್ 2 ಇದ್ರೆ ಇಲ್ಲಿ 2 ಫ್ಯಾಕ್ಟೋರಿಯಲ್ ಬರುತ್ತೆ. ಅದೇ ತರನೇ ಇರ್ಬೇಕು ನಮಗೆ ಇದು ಟರ್ಮ್ಸ್ಗಳು. ಇಲ್ಲೂ ಅಷ್ಟೇ ನೋಡಿ, ಅದಾಗ್ಬಿಟ್ಟು ಅದ್ ಬೇಡ. ಇಲ್ಲಿ ನೋಡಿ p ಇರುತ್ತೆ, ಇಲ್ಲಿ 1 ಫ್ಯಾಕ್ಟೋರಿಯಲ್ ಇರುತ್ತೆ. ಇಲ್ಲಿ 2 ಫ್ಯಾಕ್ಟರ್ಸ್ ಇದೆ, p ಮತ್ತೆ p ಪ್ಲಸ್ q. ಇಲ್ಲಿ 3 ಇದೆ ನೋಡಿ, p ಪ್ಲಸ್ q, p ಪ್ಲಸ್ 2q ಅಂತ ಇದೆ. ಸೊ ಅಲ್ಲಿ 3 ಫ್ಯಾಕ್ಟೋರಿಯಲ್ ಇರುತ್ತೆ. ಇದು ಲಾಜಿಕ್ ಒಂದು ಗೊತ್ತಿಲ್ಲ. ಇಲ್ಲಿ 1 ಇದ್ದಾಗ ಇಲ್ಲಿ ಪವರ್ 1 ಬರುತ್ತೆ. ಇಲ್ಲಿ ಕೆಳಗಡೆ 2 ಫ್ಯಾಕ್ಟೋರಿಯಲ್ ಬಂದಾಗ ಪವರ್ 2 ಬರುತ್ತೆ. ನೋಡಿ ಇಲ್ಲಿ ಪವರ್ 2 ಇದೆ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಏನಿರ್ಬೇಕು, ಇಲ್ಲಿ 2 ಫ್ಯಾಕ್ಟೋರಿಯಲ್ ಇರಬೇಕು. ಇಲ್ಲಿ ಪವರ್ 3 ಇದೆ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಏನಿರ್ಬೇಕು, ಇಲ್ಲಿ 3 ಫ್ಯಾಕ್ಟೋರಿಯಲ್ ಇರಬೇಕು. ಈ ಲಾಜಿಕ್ ನ ಒಂದು ಅರ್ಥ ಮಾಡ್ಕೋಬೇಕು. ಈಗ ಅದೇ ಲಾಜಿಕ್ ನ ನಾನು ಉಪಯೋಗಿಸಕ್ ಹೋದ್ರೆ ಇಲ್ಲಿ ಏನಾಗುತ್ತೆ, ದ ಪ್ರಾಬ್ಲಮ್ ಇಸ್ ದಟ್ ನೋಡಿ, ಇದನ್ನ 4 ಸ್ಕ್ವೇರ್ ಅಂತ ಬರ್ಕೋತೀರಾ. ಸೊ ಅದನ್ನ ಏನಂತ ಬರ್ಕೋತೀರಾ? ಸಿಂಪ್ಲಿ ನಾನು ಏನಂತ ಬರ್ಕೋತೀನಿ, 5 ಡಿವೈಡ್ ಬೈ 3 ಇಂಟು 6 ಇಂಟು 1/4 ಹೋಲ್ ಸ್ಕ್ವೇರ್ ಅಂತ ಬರೀದಿನ. ನಾನು ಪ್ರತಿಯೊಂದು ಸ್ಟೆಪ್ ಬರಿತೀನಿ ಇವಾಗ ನಿಮ್ಗೆ ಅರ್ಥ ಆಗ್ಲಿ ಅಂತ. 5 ಇಂಟು 8 ಡಿವೈಡ್ ಬೈ 3 6 9 1/4 ಹೋಲ್ ಕ್ಯೂಬ್ ಅಂಡ್ ಸೋ ಆನ್. ಇಷ್ಟು ಕ್ಲಿಯರ್ ಇದೆಯಾ? ನಾನು ಏನು ಮಾಡಿಲ್ಲ, ಏನ್ ಮಾಡಿದೀನಿ, 4 ನ 16 ನ 4 ಸ್ಕ್ವೇರ್ ಅಂತ 1/4 ಹೋಲ್ ಸ್ಕ್ವೇರ್ 1/4 ಹೋಲ್ ಕ್ಯೂಬ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮತ್ತೆ ಏನ್ ಮಾಡ್ತೀನಿ ನಾನು ಅಂತ ಅಂದ್ರೆ, ಇದರಿಂದ 6 ಇಲ್ಲಿಂದ ಒಂದು 3 ಇಲ್ಲಿ ಬಂತು, ಇಲ್ಲಿಂದ ಒಂದು 3 ಬಂತು. ಅವಾಗ ಏನಾಗುತ್ತೆ, ಆ 3 ಸ್ಕ್ವೇರ್ ನ ಇಲ್ಲಿ ಒಳಗಡೆ ಕಳ್ಸಿದ್ರೆ ಏನಾಗುತ್ತೆ, 5 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಇಲ್ಲೇನ್ ಬರಿಬೇಕು ನೀವು ಹೇಳಿ ನನಗೆ, 1/12 ಹೋಲ್ ಸ್ಕ್ವೇರ್ ಅಂತ ಬರಿಬೇಕಾಗುತ್ತೆ ನಾನು. ಇಲ್ಲೂ ಅಷ್ಟೇ 5 ಇಂಟು 8 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 1/12 ಬರುತ್ತೆ ಸೇಮ್. ಯಾಕಂದ್ರೆ ಇಲ್ಲೂ ಕ್ಯೂಬ್ ಇದೆ, ಇಲ್ಲೂ ಮೂರು 3 ನ ಕಾಮನ್ ತೆಗೆದಿದ್ದೀರಾ, ಕ್ಯೂಬೇ ಆಗುತ್ತೆ ಅದು ಕೂಡ, ಹೋಲ್ ಕ್ಯೂಬ್ ಅಂಡ್ ಸೊ ಆನ್. ಈ ಸ್ಟೆಪ್ ಕ್ಲಿಯರ್ ಇದೆಯಾ? ಬಟ್ ನಮಗೆ ಪ್ರಾಬ್ಲಮ್ ಇರೋದೇನಂತ ಅಂದ್ರೆ, ಇಲ್ಲಿ ನಾನು ಹೇಳಿದೆ ಕೆಳಗಡೆ 2 ಫ್ಯಾಕ್ಟರ್ ಇದ್ರೆ ಮೇಲ್ಗಡೆ 2 ಫ್ಯಾಕ್ಟರ್ಸ್ ಇರಬೇಕು. ಬಟ್ ಇಲ್ಲಿ ನನಗೆ ಒಂದೇ ಇದೆ ಅಂತಂದ್ರೆ ನಾನು 2 ಮಾಡ್ಬೇಕಂದ್ರೆ ಡಿಫ್ರೆನ್ಸ್ ನೋಡ್ಕೊಳ್ಳಿ. 5 ಮತ್ತೆ 8 ಡಿಫ್ರೆನ್ಸ್ ಎಷ್ಟಿದೆ? 3 ಇದೆ. 3 ಡಿಫ್ರೆನ್ಸ್ ಅಂದ್ರೆ 5ರಲ್ಲಿ 3 ಹೋದ್ರೆ ಎಷ್ಟು? ಇನ್ 2 ಅಂದ್ರೆ ಈ 2 ನ ಮಲ್ಟಿಪ್ಲೈ ಮಾಡಬೇಕು ಈಚ್ ಒನ್ಗೂ ಅಂತ. ಅಂದ್ರೆ 2 ನ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಆ ಕಡೆ ಈ ಕಡೆ 2 ಈಕ್ವೇಶನ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. 2s ಇಸ್ ಈಕ್ವಲ್ ಟು ನಾನು ಏನ್ ಮಾಡ್ತೀನಿ, ಎಲ್ಲಾ ಟರ್ಮ್ಸ್ಗೂ ಮಲ್ಟಿಪ್ಲೈ ಮಾಡಬೇಕು. 25 divided by 2 factorial into 1/12 whole square plus 258 divided by 3 factorial into 1/12 the whole square and so on out. ಈಗ ಕ್ಲಿಯರ್ ಆಯ್ತಲ್ವಾ? ಈಗ ಒಂದು ಟರ್ಮ್ ಮಿಸ್ ಆಗಿದೆ ಆದ್ರೂ ಕೂಡ. ಆ ಒಂದು ಟರ್ಮ್ ಯಾವುದು? 2s ಒಂದಲ್ಲ, ಆಕ್ಚುಲಿ 2 ಮಿಸ್ ಆಗಿದೆ ಅಲ್ವಾ? ಪ್ಲಸ್ 1 ಪ್ಲಸ್ 2 ಬೈ ಫ್ಯಾಕ್ಟೋರಿಯಲ್ 1 ಇಂಟು 1/12 ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು ಇದೇನ್ ಬರುತ್ತೆ ಈಗ? 1 ಪ್ಲಸ್ 2 ಬೈ ಫ್ಯಾಕ್ಟೋರಿಯಲ್ 1 ಇಂಟು 1/12 ಅಂಡ್ 2π divided by 2 ಫ್ಯಾಕ್ಟೋರಿಯಲ್ ಇಂಟು 1/12 ಹೋಲ್ ಸ್ಕ್ವೇರ್ ಅಂಡ್ ಸೋ ಆನ್ ಆಗುತ್ತೆ. ಈಗ ಇದಕ್ಕೆ ಸಮ್ ಅಪ್ಲೈ ಮಾಡಿದ್ವಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಅದಕ್ಕೆ ಫಸ್ಟ್ p ಹೇಳಿ. ಸೊ p ಇಸ್ ಈಕ್ವಲ್ ಟು 2, q ಇಸ್ ಈಕ್ವಲ್ ಟು 3 ಬರುತ್ತೆ. x by q will be 1/12. ಸೊ ಫ್ರಮ್ ದಿಸ್ x will be some 3 ಅಂದ್ರೆ 1/4 ಆಗುತ್ತೆ.
ಸೊ ಅದನ್ನ 1 minus 1/4 all to the power minus p/q -2/3. -2/3. ಇದನ್ನ ಸಿಂಪ್ಲಿಫೈ ಮಾಡಿ ಮತ್ತೆ ಇಲ್ಲಿರೋ ವ್ಯಾಲ್ಯೂಸ್ಗಳನ್ನ ಏನ್ ಮಾಡಿ ನೀವು ಇದು ಸಿಂಪ್ಲಿಫೈ ಆದ್ಮೇಲೆ ಅದನ್ನ RHS ತಗೊಂಬಂದು ಡಿವೈಡ್ ಬೈ 2 ಮಾಡಿ ಆನ್ಸರ್ನ ನೀವು ಟ್ರೈ ಮಾಡಿ ಮನೇಲಿ. ಓಕೆನಾ? ಬರುತ್ತೆ. 4/3 all to the power of 2/3 ಬರುತ್ತೆ. ಅದು ನೋಡಿ, ಅದು ಮಾಡ್ಕೋತೀರಾ ಇದು ಮನೇಲಿ? Yes, sir. ಮುಂದಿನ ಇದಕ್ಕೆ ಹೋಗೋಣ. ಎಕ್ಸ್ಪಾನ್ಷನ್ ಆಫ್ ಎಕ್ಸ್ಪೋನೆನ್ಷಿಯಲ್ ಸೀರೀಸ್. ಈಗ ಅದು ಬೈನಾಮಿಯಲ್ ಸೀರೀಸ್ ಆಯ್ತು. ನಿಮ್ಗೆ ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ನಿಮ್ಗೆ ಗೊತ್ತಿರಬೇಕು. ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ಅಂತ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ಎಕ್ಸ್ಪಾನ್ಷನ್ ಬಂದ್ಬಿಟ್ಟು e⁻x = 1 + x by factorial 1 plus x² by factorial 2 plus x³ by factorial 3 and so on. ಅದನ್ನ ಹಿಂಗೂ ಬರಿಬಹುದು. ಸೊ summation n is equal to 0 to infinity x power n upon n factorial. So this is the expansion of ಈ ತರ ಎಲ್ಲ ಕ್ವಶನ್ ಕೊಟ್ಟಿದ್ದಾನೆ ಅಂತಾರೆ, ದಟ್ ಈಸ್ ನಥಿಂಗ್ ಬಟ್ e⁻x ಅಂತ. ಸೊ ಇಫ್ ಯು ಪುಟ್ x is equal to 1 ಏನಾಗುತ್ತೆ? x is equal to 1 ಹಾಕಿದ್ರೆ ಏನಾಗುತ್ತೆ ಅಂದ್ರೆ e is equal to 1 plus 1 upon 1 factorial 1 upon 2 factorial 1 upon 3 factorial and so on ಆಗುತ್ತೆ. ಅಂದ್ರೆ ಅಥವಾ ಸಿಂಪ್ಲಿ ಐ ಸೇ, ಸೊ ದಿಸ್ ಇಸ್ ನಥಿಂಗ್ ಬಟ್ ದಿ ಸಮ್ಮೇಷನ್ ಆಫ್ 1 upon n factorial ಅಲ್ವಾ? Yes, sir. ಸಮೇಷನ್ 1/n ಫ್ಯಾಕ್ಟೋರಿಯಲ್ ಅಂತ ಏನು ಹೇಳ್ತೀವಿ. ಸೊ ದಿಸ್ ಈಸ್ ಎ ಕನ್ವರ್ಜೆಂಟ್ ಸೀರೀಸ್. ಓಕೆನಾ? ಸೊ ಅಂದ್ರೆ ಅದು ಈ ಕನ್ವರ್ಜ್ ಆಗುತ್ತೆ ಅಂತ. ಅಂದ್ರೆ ಈ ವ್ಯಾಲ್ಯೂ ಯಾವತ್ತು ನೆನಪಿರಲಿ ನಿಮಗೆ 1/n ಫ್ಯಾಕ್ಟೋರಿಯಲ್. ಸೊ ಸಮೇಷನ್ 1 upon n ಫ್ಯಾಕ್ಟೋರಿಯಲ್ ಏನು ಅಂತ ಕೇಳಿದ್ರೆ ಕನ್ವರ್ಜ ಡೈವರ್ಜ ಅಂತ ಅಂತ ಹೇಳ್ಬೇಕು. ನೀವೀಗ ಎಕ್ಸಾಮ್ ಬರೀ ಇದೇ ಕೊಟ್ಟ ಕನ್ವರ್ಜ ಡೈವರ್ಜ ಅಂತ ಕೇಳ್ತಾನೆ. ಕನ್ವರ್ಜ್ ಯಾಕಂದ್ರೆ ಅದ್ರ ಸಮ್ ಏನ್ ಬರ್ತಾ ಇದೆ ನಮ್ಗೆ ಈ ಬರ್ತಾ ಇದೆ. ಸೊ ದಿಸ್ ಕನ್ವರ್ಜಸ್ ಟು ಇ ಅಂತ. ಅಂದ್ರೆ 1/n ಫ್ಯಾಕ್ಟೋರಿಯಲ್ ಸಮೇಷನ್ ವ್ಯಾಲ್ಯೂ ಬಂದ್ಬಿಟ್ಟು ಇ ಅನ್ನೋದು ನಿಮ್ಗೆ ನೆನಪಿರ್ಲಿ. ಸೊ ಕ್ಲಿಯರ್ ಆಯ್ತು ಇಷ್ಟು. ಇದ್ರ ಜೊತೆಗೆ ನಿಮಗೆ ಗೊತ್ತಿದೆ ನೋಡಿ ಇಲ್ಲಿ ಸಮೇಷನ್ ರನ್ ಆಗ್ತಾ ಇರೋದು 0 ಇಂದ, ನೆನಪಿರ್ಲಿ 0 to infinity ರನ್ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಫಸ್ಟ್ ಟರ್ಮ್ಗಳು ಏನ್ ಬರ್ಬೇಕು ಹೇಳಿ? ಫಸ್ಟ್ ಟರ್ಮ್ ಏನಿತ್ತು 1 plus 1/(1) plus 1/(2) ಈ ತರ ತಾನೇ ರನ್ ಆಗ್ತಿದೆ. 1/1 ಆ ತರ ಪ್ಲಸ್ 1/3 ಅಂಡ್ ಸೋ ಆನ್. ಇದು ಬಂದ್ಬಿಟ್ಟು ಇ ಆಗುತ್ತೆ. ಈಗ ನೋಡಿ 0 to infinity ಇದ್ದಾಗ ಇದು ಸಮ್ ಇ ಆಗುತ್ತೆ. ದಟ್ಸ್ ವ್ಯಾಲ್ಯೂ ಇಸ್ ವಾಟ್ ಇ ಅಂತ. 0 to infinity n-1 ಇದ್ದಾಗಲೂ ಕೂಡ ಅದ್ರ ವ್ಯಾಲ್ಯೂ ಇತ್ತು. ಆಕ್ಚುಲಿ ಇದು 0 to infinity ಅಂದ್ರೂ ಏನ್ ತೊಂದರೆ ಇಲ್ಲ. ಅಂಡ್ ಇದನ್ನ ಹಿಂಗೆ ಹೇಳ್ಬೋದು. ಆಕ್ಚುಲಿ ಇದನ್ನ ಸಮೇಷನ್ ರನ್ ಮಾಡ್ಬೇಕಾದ್ರೆ ನಾವು 1 to infinity 1 upon n-1 ಫ್ಯಾಕ್ಟೋರಿಯಲ್ ಬಂದ್ಬಿಟ್ಟು ಏನಾಗುತ್ತೆ ನಿಮ್ಗೆ ಏನೇ ಆಗುತ್ತೆ ವ್ಯಾಲ್ಯೂ. ನೋಡಿ ಈಗ 1 ಹಾಕಿದ್ರೆ ಏನಾಗುತ್ತೆ? ಎನ್ನಿಗೆ 1 ಹಾಕೊಳ್ಳಿ. ಎನ್ನಿಗೆ 1 ಇಂದ ಶುರು ಮಾಡ್ಬೇಕು ಅಂತ. ಎನ್ನಿಗೆ 1 ಇಂದ ಶುರು ಮಾಡಿ ಏನಾಗುತ್ತೆ? ಯಾಕಂದ್ರೆ 0 ಇಂದ ಆಗಲ್ಲ ಅಂತ ಹೇಳ್ತೀವಿ ನಾನು. ಯಾಕಂದ್ರೆ 0 ಹಾಕಿದ್ರೆ ಏನಾಗುತ್ತೆ ಹೇಳಿ ಇಲ್ಲಿ? 0 ಫ್ಯಾಕ್ಟರ್ -1 -1 ನೆಗೆಟಿವ್ ಫ್ಯಾಕ್ಟೋರಿಯಲ್ ಇಲ್ಲ, ಡಿಫೈನ್ ಆಗಲ್ಲ ಅದು. ಓಕೆನಾ? ಸೊ ಅದಕ್ಕೆ ಯು ಹ್ಯಾವ್ ಟು ರನ್ ವಿತ್ 1 ಅಂತ. ಸಪೋಸ್ ಸಮ್ ಟೈಮ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಅಲ್ಲಿ ಹಿಂಗ್ ಬಂದ್ಬಿಡುತ್ತೆ. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವ್ ಏನ್ ಮಾಡ್ಬೇಕಂತ ಅಂದ್ರೆ, ನೀವು n = 0 ಇದ್ದಿದ್ದು ನಾವು ಟಕ್ ಅಂತ n = 1 ಚೇಂಜ್ ಮಾಡ್ಬಿಟ್ಟಿರ್ತೀವಿ ನಾವು. ಇದು ಹೆಂಗಿದೆಯೋ ಹಂಗೆ ಬರ್ದಿರ್ತೀವಿ, ಬಟ್ n = 1 ಅಂತ ಮಾಡಿರ್ತೀವಿ, ಮಾಡ್ಬೋದು ಹಂಗೆ. ಓಕೆನಾ? ಇದನ್ನ ಹಿಂಗ್ ಬರ್ದಿರ್ತೀವಿ. ಈ ಸ್ಟೆಪ್ ಹಿಂಗಿದ್ರೆ ದಿಸ್ ಇಸ್ ಆಕ್ಚುಲಿ ಮೀನಿಂಗ್ಲೆಸ್. 0 ಹಾಕಕ್ ಬರಲ್ಲ ಇಲ್ಲಿ, 0 ಇಂದ ರನ್ ಮಾಡಕ್ ಬರಲ್ಲ ನಾವು ಫ್ಯಾಕ್ಟೋರಿಯಲ್ ಇದನ್ನ. ಹಾಗಾಗಿ ನಾವು 1 ಇಂದ ರನ್ ಮಾಡ್ಬೇಕು. ಇದ್ರ ವ್ಯಾಲ್ಯೂ ಕೂಡ ಈನೇ ಬರುತ್ತೆ. ಹೆಂಗೆ ಅಂತ ನೀವು ಚೆಕ್ ಮಾಡ್ಕೋ. n = 1 ಹಾಕಿದ್ರೆ 1 - 1 0. 0 ಫ್ಯಾಕ್ಟೋರಿಯಲ್ ಇಸ್ ವಾಟ್ 1 ಫಸ್ಟ್ ಟರ್ಮ್ ಬಂತು. n = 2 ಹಾಕಿದ್ರೆ ಏನ್ ಬರುತ್ತೆ? 2 - 1 ಫ್ಯಾಕ್ಟೋರಿಯಲ್ ಬಂತು, ಸೆಕೆಂಡ್ ಟರ್ಮ್ ಬಂತು. 3 ಹಾಕಿದ್ರೆ 3 - 1 2 1/2 ಫ್ಯಾಕ್ಟೋರಿಯಲ್ ಎಲ್ಲ ಬಂತು. ಅಂದ್ರೆ ಎಲ್ಲ ಸೇಮ್ ಟರ್ಮ್ಸ್ ಗಳು ಜನರೇಟ್ ಆಗ್ತದೆ ತಾನೆ. ಅಂದ್ರೆ ಅದು ಕೂಡ ಆನ್ಸರ್ ಸೇಮ್. ಈಗ ಸಪೋಸ್ ಸಮೇಷನ್ 2 to infinity 1 upon n-2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು. ಇದು ಕೂಡ ಈನೇ. ಸೊ ಇನ್ ಜನರಲ್ ಅಂದ್ರೆ ಇಲ್ಲಿ ಎಲ್ಲಿಂದ ಸಮೇಷನ್ ರನ್ ಆಗುತ್ತೆ n- ದಟ್ ವ್ಯಾಲ್ಯೂ ಇದ್ರೆ ಆನ್ಸರ್ ಈನೇ ಬರುತ್ತೆ. ಓಕೆನಾ? ಸಪೋಸ್ ಸಮ್ಟೈಮ್ಸ್ ನೋಡಿ ಇಲ್ಲಿ 0 ಅಂತಾನೆ ಕೊಟ್ಟಿದ್ದಾನೆ. ಅಂತ ಟೈಮಲ್ಲಿ ನಾವು ಇದನ್ನ ಆಕ್ಚುಲಿ ಹೆಂಗ್ ಬರ್ಕೋಬೇಕು? ಇದನ್ನ ಹೆಂಗ್ ಬರ್ಕೋಬೇಕು ಹೇಳಿ? ಸಮೇಷನ್ n = k to infinity 1/n-k ಫ್ಯಾಕ್ಟೋರಿಯಲ್ ಅಂತ ಬರ್ಬಿಟ್ಟು ದಿಸ್ ವ್ಯಾಲ್ಯೂ ಇಸ್ ಆಲ್ಸೋ ಇ ಅಂತ. ಅಂದ್ರೆ ನಿಮ್ಗೆ ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮ್ಗೆ
0 ಇದೆಲ್ಲ ಟರ್ಮ್ಸ್ ಜನರೇಟ್ ಆಗಬೇಕು. ಸಪೋಸ್ ನೋಡಿ ಒಂದು ಆನ್ಸರ್ ಹೇಳ್ತೀನಿ, ಇದು ಹೆಂಗೆ ಹೇಳ್ತೀರಾ, ಇದಕ್ಕೆ ಆನ್ಸರ್ ಏನಂತ ಹೇಳಿ. ಸಪೋಸ್ ನಾನೇನಾದ್ರೂ ಹಿಂಗೆ ಕೊಟ್ಟಿದ್ರೆ ಸಮೇಶನ್ ರನ್ಸ್ ಫ್ರಮ್ 1 to infinity 1 by n factorial, what is the value of this? E. Not E. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು E E plus 1. minus 1. E minus 1 ಸರ್. ಅಲ್ಲದಲ್ವಾ? ಯಾಕೆಂದ್ರೆ ನಾನು ಸಮೇಶನ್ ರನ್ ಮಾಡ್ತಾ ಇರೋದು 1 ಇಂದ. ಸಮೇಶನ್ ರನ್ ಮಾಡಿದಾಗ ಏನಾಗುತ್ತೆ, ನಿಮಗೆ ವ್ಯಾಲ್ಯೂಸ್ ಟರ್ಮಿನ ಜನರೇಟ್ ಮಾಡಿ ಇದನ್ನ ನಿಮಗೆ ಫಸ್ಟ್ ಟರ್ಮ್ ಬಂದ್ಬಿಟ್ಟು 1 by 1 ಫ್ಯಾಕ್ಟಲ್ ಬರುತ್ತೆ, ಪ್ಲಸ್ 1 by 2 ಫ್ಯಾಕ್ಟಲ್ ಬರುತ್ತೆ, 1 by ಪ್ಲಸ್ 2 1 by 3 ಫ್ಯಾಕ್ಟಲ್ ಹಂಗೆ ಹೋಗ್ತಾ ಹೋಗುತ್ತೆ. ಸೊ ಅದು ಇ ಬರಲ್ಲ ನಿಮ್ಗೆ, ಇಲ್ಲಿ ಫಸ್ಟ್ ಟರ್ಮ್ ಮಿಸ್ ಆಗಿ ಹೋಗ್ಬಿಡುತ್ತೆ. ಆ ಮಿಸ್ ಆಗಿರೋದು ಈ ಕಡೆ -1 ಅಂತ ಬರ್ಕೋಬೇಕು. E-1 ಟೋಟಲ್ ಇ ನಲ್ಲಿ ಈ -1 ಸಬ್ಟ್ರಾಕ್ಟ್ ಆಗಿದೆ ಇದರಲ್ಲಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ದಿಸ್ ಇಸ್ E-1. ಅರ್ಥ ಆಗ್ತಿದೆಯಾ ಇದು? ಈಗ ನೋಡಿ ಸಮೇಶನ್ ಎಲ್ಲಿಂದ ರನ್ ಆಗ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದು ಕೊಡ್ತೀನಿ, ಇದಕ್ಕೆ ಆನ್ಸರ್ ಹೇಳಿ. ಸಮೇಶನ್ 2 to infinity 1 by n ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಗುತ್ತೆ? E minus 2 ಆಗುತ್ತೆ. ಎಸ್, E-2 ಆಗುತ್ತೆ. ಆಕ್ಚುಲಿ E-1 plus 1 by 1 by ಫ್ಯಾಕ್ಟೋರಿಯಲ್. ಓಕೆನಾ? ಅಂದ್ರೆ 2 ಟರ್ಮ್ ಮಿಸ್ ಆಗಿದೆ ಅಂತ. ನಾನು 2 ಇಂದ ರನ್ ಮಾಡಿದ್ರೆ ಫಸ್ಟ್ ಟರ್ಮ್ ಏನ್ ಬರುತ್ತೆ ಹೇಳಿ? 1 by 2 ಫ್ಯಾಕ್ಟೋರಿಯಲ್ ಬಂದ್ಬಿಡುತ್ತೆ 2 ಇಂದ ರನ್ ಮಾಡಿದಾಗ. ಅಂದ್ರೆ ಈ ಸ್ಟಾರ್ಟಿಂಗ್ 2 ಟರ್ಮ್ಸ್ ಏನಾಗ್ತವೆ, ಮಿಸ್ ಆಗ್ತವೆ. ಆ ಸ್ಟಾರ್ಟಿಂಗ್ 2 ಟರ್ಮ್ಸ್ ಏನ್ ಮಾಡ್ಬೇಕು, ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕು ಈ ಇಂದ. ಆಗ್ತಿಲ್ಲ? ಈಗ ಸಮೇಶನ್ 2 to infinity 1 upon n-1 the whole square ಅಂದ್ರೆ, ಅಲ್ಲ, n-1 in ಫ್ಯಾಕ್ಟೋರಿಯಲ್ ಅಂದ್ರೆ ಈಗ ನೋಡಿ ವೆರಿ ಸಿಂಪಲ್. 2 ಫಸ್ಟ್ ಅಪ್ಲೈ ಮಾಡಿ. 2 - 1 ಏನಪ್ಪಾ? 1 ಫ್ಯಾಕ್ಟೋರಿಯಲ್ ಬಂತು. ಅಂದ್ರೆ ಎಷ್ಟು ಟರ್ಮ್ ಮಿಸ್ ಆಗಿದೆ? ಒಂದೇ ಟರ್ಮ್. ಅಂದ್ರೆ E-1 ಅಂತ ಹೇಳಬೇಕು. ಈಗ ಸಮೇಶನ್ 2 to infinity, ಸೊ 1 by n plus 1 ಫ್ಯಾಕ್ಟೋರಿಯಲ್ ಅಂತ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? E minus 2 ಅಂದ್ರೆ ಎಷ್ಟು ಟರ್ಮ್ ಮಿಸ್ ಆಗಿದೆ ಇಲ್ಲಿ? ಫ್ಯಾಕ್ಟೋರಿಯಲ್ ಮಿಸ್ ಆಗಿದೆ. ಅಂದ್ರೆ ಇಲ್ಲಿವರೆಗೂ ಮಿಸ್ ಆಗಿದೆ. ಫಸ್ಟ್ ಟರ್ಮ್ ಬಂದ್ಬಿಟ್ಟು 3 ಫ್ಯಾಕ್ಟೋರಿಯಲ್ ಶುರು ಆಗ್ತಾ ಇದೆ. ಅಂದ್ರೆ ನಮಗೆ E minus of 1 plus 1 upon 1 ಫ್ಯಾಕ್ಟೋರಿಯಲ್ ಪ್ಲಸ್ 1 by 2 ಫ್ಯಾಕ್ಟೋರಿಯಲ್ ಇಷ್ಟು ಬರ್ಬೇಕು. ಈಗ ಅರ್ಥ ಆಯ್ತಲ್ವಾ ಈ ಹೆಂಗ್ ಅಪ್ಲೈ ಮಾಡೋದಂತ ಎಕ್ಸ್ಪೆನ್ಷನ್ ಅಲ್ಲಿ? ಈಗ ಇದೆಲ್ಲ ಅದನ್ನ ಹೇಳಿದ್ದಾರೆ ಅವರು. E-1 ಹೆಂಗ್ ಬರುತ್ತೆ, E-2 ಹೆಂಗ್ ಬರುತ್ತೆ ಅಂತ ಇದೆಲ್ಲ ನೋಡ್ಕೊಂಡ್ರಿ. ನೋಡಿ ಇಲ್ಲಿ n = 1 ಇಂದ ರನ್ ಮಾಡಿದರೆ 1 ಹಾಕೋದು ಇಲ್ಲಿ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಅಂದ್ರೆ ಎಷ್ಟು ಮಿಸ್ ಆಗುತ್ತೆ? 2 ಟರ್ಮ್ ಮಿಸ್ ಆಗಿದೆ. ಅಂದ್ರೆ ಅದೇ 2 ಬರುತ್ತೆ. 1 plus 1 ಬರುತ್ತೆ ಸರ್. 1 plus 1 ಬರುತ್ತೆ, ಅದನ್ನ 2 ಅಂತ ಡೈರೆಕ್ಟ್ ಆಗಿ ಬರುತ್ತೆ. ಕ್ಲಿಯರ್ ಆಯ್ತಲ್ವಾ ಇದು? ಈಗ ಇದ್ರ ಯೂಸ್ ಮಾಡ್ಕೊಂಡು, ಈ ಲಾಜಿಕ್ ನ ಯೂಸ್ ಮಾಡ್ಕೊಂಡು ಸಮ್ಸ್ ಯಾವ ತರ ಕೊಡ್ತಾರೆ ಅಂತ ವಿಲ್ ಸಿ ದಟ್ ನಾವು. 1 plus 2 square 3 square ಅಂತ ಇದನ್ನೊಂದು ಕ್ವಶನ್ ಕೊಟ್ಟಿದ್ದಾನೆ. ಇದನ್ನ ಹೇಗೆ ಮಾಡ್ತೀರಾ? ಫಸ್ಟ್ ಯು ರೈಟ್ ದ nth term of this. nth term ಕಂಡಿದ್ದೀವಿ. ಸೊ ಸಮ್ ಇಸ್ ಈಕ್ವಲ್ ಟು summation n is equal to ಡಿನಾಮಿನೇಟರ್ ಅಲ್ಲಿ 0 to ಆಲ್ವೇಸ್ ಕೀಪ್. ನೋಡಿ ಈ ತರ ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಡಿನಾಮಿನೇಟರ್ ಅಲ್ಲಿ n ಫ್ಯಾಕ್ಟೋರಿಯಲ್ ಇಡೋ ತರ ಮಾಡ್ಕೊಳ್ಳಿ. ಓಕೆನಾ? ಡಿನಾಮಿನೇಟರ್ ಅಲ್ಲಿ n ಫ್ಯಾಕ್ಟೋರಿಯಲ್ ಆದ್ರೆ ಏನಾಗುತ್ತೆ? ಇದು 0 to infinity ಬರುತ್ತೆ. 0 to n is infinity equal to 0 to infinity ಇದು n square by n factorial. ಇಲ್ಲ ಅಂದ್ರೆ n square by n factorial ಬರುತ್ತೆ. n square by n factorial ಬರಲ್ಲ ಮೇಡಮ್. ಈಗ ನಿಮ್ಗೆ n square by n factorial ಬಂದ್ರೆ ಏನಾಗುತ್ತೆ ಗೊತ್ತಾ? 0 ಇಂದ ರನ್ ಮಾಡಿದ್ರೆ 0 to infinity ಅಂದ್ರೆ n ಅಂದ್ರೆ 1 n plus 1 ಬರುತ್ತೆ. n plus 1 whole square n plus 1 whole square by n factorial. n plus 1 whole square by n factorial. by n factorial. ಹೌದಲ್ವಾ? ಅರ್ಥ ಆಯ್ತಾ? ಈಗ 0 ಇಂದ ರನ್ ಮಾಡಿದ್ರೆ ಕರೆಕ್ಟ್ ಆಗಿದೆ. ಸೊ ಈಗ ಏನ್ ಮಾಡ್ಬೇಕಂತ ಅಂದ್ರೆ ನೀವು ಬರುತ್ತೆ ಅಲ್ಲ, ಇದನ್ನ ಹಿಂಗ್ ಬರಿಬೋದಾ? ಸಮೇಶನ್ ಇಲ್ಲಿ n ಫ್ಯಾಕ್ಟೋರಿಯಲ್ n ಸ್ಕ್ವೇರ್ ಅಂತ ಬರೆದ್ಬಿಟ್ಟು
ಇಲ್ಲಿ n-1 ಅಂತ ಬರೀಬೋದಲ್ಲ. ಎಸ್ ಈಗ ಬಟ್ ಸಮೇಶನ್ ಇಲ್ಲಿ ಎಲ್ಲಿಂದ ರನ್ ಮಾಡ್ಬೇಕು ನಾವು? 0 1 ಇಂದ. 1 ಇಂದ. ಎಸ್ ಸರ್. ಓಕೆನಾ? ಸೊ 1 ಇಂದ ಎಲ್ಲಾನು ಒಂದೇ. ಈಗ ಈ ತರ ಕ್ವಶನ್ ಕೊಟ್ಟಾಗ ಇದಕ್ಕೆ ಸಮ್ ಹೆಂಗ್ ಕಂಡುಹಿಡಿಯೋದು ಅಂತ ಅಂದ್ರೆ, ಸೊ ನಾವು ಹೋಗ ಆ ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೋಬೇಕು. ನ್ಯೂಮರೇಟರ್ ನಾನು ಇದನ್ನ ತಗೊಂತೀನಿ, n ಸ್ಕ್ವೇರ್ ಇಸ್ ಈಕ್ವಲ್ ಟು, ಯಾಕೆ ಇದನ್ನ ತಗೊಂಡೆ ಅಂತ ಹೇಳ್ತೀನಿ, ಇದನ್ನ ಯಾಕೆ ಬೇಡ ಅಂತ ಹೇಳ್ತಿದೀನಿ ಅಂತ. ಯಾಕೆ ಬೇಡ ಅಂತಂದ್ರೆ ಮತ್ತೆ ಇದನ್ನ ಎಕ್ಸ್ಪೆನ್ಷನ್ ಮಾಡಿದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕ್ಬೇಕಾಗುತ್ತೆ. ಇದು ಸಿಂಪಲ್ n ಸ್ಕ್ವೇರ್ ಇದೆ ಅದಕ್ಕೋಸ್ಕರ. ಸೊ n ಸ್ಕ್ವೇರ್ನ ನಾವು ಈ ತರ ಬರ್ಕೋಬೇಕು. ಸೊ a ನಾಟ್ ಪ್ಲಸ್ a1 ಇಂಟು n-1 ಬರ್ಕೋಬೇಕು. ಇಲ್ಲಿ ಡಿನಾಮಿನೇಟರ್ ಏನ್ ತಗೊಂಡಿರ್ತೀರ, ಇಲ್ಲಿ n-1 ಫ್ಯಾಕ್ಟರ್ ಇದ್ರೆ ಆ n-1 ಅಂತ ಬರ್ಕೋಬೇಕು. ಆ ಫ್ಯಾಕ್ಟರ್ ಏನಿದೆ ಅದು ಪ್ಲಸ್ a2 ಇಂಟು n-1 ಇಂಟು n-2 ಅಂತ ಬರ್ಕೋಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ n ಸ್ಕ್ವೇರ್ ಇಸ್ ಈಕ್ವಲ್ ಟು, ಅದನ್ನ ಈಕ್ವೇಟಿಂಗ್ ದಿ ಕರೆಸ್ಪಾಂಡಿಂಗ್ ಕೋಎಫಿಷಿಯಂಟ್ಸ್. ಸಿಂಪ್ಲಿಫೈ ಮಾಡಿದನ್ನ ಅಂದ್ರೆ a ನಾಟ್ ಪ್ಲಸ್ a1n ಮೈನಸ್ a1, ಇದೆಲ್ಲ ಎಲ್ಲಿದೆ ಅಂತಂದ್ರೆ ಡಿಗ್ರಿ ಸಿಲೆಬಸ್ ಇದು. a2 ಇಂಟು n ಸ್ಕ್ವೇರ್ ಏನಾಗುತ್ತಿದೆ, n ಸ್ಕ್ವೇರ್ ಮೈನಸ್ -2n ಡೈರೆಕ್ಟ್ ಬರ್ತೀನಿ, -3n 3n ಪ್ಲಸ್ 2 ಬರುತ್ತೆ. 2. ಸೊ ಆನ್ ಸಿಂಪ್ಲಿಫೈಡ್ ಫರ್ದರ್, ಸೊ a ನಾಟ್ ಡೈರೆಕ್ಟ್ ಬರಿಲ್ಲ, a ನಾಟ್ ಪ್ಲಸ್ 2a2 ಆಗುತ್ತಾ. ಕಾನ್ಸ್ಟೆಂಟ್ ಟರ್ಮ್ಸ್ ಎಲ್ಲ ಒಂದ್ ಕಡೆ ಬರಿತೀನಿ, n ಪವರ್ಸ್ನೆಲ್ಲ ಒಂದ್ ಕಡೆ ಬರಿತೀನಿ. n ಪವರ್ 1 ಅಂದ್ರೆ ಏನಾಗುತ್ತೆ, ಈಗ ಇದು a1 ಬರುತ್ತೆ, ಇಲ್ಲಿ a1 ಇದೆ, n ಇದೆ, ಇನ್ನ ಮೈನಸ್ 3a2 ಬರುತ್ತಾ, ಮೈನಸ್ 3a2, n ಸ್ಕ್ವೇರ್ ಇಲ್ಲಿದೆ ಒಂದೇ ಇರುತ್ತೆ, ಅಂದ್ರೆ a2 n ಸ್ಕ್ವೇರ್ ಬರಿಬೋದಾ? Now I'm going to equate the corresponding coefficients of n square and constant. So now what is the coefficient of n square here? ಸರ್ ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ a1 ಮೈನಸ್ 3a2 n ಬರುತ್ತಲ್ವಾ ಸರ್? ಇಲ್ಲಿ n ಬಿಟ್ಟಿದ್ದೀನಿ, ಕಾಮನ್ ತೆಗೆದಿದ್ದೀನಿ, ಬಿಟ್ಟಿದ್ದೀನಿ. ಈಗ ಕರೆಕ್ಟ್ ಆಯ್ತಾ? ಕರೆಕ್ಟ್ ಆಯ್ತು ಸರ್. ನಾವು a2 is equal to ಏನ್ ಬರುತ್ತೆ, ಡೈರೆಕ್ಟ್ಲಿ 1 ಅಂತ ಗೊತ್ತಾಯ್ತು. ನಾವು ಇನ್ನೊಂದು ಯಾವುದು, ಎಲ್ಲ 0 ಇದಾವಲ್ವಾ, ಯಾವ್ದು ಬೇಕಾದ್ರೆ ಮಾಡ್ಕೋಬೋದು ನಾವು. a1 ಮೈನಸ್ 3a2 is equal to 0, a ನಾಟ್ ಪ್ಲಸ್ 2a2 is equal to 0. a2 1 ಹಾಕಿದ್ರೆ ನಿಮಗೆ a1 ಬಂದ್ಬಿಟ್ಟು 3 ಬರುತ್ತೆ. ಸೊ ಇದು a ನಾಟ್ ಬಂದ್ಬಿಟ್ಟು -2 ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಇಷ್ಟು ನಾವು ತಪ್ಪು ಮಾಡಿದೀವಿ, ಇಲ್ಲೊಂದು ಮಿಸ್ ಮಾಡ್ಬಿಟ್ಟಿದೀನಿ ಸರ್ A1 ಮಿಸ್ ಮಾಡಿದ್ವಿ, ಮೈನಸ್ A1 ಹೌದೌದು, ಇಲ್ಲಿ ಮೈನಸ್ a1 ಇದೆ ನೋಡಿ, ಕಾನ್ಸ್ಟೆಂಟ್ ಟರ್ಮ್. ಇಲ್ಲೊಂದು ಈ a1 ಮಿಸ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಇಲ್ಲಿ ಯಾವ್ದೀಗ ಮೈನಸ್ a1 ಆಗುತ್ತೆ, ಸಾರಿ. a1 ಅಂದ್ರೆ ಈಗ a1 ಅಂದ್ರೆ ಏನ್ ಬಂತು, 1 ಬಂತು, ಅಂದ್ರೆ ನಿಮ್ಗೆ a1 ಬಂದ್ಬಿಟ್ಟು +1 ಆಗುತ್ತಲ್ವಾ, +1 ಆಗುತ್ತೆ. ಸಾರಿ, a ನಾಟ್ ಬಂದ್ಬಿಟ್ಟು 1 ಬರುತ್ತೆ, ಸಾರಿ -3 a1 a1 3 ಅಲ್ವಾ, 3 ಬಂದಿದೆ. a ನಾಟ್ ಆಗಾದ್ರೆ 1 ಬರುತ್ತೆ. ಓಕೆನಾ? ಸಾರಿ, ಈ a1 ನ ಮಿಸ್ ಮಾಡ್ಬಿಟ್ಟಿದ್ದೀನಿ ನೋಡಿ, ಈ a1 ನ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಅಲ್ಲಿ ಮಿಸ್ ಮಾಡ್ಬಿಟ್ಟಿದ್ದೀನಿ. ಆ a1 ಇಲ್ಲಿ ಹಾಕೋತೀನಿ, a1 ವ್ಯಾಲ್ಯೂ 3 ಹಾಕೊಂಡ್ರೆ ನಿಮ್ಗೆ +1 ಬರುತ್ತೆ. ಓಕೆನಾ? ಸೊ ಇಷ್ಟೆಲ್ಲ ಬಂದಾದ್ಮೇಲೆ ಈ n ಸ್ಕ್ವೇರ್ ಹೆಂಗ್ ಬರಿಬೋದು ನಾನೀಗ, ಈ n ಸ್ಕ್ವೇರ್ ಜಾಗದಲ್ಲಿ ಏನ್ ಬರಿತೀನಿ, ಸೊ ದಟ್ n ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್, ಎಲ್ಲ ಸಬ್ ಮಾಡ್ತೀನಿ. a ನಾಟ್ ಅಂದ್ರೆ ಏನು, 1 ಪ್ಲಸ್ a1 ಅಂದ್ರೆ ಏನ್ ಹೇಳಿ, 3 ಟೈಮ್ಸ್ n-1 ಪ್ಲಸ್ a2 ಅಂತ ಅಂದ್ರೆ 1 ಇಂಟು n-1 ಇಂಟು n-2. ಇಷ್ಟು ಬಂದಾದ್ಮೇಲೆ ಇದನ್ನ ನಮ್ಮ ಸಮ್ಮೇಶನ್ ಅಲ್ಲಿ ಹಾಕ್ಬೇಕು. ಈಗ ದೇರ್ಫೋರ್ ಸಮ್ಮೇಶನ್, ಈಗ ಈ n ಸ್ಕ್ವೇರ್ ಇದೆಯಲ್ಲ, ಈ n ಸ್ಕ್ವೇರ್ ಇರೋದ್ರಲ್ಲಿ ಇಷ್ಟ ಸಪ್ರೇಟ್ ಮಾಡ್ತೀನಿ. ಈಗ ಸಮ್ಮೇಶನ್ 1 ಪ್ಲಸ್ 3 ಟೈಮ್ಸ್ n-1 ಪ್ಲಸ್
n-1 ಇಂಟು n-2. ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಬೇಗ ಮಾಡ್ಬೋದು. ನಾನು ಎಲ್ಲಾ ಸ್ಟೆಪ್ಸ್ ಬರಿತಾ ಇದ್ದೀನಿ, ನಿಮ್ಗೆ ದೊಡ್ಡದು ಅನ್ಸುತ್ತೆ 1/n ಫ್ಯಾಕ್ಟರ್. ಈಗ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ, ಡಿವೈಡ್ ಮಾಡಿ ಎಲ್ಲ ಟರ್ಮ್ಸ್ ಡಿವೈಡ್ ಮಾಡಿ, ಸಮ್ನ ಡಿವೈಡ್ ಮಾಡ್ಬಿಡ್ತೀನಿ ನಾನೀಗ. ಸಮೇಶನ್ ಡೈರೆಕ್ಟ್ ಬರಿತೀನಿ 1/n-1 ದ ಫ್ಯಾಕ್ಟೋರಿಯಲ್, ಕ್ಲಿಯರಾ? Yes, sir. ಪ್ಲಸ್ 3 ಕಾನ್ಸ್ಟೆಂಟ್ ಆಚೆ ತೆಗಿತೀನಿ, ಸಮೇಶನ್ n-1 ಅಪಾನ್ n-1 ಫ್ಯಾಕ್ಟೋರಿಯಲ್ Factorial ಪ್ಲಸ್ ಸಮೇಶನ್ summation. n-1 n-2 divided by n-1 ಫ್ಯಾಕ್ಟೋರಿಯಲ್. ಸೊ ವಿಚ್ ಇಸ್ ಈಕ್ವಲ್ ಟು, ಈಗ ಸಮ್ ಅಪ್ಲೈ ಮಾಡ್ಬಿಡೋಣ. ಈಗ ಇನ್ನೊಂದು ಸ್ಟೆಪ್ ಬರೆದು ಬಿಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ. n-1 ಫ್ಯಾಕ್ಟೋರಿಯಲ್ ಪ್ಲಸ್ 3 ಇಂಟು ಡಿನಾಮಿನೇಟರ್ನ ಎಕ್ಸ್ಪೆನ್ಷನ್ ಮಾಡ್ತೀನಿ. n-1 ಫ್ಯಾಕ್ಟೋರಿಯಲ್ n-1 ಮೈನಸ್ 1 ಅಂದ್ರೆ into n n minus ಮೈನಸ್ 2. ಡೈರೆಕ್ಟ್ ಬರೀತೀನಿ. n-1 ಕ್ಯಾನ್ಸಲ್ ಆಗಿರುತ್ತೆ, n-2 ಫ್ಯಾಕ್ಟೋರಿಯಲ್ ಉಳಿಯುತ್ತೆ. ಪ್ಲಸ್ ಇಲ್ಲೇನು ಉಳಿಯುತ್ತೆ ನೋಡಿ, n n-1 minus 3 ಇಂಟು factorial ಉಳಿಯುತ್ತೆ. ಡೈರೆಕ್ಟ್ ಆಗಿ n-3 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು ನಾವು. ಓಕೆನಾ? ಮಿಕ್ಕಿದ ನ್ಯೂಮರೇಟರ್ ಎರಡು ಕ್ಯಾನ್ಸಲ್ ಆಗಿರುತ್ತೆ. ಈಗ ಸಮೇಶನ್ ರನ್ ಮಾಡೋದು ಹೆಂಗೆ? ಮಾಮೂಲಿ ಇದು 1 ನಾವಿಲ್ಲಿ to ರನ್ ಮಾಡಿದ್ದು infinity. ಎಲ್ಲಿಂದ ನೋಡಿ, ಇಲ್ಲಿ ರನ್ ಮಾಡಿದ್ದು ನಾವು ಆಕ್ಚುಯಲ್ ಸೀರೀಸ್ ಅಲ್ಲಿ 1 ಇಂದ ರನ್ ಮಾಡಿದ್ವಿ, ಎಲ್ಲ 1 ಇಂದ ರನ್ ಮಾಡಿದ್ವಿ. ಎಸ್, ಇದು 1 to ಇನ್ಫಿನಿಟಿ, ಇದೇನು ಪ್ರಾಬ್ಲಮ್ ಇಲ್ಲ, ಇದು ಈನೇ ಬರುತ್ತೆ. ಪ್ಲಸ್ ಇಲ್ಲಿ 1 to ಇನ್ಫಿನಿಟಿ ಇತ್ತು, ಇಲ್ಲಿ 1 to ಇನ್ಫಿನಿಟಿನೇ ಇತ್ತು. ಇಲ್ಲಿ ಇನ್ಕ್ರೀಸ್ ಆಗ್ತಿದ್ದಂಗೆ 1 ಇಂದ ರನ್ ಮಾಡಿದ್ರೆ -1 ಬರುತ್ತೆ, ಏನ್ ತೊಂದರೆ ಏನಿಲ್ಲ. ನೀವು ಡೈರೆಕ್ಟ್ ಆಗಿ 2 ಇಂದಾನೆ ರನ್ ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಇದು ಕೂಡ ಈನೇ ಆಗುತ್ತೆ, ಇದು ಕೂಡ ಈನೇ ಆಗುತ್ತೆ. ಟರ್ಮ್ ಮಿಸ್ ಆಗ್ತಿದ್ರೆ ಎಕ್ಸ್ಟ್ರಾ ಟರ್ಮ್ ಬಂದ್ರೆ ತೊಂದರೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಮೇಶನ್ ಆಕ್ಚುಯಲ್ ಸೀರೀಸ್ ಅಲ್ಲಿ ರನ್ ಆಗ್ತಿದೆ ಎಲ್ಲಿಂದ? 1 ಇಂದ ರನ್ ಆಗ್ತಿತ್ತು. ಇಲ್ಲಿ 1 ಇಂದಾನೆ ಬಂದಾಗ 1 ಅಪ್ಲೈ ಮಾಡಿದಾಗ ಏನಾಯ್ತು? 1-2 -1 ಫ್ಯಾಕ್ಟೋರಿಯಲ್ ಬಂತು, ತೊಂದರೆ ಇಲ್ಲ, ಅದರಿಂದ ಏನ್ ಪ್ರಾಬ್ಲಮ್ ಇಲ್ಲ. ನಾವು ಡೈರೆಕ್ಟ್ 2 ಇಂದ ಅಂತ ಬರ್ಕೋಬಹುದು. ಬಟ್ ಟರ್ಮ್ಸ್ ಮಿಸ್ ಆಗ್ಬಾರ್ದು. ಮಿಸ್ ಆದ್ರೆ ನಾವು ಈ ಮೈನಸ್ ಅಂತ ಮಾಡ್ಕೋಬೇಕಾಗುತ್ತೆ. ಸೊ ಟೋಟಲ್ ಆನ್ಸರ್ ಏನಾಗುತ್ತೆ ಈಗ? ಅದಕ್ಕೆ 3 Sir, ಆಗುತ್ತೆ. 3 ಬಿಟ್ರಿ ಸೆಕೆಂಡ್ ಟರ್ಮ್ ಅಲ್ಲಿ. ಸಾರಿ, 3 into ಇಲ್ಲಿ 3 ಆಗುತ್ತೆ. ಸೊ ಇದು 5e ಆಗುತ್ತೆ. ಇದನ್ನ ನೋಡಿ ಹೆಂಗ್ ಮಾಡ್ತೀರಿ. ಇದೊಂದು ಮಾಡ್ಬಿಡಿ, ಆಮೇಲೆ ಮಿಕ್ಕಿದವ್ ನೀವು ಹೋಮ್ ವರ್ಕ್ ಕೊಡ್ತೀನಿ, ನೀವೇ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಎಂತ ಕಮ್ಮಿ ಕೊಟ್ಟಿದ್ದಾನೆ. ನೀವೇನ್ ಮಾಡ್ಬೇಕಂದ್ರೆ ಇದನ್ನ n³ ಮೈನಸ್ n, ಇದು ನೀವು ಮಾಡ್ಕೋತೀರಾ? ಕ್ಯೂಬ್ ಅಂದ್ರೆ ಸ್ವಲ್ಪ ದೊಡ್ಡದಾಗ್ಬೋದೇನಾ? ಸ್ಕ್ವೈರ್ ಒಂದೆರಡು ಮಾಡಿಸ್ಬಿಡ್ತೀನಿ, ಯಾವನ ಇಂಪಾರ್ಟೆಂಟ್ ಇರೋ ಎಕ್ಸಾಮ್ಗೆ. ಇದು ಸ್ಕ್ವೇರ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ನೋಡಿ, ಯಾಕಂದ್ರೆ ಇಲ್ಲಿ n+2 ಇದೆ. ಇಲ್ಲಿ ಹೆಂಗ್ ಬರ್ಕೋತೀರಾ ಹೇಳಿ ನೋಡೋಣ. ಇದನ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಬಿಡಿ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? n² ಅಲ್ಲ 2n², ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ. 2n² ಪ್ಲಸ್ n ಪ್ಲಸ್ 2n ಅಂದ್ರೆ ಪ್ಲಸ್ 3n ಆಗುತ್ತೆ, ಪ್ಲಸ್ 1 ಆಗುತ್ತೆ. ಇದನ್ನ ಹೆಂಗ್ ಬರ್ಕೋತೀರಾ ಅಂದ್ರೆ ಫಸ್ಟ್ a0 ಬರ್ಕೋಬೇಕು, ಪ್ಲಸ್ a1 ಇಂಟು ಈ ಡಿನಾಮಿನೇಟರ್ ಏನಿದೆ ಅದನ್ನೇ ಬರ್ಕೋಬೇಕು ನೋಡಿ. ಯಾವತ್ತೇ ಆಗಲಿ ಏನಿದೆ ಅಲ್ಲಿ n+2 ಇದೆ, ಇದನ್ನೇ ಬರ್ಕೋಬೇಕು. ಪ್ಲಸ್ a2 ಇಂಟು n+2 ಮತ್ತೆ ಒಂದು ಕಡಿಮೆ ಮಾಡ್ಬೇಕು. ಕಡಿಮೆ ಅಂದ್ರೆ n+2 ನಲ್ಲಿ n+1 ಆಗುತ್ತೆ. ಇಷ್ಟೇ. ಇದನ್ನ ನೀವು ಸಿಂಪ್ಲಿಫೈ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ. ಕಾನ್ಸ್ಟೆಂಟ್ ಇದೇನಾಗುತ್ತೆ? a1n ಪ್ಲಸ್ a1 ಸಾರಿ 2a1 ಪ್ಲಸ್ a2 n² ಪ್ಲಸ್ 3n ಪ್ಲಸ್ 2 ಆಗುತ್ತೆ. ಕೇರ್ಫುಲ್ ಆಗಿ ಬರ್ರಿ, ಕಾನ್ಸ್ಟೆಂಟ್ ಎಲ್ಲ ಹೊರಗಡೆ ತಗೊಂಬನ್ನಿ. a0 ಪ್ಲಸ್ 2a1 ಒಂದಿದೆಯಾ, ಇಲ್ಲಿ 2a2 ಒಂದಿದೆ, 2a2. ಸೊ ದಿಸ್ ಮಚ್ ಆಲ್ ಕಾನ್ಸ್ಟೆಂಟ್ಸ್. ಅಂಡ್ n ಏನು ಬರ್ತವೆ? a1 ಪ್ಲಸ್ 3a2 ಇಂಟು n ಪ್ಲಸ್ n² a2 ಅಂದ್ರೆ ಒಂದೇ ಇರೋದು. ಸೊ a2 n². ನಾವು a2 ಇಂದ ಶುರು ಮಾಡ್ತಾ ಹೋಗೋಣ. n² ಕೋಎಫಿಷಿಯಂಟ್ a2 ಇದೆ, ಇಲ್ಲಿ n² ಕೋಎಫಿಷಿಯಂಟ್ 2 ಇದೆ. ಸೊ ಡೈರೆಕ್ಟ್ಲಿ ಐ ಸೇ a2 is equal to 2. ನಾವು a2 ಇಲ್ಲಿ ಹಾಕೊಂಬಿಡಿ. a1 ಪ್ಲಸ್ 3a2 is equal to n ಕೋಎಫಿಷಿಯಂಟ್ ಇದೆ, ಇಲ್ಲಿ n ಕೋಎಫಿಷಿಯಂಟ್ ಏನಿದೆ? ಇಲ್ಲಿ 3 ಇದೆ. ಸೊ ಫ್ರಮ್ ದಟ್ ಐ ಸೇ, ಸೊ a1 ಪ್ಲಸ್ 6 ಆಗುತ್ತೆ. 6 ಆ ಕಡೆ ಹೋದ್ರೆ -3 -3 ಆಗುತ್ತೆ.
ಸೊ A1 A2 ಎರಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ A0 ಪ್ಲಸ್ 2A1 ಪ್ಲಸ್ 2A2 ಇಸ್ ಈಕ್ವಲ್ ಟು 0 ನಾಟ್ 0 ಇಟ್ ಇಸ್ 1. ಇಟ್ ಇಸ್ 1. ಸೊ ಈಗ A ನಾಟ್ ಇಸ್ ಈಕ್ವಲ್ ಟು -1 ಬರುತ್ತೆ. A0 ಇಸ್ ಈಕ್ವಲ್ ಟು A1 ಅಂದ್ರೆ -3 -6 ಇರುತ್ತೆ. -6 +4 -2 +4 ಆಗುತ್ತೆ. -6 +4 -2 ಆಗುತ್ತೆ. -2 ಕಡೆ +2 ಅಂದ್ರೆ 3 ಬರುತ್ತಲ್ಲ. 3 3 ಬರುತ್ತೆ. ಈಗ ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಸಮೇಷನ್ ಡೈರೆಕ್ಟ್ ಆಗಿ ಆನ್ಸರ್ ಇಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಇಲ್ಲಿ ಬರೆದ್ಬಿಡ್ತೀನಿ. ಈಗ ಸಮೇಷನ್ A0 ಅಂದ್ರೆ ಏನಿಲ್ಲಿ 3 ಪ್ಲಸ್ A1 is -3 ಅಲ್ವಾ? +3 -3 ಸರ್. -3 ಇಂಟು n ಪ್ಲಸ್ 2 A2 is 2 ಇಂಟು n plus 2 into n plus 1 whole divided by n plus 2 factorial. ಈಗ ಒಂದು ಸ್ಟೆಪ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಬರೀಲ್ಲ ಆನ್ಸರ್. ಈಗ ಸಮೇಷನ್ ಸ್ಪ್ಲಿಟ್ ಮಾಡಿ n plus 2 ಫ್ಯಾಕ್ಟೋರಿಯಲ್ ಎಕ್ಸ್ಪಾನ್ಷನ್ ಮಾಡಿ ಕ್ಯಾನ್ಸಲ್ ಮಾಡಿ ಇಟ್ಬಿಡ್ತೀನಿ. ಈಗ ಸೊ ಫಸ್ಟ್ ಅಲ್ಲಿ 3 ಕಾನ್ಸ್ಟೆಂಟ್ ಆಗಿ ತೆಗಿತೀರಾ. ಸಮೇಷನ್ 1 divided by n plus 2 ಫ್ಯಾಕ್ಟೋರಿಯಲ್. ಕ್ಲಿಯರ್ ಇದೆ? ಸೊ ಸಮೇಷನ್ ರನ್ ಆಗಿರೋದು ಎಲ್ಲಿಂದ? n plus 2 ಇಂದ. ಸೊ n plus 1 by factorial 1 by n plus 1 factorial plus -3 ಆಚೆ ತೆಗಿತೀರಾ. ಇಲ್ಲೂ ಕೂಡ ಇಲ್ಲೇನ್ ಬರುತ್ತೆ? ಇಲ್ಲಿ ಸಮೇಷನ್ ರನ್ ಆಗಿರೋದು ಒಂದಿದ್ದಾನೆ 1 by n plus 1 factorial 1 ಫ್ಯಾಕ್ಟೋರಿಯಲ್ ಬರುತ್ತೆ ಪ್ಲಸ್ 2 ಇಂಟು ಸಮೇಷನ್ 1 to infinity. ಇಲ್ಲಿ ಸಮೇಷನ್ ಎಲ್ಲಿಂದ ರನ್ ಮಾಡ್ಬೇಕಂದ್ರೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದೆ ಅಂದ್ರೆ ರನ್ ಆಗಿರುತ್ತೆ ಅಲ್ಲಿಂದ ರನ್ ಮಾಡಿ. ನೆಕ್ಸ್ಟ್ ಸ್ಟೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನ್ ಬರುತ್ತೆ 1 by n plus 2 n ಫ್ಯಾಕ್ಟೋರಿಯಲ್ ಬಂದ್ಬಿಡುತ್ತೆ. ಈಗ ಕೇರ್ಫುಲ್ ಆಗಿ ಬರಿಬೇಕಾಗುತ್ತೆ. 3 ಇಂಟು ನೋಡಿ n 1 ಇಂದ ರನ್ ಆಗ್ತಿದೆ ಅಲ್ವಾ? n ಗೆ 1 ಹಾಕಿದ್ರೆ ಏನ್ ಬರುತ್ತಪ್ಪ ಇಲ್ಲಿ? 1 plus 3 ಫ್ಯಾಕ್ಟೋರಿಯಲ್ ಬರುತ್ತೆ. ಅಂದ್ರೆ ಎಷ್ಟು ಟರ್ಮ್ಸ್ ಮಿಸ್ ಆಯ್ತು? ಫಸ್ಟ್ ಇ ಬರಿಬೇಕು ಮೈನಸ್ ಯಾವ ಟರ್ಮ್ ಮಿಸ್ ಆಯ್ತು ಬರೆದ್ಬಿಡ್ಬೇಕು. ಇ ಮೈನಸ್ 1 ಪ್ಲಸ್ 1 by 1 ಫ್ಯಾಕ್ಟೋರಿಯಲ್ ಪ್ಲಸ್ 1 by 2 ಫ್ಯಾಕ್ಟೋರಿಯಲ್ ಮಿಸ್ ಆಯ್ತು. ಇದು ಮಿಸ್ ಆಯ್ತು. ಇದು 3 ಇಂಟು ದಿಸ್ ಒನ್ ಮೈನಸ್ 3 ಇಂಟು ಇಲ್ಲಿ 1 ಹಾಕಿದ್ರೆ 1 by 2 ಫ್ಯಾಕ್ಟೋರಿಯಲ್ ಬಂತು. 2 ಟರ್ಮ್ ಮಿಸ್ ಆಯ್ತು. ಮತ್ತೆ ಇ ಮೈನಸ್ 1 ಪ್ಲಸ್ 1 by 1 ಫ್ಯಾಕ್ಟೋರಿಯಲ್ ಪ್ಲಸ್ 2 ಇಂಟು ಇಲ್ಲಿ ಎಲ್ಲ ಟರ್ಮ್ಸ್ ಬಂತಾ? ಇನ್ನೂ ಕೂಡ ಬಂದಿಲ್ಲ. ಇ ಮೈನಸ್ 1. ನಾನು ಡೈರೆಕ್ಟ್ ಆಗಿ ಆನ್ಸರ್ ಬರೀತೀನಿ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಇಲ್ಲ ಮಾಡ್ಬಿಡಿ ಹೋಗ್ಲಿ. 3e ಇಲ್ಲಾಂದ್ರೆ 3 ಇಂಟು ಇ ಮೈನಸ್ 1 ಪ್ಲಸ್ 1 2 ನಲ್ಲಿ 1 by 2 2 ಪ್ಲಸ್ 1 by 2 ಎಷ್ಟಾಗುತ್ತೆ? 5 by 2 5 by 2 ಮೈನಸ್ 3 ಇಂಟು ಇ ಮೈನಸ್ 2 ಪ್ಲಸ್ 2 ಇಂಟು ಇ ಮೈನಸ್ 1. ನಾವು ಸಿಂಪ್ಲಿಫೈ ಇಟ್. ಸೊ 3e ಮೈನಸ್ 3 5 15 by 2 minus 3e plus 6 minus plus 2e minus 2. ಸೊ 3e minus 3e ಕ್ಯಾನ್ಸಲ್ ಅಂದ್ರೆ 2e ಬರುತ್ತೆ ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 6 ಅಲ್ಲಿ 2 ಹೋದ್ರೆ 4 ಮೈನಸ್ 15 by 2 ಬರುತ್ತೆ ಪ್ಲಸ್ 4 ಏನ್ ಬರುತ್ತೆ? 7 by 2 ಮೈನಸ್ 7 by 2 ಬರುತ್ತೆ. 2e minus 7 by 2 is the answer. ಸರ್ ಹಿಂದಿನ ಪ್ರಾಬ್ಲಮ್ ಅಲ್ಲೂ ಇ ಮೈನಸ್ ತಗೊಳ್ಳಿಲ್ವಲ್ಲ ಸರ್? ಅಲ್ಲಿ ಮಿಸ್ ಆದಾಗ್ಲು ಇಲ್ಲ, ಅಲ್ಲಿ ಮಿಸ್ ಆಗಿಲ್ಲ, ಅಲ್ಲಿ ಜಾಸ್ತಿ ಆಡ್ ಆಯ್ತು. ಅದನ್ನೇ ನಮ್ಗೆ ಗೊತ್ತಿವತ್ತೆ ಹೇಳಿದೆ ನಿಮ್ಗೆ. ನೋಡಿ n ಗೆ 1 ಹಾಕಿದ್ರೆ ಏನ್ ಬಂತ ಹೇಳಿ? 0. ನೋಡಿ ಇಲ್ಲಿ ನೋಡಿ, ಅದಕ್ಕೆ ನಾನು ಇಲ್ಲಿ ಬರೋದು ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಸಮೇಷನ್ ರನ್ ಆಗಿರೋದು 1 ಇಂದ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಾಯ್ತು ನೋಡಿ, n ಗೆ ಇಲ್ಲಿ 1 ಇಂದಾನೇ ರನ್ ಮಾಡ್ಬೇಕಲ್ವಾ ನೀವು? ಸ್ವಲ್ಪ ಇದು 1 ಅಂತ ಅನ್ಕೊಳ್ಳಿ. ಇದು 1 ಇದು 1. ಈಗ n ಗೆ 1 ಹಾಕಿದಾಗ ಏನಾಯ್ತು ಹೇಳಿ? -1 ಬಂತು. -1 ಬಂತು. ಟರ್ಮ್ಸ್ ಎಕ್ಸ್ಟ್ರಾ ಬರ್ತಿದಾವೆ. ನಮ್ಗೆ ಯಾವ್ದು ಮಿಸ್ ಆಗಿಲ್ಲ. ಅಂದ್ರೆ ಯಾವ್ದೋ ಒಂದು 2 ಹಾಕಿದಾಗ ಅಲ್ಲಿಂದ ಶುರು ಆಗ್ತಾ ಹೋಗುತ್ತೆ ಅಲ್ವಾ ಸೀರೀಸ್. ನಮ್ಗೆ ಇಲ್ಲಿ ಮಿಸ್ ಆಗಿಲ್ಲ, ಎಕ್ಸ್ಟ್ರಾ ಬರ್ತಿದಾವೆ ಟರ್ಮ್ಸ್. ಇನ್ನೂ -2 ಫ್ಯಾಕ್ಟೋರಿಯಲ್ ಬರ್ತಾ ಇದೆ, ಬಟ್ ಅದು ಡಿಫೈನ್ ಆಗ್ತಿಲ್ಲ, ಅದ್ರ ಬಿಟ್ಬಿಡಿ. ಬಟ್ ಇಲ್ಲಿ ಟರ್ಮ್ಸೇ ಮಿಸ್ ಆಗ್ತಿದಾವೆ. ಮಿಸ್ ಆದ್ರೆ ಬರ್ಕೋಬೇಕು. ಅರ್ಥ ಆಗ್ತಿದ್ಯಾ? ಅದಕ್ಕೂ ಡಿಫ್ರೆನ್ಸ್. ಸೊ ಇಷ್ಟು. ಸೊ
ಸೊ ಇದನ್ನ ಈ ಮೆಥಡ್ನ ಅಪ್ಲೈ ಮಾಡಿ ಒಂದ್ 2-3 ಪ್ರಾಬ್ಲಮ್ ಮಾಡ್ಕೊಳ್ಳಿ. ಇದು ವೆರಿ ಸಿಂಪಲ್ ಇದೆ, ಇದು ಜಾಸ್ತಿ ವರ್ಕ್ ಇಲ್ಲ. ಇದು ನ್ಯೂಮರೇಟರ್ ನೋಡಿ, ನಮ್ಗೆ ಎಕ್ಸ್ಪ್ರೆಷನ್ ಇ ಪವರ್ ಎಕ್ಸ್ ಎಕ್ಸ್ಪೆನ್ಷನ್ ಹೇಳಿ ನೋಡೋಣ. ಇ ಪವರ್ ಎಕ್ಸ್ ಎಕ್ಸ್ಪೆನ್ಷನ್ ಹೇಳಿ, ಸಮೇಷನ್ ಎಕ್ಸ್ ಪವರ್ ಎನ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಇತ್ತಾನೆ ಹೇಳೋದು. ಸಮೇಷನ್ ರನ್ಸ್ ಫ್ರಮ್ 0 to ಇನ್ಫಿನಿಟಿ. ಅದೇ ಲಾಜಿಕಲ್ ಇದೆ ಇದು ಕೂಡ ಸೇಮ್. ಅಂದ್ರೆ ಎಕ್ಸ್ ಜಾಗದಲ್ಲಿ 4 ಹಾಕೊಂಬಿಡಿ, ಸಿಕ್ಬಿಡುತ್ತದೆ. ಸೊ ಎಕ್ಸ್ ಜಾಗದಲ್ಲಿ 4 ಹಾಕಿದ್ರೆ ಏನ್ ಬರುತ್ತೆ ನಿಮ್ಗೆ? ಸೇಮ್ ರನ್ ಆಗ್ತಾ ಹೋಗ್ತಿದೆ. ನಿಮ್ಗೆ ಏನ್ ಬರ್ತಾ ಹೋದ ಆನ್ಸರು? e power 4. ಅಲ್ಲ, ಆಕ್ಚುಲಿ n-1 ವರ್ಗೂ ಇದೆಯಲ್ಲ ಇದು. n-1 ವರ್ಗೂ ಇದೆ, ನನ್ಗೆ n ವರ್ಗೂ ಇರ್ಬೇಕಲ್ಲ. ಈಗ ಅದಕ್ಕೆ ಏನ್ ಮಾಡ್ತೀನಿ ನಾನೀಗ, +4 ಮೈನಸ್ ಅಲ್ಲ 4 power n 4 ಪವರ್ n ಅಂತ ಬರ್ಕೊತೀನಿ, ಮೈನಸ್ 4 ಪವರ್ n ಮಾಡಕ್ಕಾಗುತ್ತೆ. ಅವಾಗ x ಪವರ್ n ಮೈನಸ್ 4 ಪವರ್ n ಮಾಡ್ಕೊಳ್ಳಿ. ಇದಕ್ಕೆ ಸಮ್ ಕಂಡು ಹಿಡಿದ್ಬಿಡಿ, ಸುಮ್ಮನೆ ಯಾಕೆ ಕೂಸ್ಕಲ್ವಾ? ಹಂಗ್ ಮಾಡ್ಬೋದಾ? ಈ ಸಮ್ ಆಫ್ n ಟರ್ಮ್ಸ್ ಮಾಡಿ. ಅಲ್ಲ, ಇದು ಜಿ ಪಿ ತಾನೆ ಇದು, 1 + 4 + 4 ಸ್ಕ್ವೇರ್ ಎಲ್ಲ. ಸೊ ಅಂದ್ರೆ ಏನಾಗುತ್ತೆ ಹೇಳೋದಕ್ಕೆ? ಸಮ್ ಆಫ್ ಜಿ ಪಿ ಎ ಇಂಟು ಏನಾಗುತ್ತೆ, r ಪವರ್ n -1 ಡಿವೈಡ್ ಬೈ 4 - 1. ಅಸಲು ಹಿಂಗೆ ಮಾಡ್ಬೇಕಾಗಿರೋದು, ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್. ದಿಸ್ ಇಸ್ ಸಮೇಷನ್. ಇಟ್ ಇಸ್ ಈಕ್ವಲ್ ಟು 1/3 ಆಚೆ ವರ್ಗ ಮಾಡ್ತೀನಿ. ಸೊ ಇದಕ್ಕೆ ಸಮೇಷನ್ 4 ಪವರ್ n -1 ಡಿವೈಡ್ ಬೈ n ಫ್ಯಾಕ್ಟೋರಿಯಲ್. ಇಟ್ ಇಸ್ ಈಕ್ವಲ್ ಟು 1/3. ಏನಾಗುತ್ತೆ ಈಗ? ಸೀರೀಸ್ ಬರುತ್ತೆ, ಫಸ್ಟ್ e ಬರುತ್ತೆ. ಸಮೇಷನ್ 4 ಪವರ್ n ಬೈ n ಫ್ಯಾಕ್ಟೋರಿಯಲ್ ಮೈನಸ್ ಸಮೇಷನ್ 1 by n ಫ್ಯಾಕ್ಟೋರಿಯಲ್. which is equal to 1/3 into e ಪವರ್ 4 ಬರುತ್ತಾ ಇದು? Yes sir. ನೆಕ್ಸ್ಟ್ 4 ಹಾಕೋದು ಇದು ಬರುತ್ತೆ. e ಪವರ್ 4 ಮೈನಸ್ ದಿಸ್ ನಥಿಂಗ್ ಬಟ್ ವಾಟ್? e ಬರುತ್ತೆ. ಅಷ್ಟೇ ಆನ್ಸರ್. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೀವು ಮನೇಲಿ ಮಾಡಿ. ಏನಂತಂದ್ರೆ ಇದ್ರ nth ಟರ್ಮ್ ಏನಾಗುತ್ತೆ ಹೇಳಿ? ನ್ಯೂಮರೇಟರ್ ಅಲ್ಲಿ nth ಟರ್ಮ್, ಡಿನಾಮಿನೇಟರ್ ಅಂತೂ ಫ್ಯಾಕ್ಟರ್ಲೇ ಇದೆ, ಸೊ n ಫ್ಯಾಕ್ಟರ್ಲೇ ಬರುತ್ತೆ. ಬಟ್ ನ್ಯೂಮರೇಟರ್ ಅಲ್ಲಿ ದಿಸ್ ಇಸ್ ಸಮ್ ಆಫ್ n ಟರ್ಮ್ಸ್ ಅಲ್ವಾ? ಫಸ್ಟ್ n ಟರ್ಮ್ಸ್ n ಇಂಟು n + 1/2 ತಾನೆ? Yes sir. ಸೊ ಇಷ್ಟು ಬರುತ್ತೆ. ಸೊ ಇದಕ್ಕೆ ಸಮೇಷನ್ ಕಂಡುಹಿಡಿಬೇಕಷ್ಟೇ. ಇದನ್ನ ಮಾಡ್ಕೊಳ್ಳಿ, 1/2 ಕಾಮನ್ ತೆಗೆದ್ಬಿಟ್ಟು ನಾರ್ಮಲ್ ಆಗಿ ಅಲ್ಲಿ ಏನು ಪ್ರೊಸೀಜರ್ ಮಾಡಿದ್ವಿ ಅದೇ ಪ್ರೊಸೀಜರ್ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಸೀರೀಸ್ ಇದೆ, ಟೆಲಿಸ್ಕೋಪಿಕ್ ಸೀರೀಸ್ ಅಂತ, ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಏನ್ ಹೇಳ್ತಿದೆ ಈ ಟೆಲಿಸ್ಕೋಪಿಕ್ ಸೀರೀಸ್ ಅಂತ ಅಂದ್ರೆ, ಏನ್ ಬೇಸ್ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ದೆನ್ ದ ಸೀರೀಸ್. ಯಾವ್ದಾದ್ರು ಒಂದು ಸೀರೀಸ್ ಈ ತರ ಇದ್ರೆ, ಸಮೇಷನ್ ಇಲ್ಲಿ nth ಟರ್ಮ್ ಇದ್ದು ಅಲ್ಲಿ n + 1th ಟರ್ಮ್, ಸೊ an - an + 1 ಇದ್ದೆ, ಅಥವಾ an + 1 - an ಯಾವ್ದಾದ್ರು ಇರ್ಲಿ, ತೊಂದರೆ ಇಲ್ಲ. ಇವೆರಡನ್ನು ಕೂಡ ನಾವೇನಂತ ಕರಿತೀವಿ? ನಾವು ಟೆಲಿಸ್ಕೋಪಿಕ್ ಸೀರೀಸ್ ಅಂತ ಕರಿತೀವಿ. ಯಾಕೆ ಇದನ್ನ ಈ ತರ ಅಂದ್ರೆ, ಟೆಲಿಸ್ಕೋಪಿಂಗ್ ಅಂದ್ರೆ ಕೊಲ್ಯಾಪ್ಸಿಂಗ್ ಅಂತ. ಅಂದ್ರೆ ಇದ್ರದ್ದು ನೇಚರ್ ಕಂಡಿಬೇಕಾದ್ರೆ ಏನಾಗ್ಬಿಡುತ್ತೆ, ನಮ್ಗೆ ಟರ್ಮ್ಸ್ಗಳು ಕ್ಯಾನ್ಸಲ್ ಆಗ್ತಾ ಹೋಗ್ತಾವೆಲ್ಲ, ಕೊಲಾಪ್ಸ್ ಆಗ್ತಾ ಹೋಗ್ತಾವೆಲ್ಲ. ಸೊ ಪಾರ್ಷಿಯಲ್ ಸಮ್ಸ್ ಏನಾಗ್ತವೆ, ಟರ್ಮ್ಸ್ಗಳು ಎಲ್ಲ ಕ್ಯಾನ್ಸಲ್ ಆಗ್ತಾ ಹೋಗ್ತವೆ. ಅಂತವನ್ನ ನಾವು ಟೆಲಿಸ್ಕೋಪಿಕ್ ಸೀರೀಸ್ ಅಂತ ಕರಿತೀವಿ. ಸಪೋಸ್ ನೋಡಿ, ಯಾವ್ದಾದ್ರು ಒಂದು ಸೀರೀಸ್ ಹಿಂಗಿದ್ರೆ, ಸಮೇಷನ್ 1/n - 1/n + 1 ಅಂತ, ಈ ತರ ಏನಾದ್ರು ಇದ್ರೆ ಇದನ್ನ ಟೆಲಿಸ್ಕೋಪಿಕ್ ಸೀರೀಸ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ನೋಡಿ, ಈಗ ಇದಕ್ಕೆ ಸಮ್ ಕಂಡಿಡಿದ್ರೆ n = 1 ಹಾಕಿ ಏನ್ ಬರುತ್ತೆ ಆನ್ಸರ್? 1 - 1/2 ಅಲ್ವಾ? ಪ್ಲಸ್ n = 2 ಹಾಕೊಳ್ಳಿ, ಏನ್ ಬರುತ್ತೆ ಹೇಳಿ? 1/2 - 1/3 ಪ್ಲಸ್ n = 3 ಹಾಕಿರಿ, 1/3 - 1/4 ಅಂಡ್ ಸೋ ಆನ್ ಇನ್ಫೈನೈಟ್ ಟರ್ಮ್ಸ್ ವರೆಗೂ ಹೋಗ್ತಾ ಇರುತ್ತಲ್ವಾ? ಸೊ ಇದಕ್ಕೆ ಸಮ್ ಏನು ಅಂತ ಅಂದ್ರೆ, ನಾನು ಡೈರೆಕ್ಟ್ಲಿ ಹೇಳ್ತೀನಿ ಆನ್ಸರ್ 1 ಅಂತ. ಹೇಗೆ ಅಂತ ನೋಡಿ, ಈಗ ಇಲ್ಲಿ -1/2 ಇದೆಯಲ್ಲ, ದಿಸ್ -1/2 ಕ್ಯಾನ್ಸಲ್ ವಿತ್ ದಿಸ್ +1/2, -1/3 ಕ್ಯಾನ್ಸಲ್ ವಿತ್ +1/3.
-1/4 ಕ್ಯಾನ್ಸಲ್ ವಿತ್ +1/4. ಇನ್ನು ಮುಂದೆ ಇರೋ ಪ್ರತಿಯೊಂದು ಟರ್ಮ್ಸ್ ಎಲ್ಲ ಏನಾಗ್ತವೆ, ಕೊಲಾಪ್ಸ್ ಆಗ್ತವೆ ಎಲ್ಲನ. ಸೊ ಅಂದ್ರೆ ಕ್ಯಾನ್ಸಲ್ ಆಗ್ಬಿಡ್ತವೆ ಅಂತ. ಸೊ ಹಂಗಾಗಿ ಇದ್ರದ್ದು ಆನ್ಸರ್ ಏನ್ ಬರುತ್ತೆ, ಇದ್ರದ್ದು 1 ಅಂತ ಆನ್ಸರ್. ಸೊ ಸಮ್ ಈಸ್ 1 ಅಂತ. ಸೊ ಇದಕ್ಕೋಸ್ಕರ ಅದನ್ನ ಟೆಲಿಸ್ಕೋಪಿಂಗ್ ಅಂತ ಕರಿತೀವಿ. ಇದಕ್ಕೆ ಈಗ ಟೆಲಿಸ್ಕೋಪಿಂಗ್ ಅಂದ್ರೆ ವೆರಿ ಸಿಂಪಲ್, ಒಂದು ಟರ್ಮ್ ಇರಬೇಕು, ಅದ್ರದ್ದು n+1 ಟರ್ಮ್ ಅಲ್ಲಿರ್ಬೇಕು, ಮುಂದಿರ್ಬೇಕು. ಓಕೆನಾ. ಸೊ ನೋಡಿ ಇಲ್ಲಿ n ಇದೆ, ಇದು an ಆದ್ರೆ ಇದು an, ಇದೇನಿದೆ an+1. ಅಥವಾ ಉಲ್ಟಾ ಇದ್ರೂ ಕೂಡ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ, ಏನ್ ಪ್ರಾಬ್ಲಮ್ ಆಗಲ್ಲ. ಸೊ ಹಿಂಗೆ ಅದನ್ನ ಟೆಲಿಸ್ಕೋಪ್ ಸೀರೀಸ್ ಅಂತ ಕರಿತೀವಿ. ಕನ್ವರ್ಜೆನ್ಸ್ ಹೆಂಗೆ ಲೆಕ್ಕ ಹಾಕ್ತೀವಪ್ಪ? ಟೆಲಿಸ್ಕೋಪಿಕ್ ಸೀರೀಸ್ ಏನಿರ್ತವೆ, ಇವೆರಡು ಟೆಲಿಸ್ಕೋಪಿಕ್ ಸೀರೀಸು, ಇವು ಕನ್ವರ್ಜೆಂಟ್ ಅಂತೆ. ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್ an is ಕನ್ವರ್ಜೆಂಟ್. ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ಓಕೆನಾ. an ಕನ್ವರ್ಜೆಂಟ್ ಆದ್ರೆ ಟೆಲಿಸ್ಕೋಪಿಕ್ ಸೀರೀಸ್ ಕನ್ವರ್ಜೆಂಟ್. ಓಕೆನಾ. ಸೊ ಇಷ್ಟೇ, ವೆರಿ ಸಿಂಪಲ್. ಅಂದ್ರೆ ನೀವು ಏನ್ ನೋಡ್ಕೋಬೇಕು, ಅಲ್ಲಿ ಏನ್ ಕೊಟ್ಟಿದ್ದಾನೆ. ಈಗ ನಿಮ್ಗೆ ಸಮೇಶನ್ ಹಿಂಗ್ ಕೊಟ್ಟಿದ್ದಾನೆ, ಸಮೇಶನ್ ಸೈನ್ ಆಫ್ 1/n ಅಂತ ಕನ್ವರ್ಜೆಂಟ್ ಆಯ್ತು. 1/n ಡೈವರ್ಜೆಂಟ್ 1/n ಸ್ಕ್ವೇರ್ 1/n sin 1/n ಕನ್ವರ್ಜೆಂಟ್ ಸರ್. n² ಕನ್ವರ್ಜೆಂಟ್. 1/n ಒಂದು ಪ್ರಾಪರ್ಟಿ ಇತ್ತು ಗೊತ್ತಾ, ಒಂದು ರೂಲ್ ಹೇಳಿದೆ. 1/n⁴ ನೆನಪಿದೆಯಾ ಇದು? ಸೈನ್ ಆಫ್ 1/n⁴ ಇದ್ರೆ ಆಲ್ಫಾ ಪ್ಲಸ್ ಬೀಟಾ ಗ್ರೇಟರ್ ದನ್ 1 ಇದ್ರೆ ಕನ್ವರ್ಜೆಂಟ್, ಆಲ್ಫಾ ಪ್ಲಸ್ ಬೀಟಾ ಲೆಸ್ ದನ್ ಆರ್ ಈಕ್ವಲ್ ಟು 1 ಇದ್ರೆ ಡೈವರ್ಜೆಂಟ್. ಈಗ 1/n² ಕನ್ವರ್ಜೆಂಟ್ ಆಗುತ್ತೆ. ಈಗ ಮೈನಸ್ 1/sin ಆಫ್ 1/n+1 ಹೋಲ್ ಸ್ಕ್ವೇರ್ ಅಂತ ಇರುತ್ತೆ. ಸೊ ಇದೇನು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀವೀಗ? ಈಗ ಇದು an ಆಗುತ್ತೆ, ಅವಾಗ ಇದು an+1 ಆಗುತ್ತೆ. ಸೊ ಇದು an, ಇದು an+1 ಆದಾಗ ಏನಾಗುತ್ತೆ, ಇದು ಕನ್ವರ್ಜೆಂಟ್ ಅಂತ ಗೊತ್ತಾಗಿದೆ. ಇದು ಕನ್ವರ್ಜೆಂಟ್ ಆದ್ರೆ ಟೋಟಲ್ ಸೀರೀಸ್ ಏನಾಗುತ್ತೆ, ಕನ್ವರ್ಜೆಂಟ್ ಅಂತ ಹೇಳ್ಬೇಕು. ಮತ್ತೆ ಕನ್ವರ್ಜ್ ಅಷ್ಟು ವಿಚ್ ಲಿಮಿಟ್, ಆನ್ಸರ್ ಯಾವ್ದಕ್ಕೆ ಕನ್ವರ್ಜ್ ಆಗುತ್ತೆ, ಯಾವ ನಂಬರ್ಗೆ ಕನ್ವರ್ಜ್ ಆಗುತ್ತೆ ಅಂತ ಅಂದ್ರೆ ನೋಡಿ, an -an+1 ಇದ್ರೆ ನೋಡಿ, an -an+1 ಇದ್ರೆ ಅದು ಯಾವ್ದಕ್ಕೆ ಕನ್ವರ್ಜ್ ಆಗುತ್ತೆ ಅಂದ್ರೆ ನೋಡಿ, an ಜಾಗದಲ್ಲಿ a1 ಬರ್ಕೊಂಡ್ಬಿಡ್ಬೇಕು, ಮೈನಸ್ an+1 ಎಲ್ಲಿದೆ ಅಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕು an ಗೆ. ನೋಡಿ ಇಲ್ಲಿ an+1 ಸ್ಟಾರ್ಟಿಂಗ್ ಅಲ್ಲೇ ಇದೆ, ಅದಕ್ಕೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಲಿಮಿಟ್ ಅಪ್ಲೈ ಮಾಡಬೇಕು an ಗೆ. ಮೈನಸ್ ಈ ಮೈನಸ್ ಇದೆ, ಸೊ ಮೈನಸ್ ಹಾಕಿ an ಜಾಗದಲ್ಲಿ a1 ಬರ್ಕೋಬೇಕು ಅಷ್ಟೇ. ವೆರಿ ಸಿಂಪಲ್. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ಹಿಂಗ್ ಮಾಡ್ತೀವಿ, ಇದು ಎರಡು ಹಿಂಗ್ ಕೊಟ್ಟಿದ್ದಾನೆ, ಇದು ಇಲ್ಲಿ ಒಂದೆರಡು ಆಮೇಲೆ ನೋಡೋಣ. ಇದನ್ನ ಹೆಂಗ್ ಮಾಡ್ತೀರಾ? ದಿಸ್ ಇಸ್ ದ ಕ್ವಶನ್. ಈ ಕ್ವಶನ್ ಕೊಟ್ಟಿದ್ದಾನೆ, ಫೈಂಡ್ ದ ಸಮ್ ಅಂತ ಕೇಳ್ತಾನೆ. ಇದು ಕನ್ವರ್ಜೆಂಟ್ ಅಂತ ಈಸಿಯಾಗಿ ಹೇಳ್ತೀರಾ, ಹೇಳ್ಬೋದು ತಾನೆ ಕನ್ವರ್ಜೆಂಟ್ ಅಂತ. ಇದನ್ನ ಯಾವ ಟೆಸ್ಟ್ ಪ್ರಕಾರ ಹೇಳ್ತೀರಾ? ಪಿ ಟೆಸ್ಟ್ ಅಂಡ್ ಲಿಮಿಟ್ ಕಂಪ್ಯಾರಿಸನ್. ಲಿಮಿಟ್ ಕಂಪ್ಯಾರಿಸನ್ ಅಂಡ್ ಪಿ ಟೆಸ್ಟ್ ಎರಡನ್ನು ಯೂಸ್ ಮಾಡ್ಕೊಂಡು ನಾವೇನಂತ ಹೇಳಿದ್ವಿ, ಇದು ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಬಟ್ ಇದ್ರ ಸಮ್ ಏನು, ಆನ್ಸರ್ ಏನು ಬರುತ್ತೆ, ಇದು ಯಾವ ವ್ಯಾಲ್ಯೂಗೆ ಕನ್ವರ್ಜ್ ಆಗುತ್ತೆ ಅಂತ ಕೇಳಿದ್ರೆ ನೀವೇನ್ ಬರ್ಕೋಬೇಕಂತ ಅಂದ್ರೆ ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ರೆಡ್ಯೂಸ್ ಮಾಡ್ಕೋಬೇಕು. ಪಾರ್ಷಿಯಲ್ ಫ್ರಾಕ್ಷನ್ ರೆಡ್ಯೂಸ್ ಮಾಡೋದು ಗೊತ್ತಲ್ವಾ ನಿಮ್ಗೆ? ಅಂದ್ರೆ a/n ಪ್ಲಸ್ b/n+1 ಅಂತ ಬರ್ಕೋಬೇಕು. ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ರೆಡ್ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬರೀತೀನಿ ನಾನು. ಸೊ 1/n × n+1. ಪಾರ್ಷಿಯಲ್ ಫ್ರಾಕ್ಷನ್ ರೆಡ್ಯೂಸ್ ಮಾಡೋದೊಂದು ಸಿಂಪಲ್ ಟ್ರಿಕ್ ಏನು ಅಂತ ಅಂದ್ರೆ ನೋಡಿ, ಫಸ್ಟ್ ಇಲ್ಲಿ n ಅಲ್ವಾ, n ಜಾಗದಲ್ಲಿ ಝೀರೋ ಕೊಡ್ಬೇಕು ಫಸ್ಟ್. ಈ ಒಂದೊಂದು ಫ್ಯಾಕ್ಟರ್ನ ಝೀರೋಗೆ ಇಕ್ವೇಟ್ ಮಾಡ್ತಾ ಬರ್ಬೇಕು. n-ಗೆ 0 ಕೊಟ್ರೆ ಆ n-ಗೆ 0ನ ಎಲ್ಲಿ ಶಿಫ್ಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಪಕ್ಕದಲ್ಲಿ ಇರೋ ಫ್ಯಾಕ್ಟರ್ ಶಿಫ್ಟ್ ಮಾಡ್ಬೇಕು. ಫ್ಯಾಕ್ಟರ್ ಶಿಫ್ಟ್ ಮಾಡಿ ಇಲ್ಲಿ 0 ಹಾಕಿದ್ರೆ 1 ಬರುತ್ತೆ, ಅಂದ್ರೆ a1 ಬರುತ್ತೆ ಅಂತ, 1/n ಬರುತ್ತೆ. ನೆಕ್ಸ್ಟ್ ಇನ್ನೊಂದು n ಜಾಗದಲ್ಲಿ ಇದನ್ನ ಈಕ್ವಲ್ ಟು 0 ಮಾಡಿ, n+1 ಈಕ್ವಲ್ ಟು 0 ಮಾಡಿ. n+1 ಈಕ್ವಲ್ ಟು 0 ಮಾಡಿದಾಗ -1 ಬರುತ್ತೆ. ಆ -1ನ ತಗೊಬಂದು ಇಲ್ಲಿ ಹಾಕ್ಬೇಕು, ಈ ಫಸ್ಟ್ ಫ್ಯಾಕ್ಟರ್ ಹತ್ರ.
ಅವಾಗ ಏನ್ ಜಾಗದಲ್ಲಿ ಮೈನಸ್ ಒನ್ ಹಾಕಿದ್ರೆ ಡಿನಾಮಿನೇಟರ್ ಅಂದ್ರೆ 1/-1 ಅಂದ್ರೆ ಸಿಂಪ್ಲಿ ಐಸೆ -1/n+1. ದಿಸ್ ಇಸ್ ದ ವರ್ಕ್. ಅಂದ್ರೆ ಸಮೇಷನ್ 1/n × n+1 ನಾನು ಈ ತರ ಬರ್ಕೊಂಡೆ. ನೋಡಿದ್ರೆ ಗೊತ್ತಾಯ್ತು ಇದೆಂತ ಸೀರೀಸ್ ಇದು, ಟೆಲಿಸ್ಕೋಪಿಕ್ ಸೀರೀಸ್. ಟೆಲಿಸ್ಕೋಪಿಕ್ ಸೊ ಟೆಲಿಸ್ಕೋಪಿಕ್ ಅಂತ ಬಂದ್ರೆ ಅಂತ ಹೇಳಿದೀನಿ. ಇಲ್ಲಿ ಏನ್ ಅಂದ್ರೆ ಏನು, ಹಿಯರ್ an is equal to 1/n ಅಂದ್ರೆ is equal to this is of the form just like an minus an+1 ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿಲ್ಲ ಅಂದ್ರೆ ನೀವು ಎಲ್ಲ ಟರ್ಮ್ಸ್ ಗಳನ್ನ ಬರ್ಕೊಂಡು ಹೋದ್ರೆ ನಿಮ್ಗೆ ಹಂಗೆ ಗೊತ್ತಾಗ್ಬಿಡುತ್ತೆ. ಈಗ ಏನ್ ಜಾಗದಲ್ಲಿ ಏನ್ ಬರಿಬೇಕು ನಾವು, ಫಸ್ಟ್ ಟರ್ಮ್ ಬರಿಬೇಕು ಅಂದ್ರೆ a1 ಬರಿಬೇಕು. ಅಂದ್ರೆ ದಿಸ್ ಟೆನ್ಸ್ ಟು a1 ಮೈನಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಬರಿಬೇಕು. ಸೊ ಇಟ್ ಇಸ್ ಈಕ್ವಲ್ ಟು a1 is 1. ಏನ್ ಜಾಗದಲ್ಲಿ 1 ಹಾಕಿದ್ರೆ ಏನ್ ಬರುತ್ತೆ, a1 ವ್ಯಾಲ್ಯೂ 1 ಬರುತ್ತೆ. ಲಿಮಿಟ್ ಬಂದ್ಬಿಟ್ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಬಂದ್ಬಿಟ್ಟು ಏನ್ ಬರುತ್ತೆ, 0 ಬರುತ್ತೆ. ಸೊ -0. ಸೊ ಇಟ್ ಇಸ್ ಈಕ್ವಲ್ ಟು 1. ಸೊ ದ ಆನ್ಸರ್ ಇಸ್ 1. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಮಾಡ್ಕೊಳ್ಳಿ. ಇದು ನಿಮ್ಗೆ ಇದೆಲ್ಲ ಕಷ್ಟ ಆಯ್ತು ಅಂತ ನೀವು ಡೈರೆಕ್ಟ್ ಆಗಿ ಹಂಗೇನೆ ಇಲ್ಲಿಗೆ ಬಂದಾದ್ಮೇಲೆ ಆಫ್ಟರ್ ಪಾರ್ಷಿಯಲ್ ಫ್ರಾಕ್ಷನ್ ನೀವೇನ್ ಮಾಡಿ ಎಲ್ಲಾ ಸಮ್ಸ್ ಗಳನ್ನ ಜನರೇಟ್ ಮಾಡ್ತಾ ಹೋಗಿ ನಿಮ್ಗೆ ಆನ್ಸರ್ ಅಲ್ಲೇ ಸಿಕ್ಬಿಡುತ್ತೆ. ಸಪೋಸ್ ಈ ತರ ಇತ್ತು ಅಂತ ಹೆಂಗ್ ಮಾಡ್ತೀರಾ, ಇಲ್ಲೂ ಕೂಡ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ನೀವು ರೆಡ್ಯೂಸ್ ಮಾಡ್ಬೇಕಾಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು a/n ಪ್ಲಸ್ b/n+7 ಅಂತ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಬರಿತೀನಿ ಅಂತಂದ್ರೆ ನೋಡಿ ಹೆಂಗ್ ಬರಿಬೋದು ಗೊತ್ತಾ ಆನ್ಸರು. ಇದು ಇಲ್ವೇ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಕೂಡ ಬರಿಬೋದು. ಅಂದ್ರೆ ಯಾವಾಗ 2 ಫ್ಯಾಕ್ಟರ್ಸ್ ಇದ್ದಾಗ ಟಕ್ ಅಂತ ಆನ್ಸರ್ ಬರಿಬೋದು. ಹೆಂಗೆ ಅಂತ ಅಂದ್ರೆ ಇಸ್ ಈಕ್ವಲ್ ಟು ಫಸ್ಟ್ ಫ್ಯಾಕ್ಟರ್ ನ 0 ಇಕ್ವೇಟ್ ಮಾಡಿ, n is equal to 0. n is equal to 0 ನ ಫಸ್ಟ್ ಒನ್ ಹಾಕಿ. ಎಸ್ 7 ಅಲ್ಲ, ಅಲ್ಲಿ ಡಿನಾಮಿನೇಟರ್ ತಾನೇ ಇರೋದು 7. ಡಿನಾಮಿನೇಟರ್ ಇರೋದು ಅಂದ್ರೆ 1/7n ಆಗುತ್ತೆ. 1/7 ಅಂದ್ರೆ 1/7 ಇಂಟು n. ಈಗ ಪ್ಲಸ್ ಇದನ್ನ ಈಕ್ವಲ್ ಟು 0 ಮಾಡಿ, n+n ನ ಈಕ್ವಲ್ ಟು 0 ಮಾಡಿದ್ರೆ -7 ಬರುತ್ತೆ. -7 ಇದಕ್ಕೆ ಹಾಕೊಳ್ಳಿ ಅಂದ್ರೆ -1/7 ಇಂಟು n+7 ಆಗುತ್ತೆ. ಸೊ ಅವಾಗ ಐ ಕ್ಯಾನ್ ಟೇಕ್ ದಟ್ 1/7 ಔಟ್ಸೈಡ್. 1/7 ಔಟ್ಸೈಡ್ ತಗೋದ್ರೆ ಏನ್ ಬರುತ್ತೆ, 1/n ಮೈನಸ್ 1/n+7 ಆಯ್ತು. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಏನ್ ಪ್ರಾಬ್ಲಮ್ ಆಯ್ತು, ಇದು ಟೆಲಿಸ್ಕೋಪಿಕ್ ಸೀರೀಸ್ ಅಲ್ಲ. ಯಾಕಂದ್ರೆ ನಮ್ಗೆ ಟೆಲಿಸ್ಕೋಪಿಕ್ ಅನ್ಬೇಕಾದ್ರೆ ಇಲ್ಲಿ 1/n ಇದ್ರೆ ಇಲ್ಲಿ 1/n+1 ಇರ್ಬೇಕು. ನಾನು ನಿಮ್ಗೆ 1/n+7 ಇದ್ರೆ ನೆಕ್ಸ್ಟ್ ಟರ್ಮ್ 1/n+8 ಇರ್ಬೇಕು. ಹೌದಾ, ನೆಕ್ಸ್ಟ್ ಟರ್ಮ್ ಇರಬೇಕು. ಅಂದ್ರೆ n ಜಾಗದಲ್ಲಿ n+1 ರಿಪ್ಲೇಸ್ ಮಾಡಿದ್ರೆ n+8 ಬರುತ್ತಲ್ಲ, ಹಿಂಗಿದ್ಬೇಕು. ಬಟ್ ಇಲ್ಲಿ n ಇದೆ, ಇಲ್ಲಿ n+7 ಇದೆ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ಬೇಕಂದ್ರೆ ದಿಸ್ ಇಸ್ ದ ಸಮ್ಮೇಷನ್ ಅಲ್ವಾ, ಇದನ್ನ ಟೆಲಿಸ್ಕೋಪ್ಗೆ ಕನ್ವರ್ಟ್ ಮಾಡ್ಬೇಕು. ಯಾವತ್ತೂ ಕೂಡ ಆನ್ಸರ್ 1 ಬರ್ತಾ ಇರುತ್ತೆ, ಇಲ್ಲಾಂದ್ರೆ ಡೈರೆಕ್ಟ್ ರಿಸಲ್ಟ್ ಆಗ್ತಿದೆ. ಇದನ್ನ ಹೆಂಗ್ ಮಾಡಿ ಅಂತಂದ್ರೆ ಆಕ್ಚುಲಿ ಜನರೇಟ್ ಮಾಡಿದ್ರೆ ನಿಮ್ಗೆ ಸೀರೀಸ್ ನ ಏನಾಗುತ್ತೆ ಗೊತ್ತಾ, 1/7 ಇಂಟು ಜನರೇಟ್ ಮಾಡಿದ್ದನ್ನ 1/2 ಸಾರಿ 1/1 ಮೈನಸ್ 1/8 ಪ್ಲಸ್ ಏನ್ ಬರುತ್ತೆ 1/2 ಮೈನಸ್ 1/9 ಪ್ಲಸ್ 1/3 ಮೈನಸ್ 1/10 ಹಿಂಗೆ ಹೋಗ್ತಾ ಇರುತ್ತೆ. ಯಾವ್ದು ಕ್ಯಾನ್ಸಲ್ ಆಗೋದೇ ಇಲ್ಲ. ಎಲ್ಲಿ ಕ್ಯಾನ್ಸಲ್ ಶುರುವಾಗುತ್ತೆ ಗೊತ್ತಾ ನಿಮಗೆ, ಈ ಏನಿದೆ ಫಸ್ಟ್ ಟರ್ಮ್ ಏನಿದೆ ಅದು 8ಗೆ ಬಂದ್ಮೇಲೆ, ಹೌದಾ ಇಲ್ಲ? ಅಂಡ್ ಸೋ ಆನ್ ಫಸ್ಟ್ ಟರ್ಮ್ ಏನಾದ್ರು 8ಗೆ ಬಂದಾದ್ಮೇಲೆ ಇಲ್ಲೇನಿರುತ್ತೆ, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, 7 ಇದೆ. 7 ಇದೆ ಅಂದ್ರೆ 8 ಅಂದ್ರೆ 1/15 ಇಷ್ಟು. ಇನ್ ಮುಂದೆ ಕ್ಯಾನ್ಸಲ್ ಆಗ್ತಾ ಹೋಗ್ತಾ ನೋಡಿ. ಈ 1/8 ಇಲ್ಲಿ ಪ್ಲಸ್ 1/8 ಇಲ್ಲಿ ಬಂತು, ಇಲ್ಲಿ -1/8 ಕ್ಯಾನ್ಸಲ್ ಆಯ್ತು. ಇನ್ ಮುಂದೆ ಬರೋವೆಲ್ಲ ಕ್ಯಾನ್ಸಲ್ ಆಗ್ತಾ ಹೋಗ್ತವೆ. ಈ ಪ್ಲಸ್ 1/9 ಇದೆಯಲ್ಲ, -1/9 ನೆಕ್ಸ್ಟ್ ಟರ್ಮ್ ಅಲ್ಲಿ ಇಲ್ಲಿ ಏನ್ ಬಂದಿರುತ್ತೆ, ಇಲ್ಲಿ 1/9 ಮೈನಸ್ 1/16 ಹಿಂಗ್ ಹೋಗ್ತಾ ಇರುತ್ತೆ. ಈ -1/9 ಇಲ್ಲಿ ಪ್ಲಸ್ 1/9 ಅಂತ ಕ್ಯಾನ್ಸಲ್ ಆಗುತ್ತೆ. ಇನ್ನು ಇದೇ ತರ ಬರ್ತಾ ಬರ್ತಾ ಇಲ್ಲಿಂದ ಪ್ರತಿಯೊಂದು ಟರ್ಮ್ಸ್ ಗಳು ಏನಾಗ್ತವೆ, ಕ್ಯಾನ್ಸಲ್ ಆಗ್ತವೆ. ನಮ್ಗೆ ಉಳಿಯೋದೇನಂತ ಅಂದ್ರೆ 1/7 ಉಳಿದಿರುತ್ತೆ, ಇಲ್ಲಿ 1 ಉಳಿಯುತ್ತೆ, ಪ್ಲಸ್ ಈ 1/2 ಕ್ಯಾನ್ಸಲ್ ಆಗಲ್ಲ, ಪ್ಲಸ್ 1/3 ಕ್ಯಾನ್ಸಲ್ ಆಗಲ್ಲ, ಅಂಡ್ ಸೋ ಆನ್ 1/7 ವರೆಗೂ ಕ್ಯಾನ್ಸಲ್ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ದ ಸಮ್ ಆಫ್ ದಿಸ್ ಈಸ್ ದಿಸ್ ಮಚ್. ಅದನ್ನೇ ಅವನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಏನಂತ ಹೇಳಿದ್ರೆ ಅವಾಗ ಒಂದು ರಿಸಲ್ಟ್ ತೋರಿಸ್ತೇನೆ ನೋಡಿ. ಇದೆ 1/n ಇಂಟು n+k ಇದ್ರೆ, n+7 ಅಂತ ಐತಿ ಈ ಪ್ರಾಬ್ಲಮ್ ಅಲ್ಲಿ. ಆತರ ಇದ್ರೆ 1/k ಇಂಟು 1+ till ಎಲ್ಲಿವರೆಗೂ, k ವರೆಗೂ. ಆ ತರ ಆಗುತ್ತೆ. ಅರ್ಥ ಆಗ್ತಿದ್ಯಾ?
ಸೊ ಅದರ ಫ್ಯಾಕ್ಟರ್ಸ್ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ n ಇಂಟು n ಪ್ಲಸ್ ಒನ್ ಇಂಟು n ಪ್ಲಸ್ ಟು ಇಂಟು n ಪ್ಲಸ್ ಕೆ ವರ್ಗು ಇತ್ತು ಅಂದ್ರೆ ಕೆ ಇಂಟು ಕೆ ಫ್ಯಾಕ್ಟೋರಿಯಲ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಇದು ಟೆಲಿಸ್ಕೋಪಿಕ್ ಸೀರೀಸ್ ಅಂತ ಸಾಕಿದೆ. ನೆಕ್ಸ್ಟ್ ಲೊಗರಿಥಮಿಕ್ ಸೀರೀಸ್ ಅಂತ ಬರುತ್ತೆ. ಲೊಗರಿಥಮಿಕ್ ಸೀರೀಸ್ ಅಲ್ಲಿ ನಿಮಗೆ ಲಾಗರಿಥಮಿಕ್ ಎಕ್ಸ್ಪ್ಯಾನ್ಷನ್ ಗೊತ್ತಿರಬೇಕು, ಅಂದ್ರೆ ಲಾಗ್ ಆಫ್ 1 ಮೈನಸ್ ಎಕ್ಸ್ ಎಕ್ಸ್ಪ್ಯಾನ್ಷನ್ ಗೊತ್ತಿರಬೇಕು. ಲಾಗ್ ಆಫ್ 1 ಮೈನಸ್ ಎಕ್ಸ್ಪ್ಯಾನ್ಷನ್ ನೆನ್ಪಿಟ್ಕೊಳ್ಳಿ, ಮೈನಸ್ ಆಫ್ 1 ಪ್ಲಸ್ ಎಕ್ಸ್ ಫಸ್ಟ್ ನೆನ್ಪಿಟ್ಕೊಂಬಿಡಿ. 1 ಪ್ಲಸ್ ಎಕ್ಸ್ ಅಂತ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಅಂಡ್ ಸೋ ಆನ್. ಈ ತರ ಆಲ್ಟರ್ನೇಟಿಂಗ್ ಸೈನ್ಸ್ ಹೋಗ್ತಾ ಇರುತ್ತೆ 1 ಪ್ಲಸ್ ಎಕ್ಸ್ ಅಲ್ಲಿ. ಅಂದ್ರೆ ದಿಸ್ ಇಸ್ -1 ಹೋಲ್ ಪವರ್ n ಪ್ಲಸ್ 1 ಎಕ್ಸ್ ಪವರ್ n ಬೈ n ಇರುತ್ತೆ. ಇದೇ ನೆನ್ಪಿಟ್ಕೊಳ್ಳಿ. ಮೈನ್ ಆಗಿ ಈ ಸೀರೀಸ್ ಯಾವ ಟರ್ಮ್ಸ್ ಬರ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಅಂದ್ರೆ ಪ್ಲಸ್ ಮೈನಸ್ 1 ಆಗ್ತಿರ್ತವೆ. ಎಲ್ಲಾ ಪವರು ಬಂದಿರ್ತವೆ, 1 ಬರುತ್ತೆ, 2 3 4 ಎಲ್ಲ ಬರುತ್ತೆ. ಈ ತರ ಬರುತ್ತೆ ಅಂದ್ರೆ ಇದು ಇಂಪಾರ್ಟೆಂಟ್. ಎಕ್ಸ್ ಪವರ್ n ಡಿವೈಡ್ ಬೈ n ಇದು ರನ್ ಆಗ್ತಾ ಇರುತ್ತೆ. ಮೈನಸ್ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಎಲ್ಲಾ ಮೈನಸ್ ಬಂದ್ಬಿಡ್ತವೆ. ಕ್ಲಿಯರ್ ಅಲ್ವಾ? ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಲಾಗ್ 2 ವ್ಯಾಲ್ಯೂ ನಾವು ಇದರಿಂದನೇ ಕಂಡುಹಿಡಿಯೋದು. ಅಂದ್ರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನ್ ಹಾಕಿದ್ವಿ ನಾವು, ಎಕ್ಸ್ ಜಾಗದಲ್ಲಿ 1 ಹಾಕ್ಬಿಟ್ರೆ ನಮ್ಗೆ ಏನಾಗುತ್ತೆ, ಲಾಗ್ 1 ಪ್ಲಸ್ 1 2 ಆಗ್ಬಿಡುತ್ತೆ. ಇಲ್ಲೇನಾಗುತ್ತೆ 1 ಇದಕ್ಕೆ ಹಾಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ 1 ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಬೈ 2 ಪ್ಲಸ್ 1 ಬೈ 3 ಮೈನಸ್ 1 ಬೈ 4 ಅಂಡ್ ಸೋ ಆನ್, ಹಿಂಗೆ ಹೋಗ್ತಾ ಇರುತ್ತೆ. ಕ್ಲಿಯರಾ? ಸೊ ಅದು ಲಾಗ್ 2 ಗೆ ಕನ್ವರ್ಜ್ ಆಗುತ್ತೆ. ಅಂದ್ರೆ ನೀವು ನೆನ್ಪಿಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸಮೇಶನ್ -1 ಹೋಲ್ ಪವರ್ n ಇಂಟು 1 ಬೈ n ಅಂತ ಏನ್ ಮಾತಾಡಿದ್ವಿ. ಸೊ ಇದನ್ನ ನಾವೇಂತ ಅಂದ್ವಿ, ಇದು ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಲ್ಲಿ ಸಮೇಶನ್ 1 ಬೈ n ಇಸ್ ವಾಟ್, ದಿಸ್ ಇಸ್ ವಾಟ್ ಆಕ್ಚುಲಿ is divergent, but this series is what alternating series. This must converge by Leibniz test. This is convergent alva. So this converges to which number anta kelidre, that converges to 2 log 2 anta helbeku, okayna. So this series converges to log 2 by the expansion of log of 1 plus x. Clear? ಓಕೆ, ಇದನ್ನ ಎರಡನ್ನು ಆಡ್ ಮಾಡಿದ್ರೆ ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗಿವನ್ ಸಮ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ಮೈನಸ್ ಎಕ್ಸ್. ಅವೆರಡನ್ನು ಆಡ್ ಮಾಡಿದಾಗ ಏನ್ ಬರುತ್ತೆ, ದಟ್ ಇಸ್ ಲಾಗ್ ಆಫ್ 1 ಮೈನಸ್ ಎಕ್ಸ್. ಅವೆರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಈ ತರ ಬರುತ್ತೆ, ಈ ರಿಸಲ್ಟ್ ಬರುತ್ತೆ. ಎಲ್ಲ ಈವನ್ ಪವರ್ಸ್ ಬಂದ್ಬಿಡ್ತವೆ. -2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪವರ್ 4 ಬೈ 4 ಈವನ್ ಪವರ್ಸ್ ಅಂತ ನೆನ್ಪಿಡ್ತೀವಿ. -2 ಕಾಮನ್ ತೆಗೆದು ಮೈನಸ್ ಮಾಡಿದ್ರೆ 2 ಕಾಮನ್ ತೆಗೆದು ಆಡ್ ಪವರ್ಸ್ ಬರ್ತವೆ. ಓಕೆನಾ? ಇವೆರಡನ್ನು ನೆನ್ಪಿಟ್ಕೊಳ್ಳಿ. ಮತ್ತೆ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ ಅಪ್ಲೈ ಮಾಡಿದ್ದಾನೆ, ಇದು ಬರುತ್ತೆ. ಸೊ ನಿಮ್ಗೆ ಈ ತರ ಕ್ವಶನ್ ಕೊಟ್ಟಿದ್ದಾನೆ. ಬೈ ಯೂಸಿಂಗ್ ದ ಫ್ಯಾಕ್ಟ್ ದಟ್ ದಿಸ್ ಇಸ್ ಲಾಗ್ 2 ಅಂತ ನಿಮ್ಗೆ ಗೊತ್ತಿದೆ, ಹೌದಲ್ವಾ? -1 ಹೋಲ್ ಪವರ್ n ಪ್ಲಸ್ 1 ಡಿವೈಡ್ ಬೈ n ಇಸ್ ಈಕ್ವಲ್ ಟು ವಾಟ್, ಲಾಗ್ 2 ಅಂತ ಗೊತ್ತಿದೆ. ಫೈಂಡ್ ದ ಸಮ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ಹೌ ಟು ಫೈಂಡ್ ದ ಸಮ್ ಆಫ್ ದೀಸ್ ಎಕ್ಸ್ಪ್ಯಾನ್ಷನ್. ಸೊ ಈಗ ನೀವೇನ್ ಮಾಡ್ಬೇಕು, ನೀವು ಲಾಗ್ 2 ಅಂದ್ರೆ ಏನ್ ಹೇಳಿ, ವ್ಯಾಲ್ಯೂ. ಇದನ್ನ ಫಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡಿ, ಆ -1 ಹೋಲ್ ಪವರ್ ಅಲ್ಲಿ ಇರ್ಲದು. ಸೊ ಇದನ್ನ ಹೆಂಗ್ ಬರ್ಕೋತೀರಾ, ಇವಾಗ ಇನ್ನು ಬೈ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ನಾವು ನೋಡಿದ್ವಿ ಏನಂತ, ಸಮೇಶನ್ -1 ಹೋಲ್ ಟು ದಿ ಪವರ್ n ಪ್ಲಸ್ 1 ಹಂಗೆ ಇರಲಿ. ಇದನ್ನ ಎಂತ ಬರೋದ್ವಿ, 1 ಬೈ n ಮೈನಸ್ 1 ಬೈ n ಪ್ಲಸ್ 1 ಅಂತ ಬರ್ದ್ವಿ ತಾನೆ. ಇಟ್ ಇಸ್ ಈಕ್ವಲ್ ಟು ಮತ್ತೇನ್ ಮಾಡಿದ್ವಿ, ಸಮೇಶನ್ ಏನ್ ಮಾಡ್ತೀವಿ ಈಗ ಇದಕ್ಕೆ, ಲಾಗ್ 2 ಅಂತ ಅಂದ್ರೆ ನೋಡಿ, ಲಾಗ್ 2 ವ್ಯಾಲ್ಯೂ ಫಸ್ಟ್ ವ್ಯಾಲ್ಯೂ ಏನಿತ್ತು ಹೇಳಿ, 1 ಇತ್ತು ನೋಡಿ. ಲಾಗ್ 2 ವ್ಯಾಲ್ಯೂ ಹೆಂಗೆ ಇರುತ್ತೆ, 1 ಇರುತ್ತೆ. ನೆಕ್ಸ್ಟ್ -1/2 ಇರುತ್ತೆ, +1/3 ಹಂಗೆ ಹೋಗ್ತಾ ಇರುತ್ತೆ. 1 -1/2 +1/3 -1/4 ಪ್ಲಸ್ ಹಿಂಗೆ ಹೋಗ್ತಾ ಇರುತ್ತಲ್ವಾ, ಪ್ಲಸ್ ಮೈನಸ್ ಪ್ಲಸ್ ಕರೆಕ್ಟ್ ಆಗಿದೆ. ಓಕೆ, ಈಗ ಇದನ್ನ ರನ್ ಮಾಡಿ ಯಾವ ತರ ಆಗುತ್ತೆ. -1 ಹೋಲ್ ಪವರ್ ಅಂದ್ರೆ ಇದು ಪ್ಲಸ್ ಮೈನಸ್ ಆಲ್ಟರ್ನೇಟಿವ್ ಹೋಗ್ತಾ ಇರುತ್ತೆ. 0 to 1 summation 1 to infinity. ಅಲ್ಲ, ಈಗ ಇದನ್ನ
ಏನ್ ಮಾಡೋಣ ಅಂತಂದ್ರೆ -1 ಹೋಲ್ ಪವರ್ n+1 ಡಿವೈಡೆಡ್ ಬೈ n ಅಂತ ಬರೆದ್ಬಿಟ್ಟು ಮೈನಸ್ ಸಮೇಷನ್ -1 ಹೋಲ್ ಪವರ್ n+1 ಡಿವೈಡೆಡ್ ಬೈ n+1 ಅಂತ ಬರೆದು ಈಗ n ಗೆ 1 ಆಡ್ ಮಾಡಿದ್ರೆ ಏನಾಗುತ್ತೆ 1+2 ಫಸ್ಟ್ ಇಂದ ಹೋಗೋಣ ಅಂದ್ರೆ ಫಸ್ಟ್ ವ್ಯಾಲ್ಯೂ ಏನಾಗುತ್ತೆ 1 ಪ್ಲಸ್ 1 n ಗೆ 1 ಆಡ್ ಮಾಡಿದ್ರೆ ಇಲ್ಲಿ 1+1 2 ಆಗುತ್ತೆ ಪ್ಲಸ್ ಬರುತ್ತೆ 1 1 ಮೈನಸ್ -1/2 ಪ್ಲಸ್ ಪ್ಲಸ್ 1/3 1/3 ಇದೇನ್ ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ 1/4 ಅಂಡ್ ಸೋ ಆನ್. ಫಸ್ಟ್ ಟರ್ಮ್ ಕರೆಕ್ಟ್ ಆಗೈತೆ ಅಂದ್ರೆ ಫಸ್ಟ್ ಟರ್ಮ್ ಏನಾಯ್ತು ಈಗ ಇದು ಲಾಗ್ 2ನೇ ಬರುತ್ತೆ ಮೈನಸ್ ಸೆಕೆಂಡ್ ಟರ್ಮ್ ಅಲ್ಲಿ ಏನಾಗುತ್ತೆ ನೋಡ್ತಾ ಹೋಗಿ n ಗೆ 1 ಇಂದ ರದ್ದು ಮಾಡಿ 1 ಇಂದ ರದ್ದು ಮಾಡಿದ್ರೆ ಏನಾಗುತ್ತೆ ಮಾಮೂಲಿ ಇದು -1 1/2 2 ಬರುತ್ತೆ ಪ್ಲಸ್ ಮೈನಸ್ 1/3 ಪ್ಲಸ್ ಪ್ಲಸ್ ಮೈನಸ್ 1/3 ಪ್ಲಸ್ 1/4 ಪ್ಲಸ್ 1/4 ಮೈನಸ್ 1/5 ಹಿಂಗ್ ಹೋಗ್ತಾ ಇರುತ್ತಲ್ವಾ. ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ನೋಡಿ -1 ನಮ್ಗೆ ಐ ಶುಡ್ ಮಲ್ಟಿಪ್ಲೈ ಮೈನಸ್ ಅಲ್ವಾ, ನನ್ಗೆ ಮೈನಸ್ ಇದೆ ಅಲ್ವಾ ಇಲ್ಲಿ, ಮತ್ತೆ ಮೈನಸ್ ಮಲ್ಟಿಪ್ಲೈ ಮಾಡ್ಬೇಕು ಮತ್ತೆ ಒಂದು ಟರ್ಮ್ ಮಿಸ್ ಆಗಿದೆ ಅಲ್ವಾ. ನಾನೇನ್ ಮಾಡ್ಬೇಕು ಈಗ ಮೈನಸ್ ಮಲ್ಟಿಪ್ಲೈ ಫಸ್ಟ್ ಇದಕ್ಕೆ ಏನ್ ಮಾಡ್ತೀನಿ ನಾನು ಮೈನಸ್ ಮಲ್ಟಿಪ್ಲೈ ಮಾಡ್ತೀನಿ ರೀ ಅಷ್ಟೇ ಓಕೆನಾ. ಇದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಆಚೆನೂ ಮೈನಸ್ ಮಲ್ಟಿಪ್ಲೈ ಮಾಡ್ಬೇಕು ಪ್ಲಸ್ ಆಗುತ್ತೆ. ಅವಾಗ ಸೀರೀಸ್ ಏನಾಗುತ್ತೆ ಹೇಳಿ -1/2 ಪ್ಲಸ್ 1/3 ಮೈನಸ್ 1/4 ಪ್ಲಸ್ 1/5 ಅಂಡ್ ಸೋ ಆನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಬರುತ್ತೆ ಡೈರೆಕ್ಟ್ ಕೂಡ ನೀವು ಬರೀಬೋದು. ಪ್ಲಸ್ ಏನ್ ಮಾಡ್ತೀನಿ ನಾನೀಗ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಮಾಡ್ತೀನಿ ಅಂದ್ರೆ ಏನ್ ಬರುತ್ತೆ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಮಾಡಿದಾಗ ಇಲ್ಲಿ -1 1 ಮೈನಸ್ 1/2 ಪ್ಲಸ್ 1/3 ಹಂಗೆ ಬರ್ಕೊಂತ ಹೋಗ್ಬಿಟ್ಟು ನೆಕ್ಸ್ಟ್ ಏನಾಗ್ತೀನಿ ನಾನಿಲ್ಲಿ -1 ಅಂತ ಹಾಕ್ತೀನಿ. ಇಷ್ಟು ಫುಲ್ ಏನಾಗುತ್ತೆ ಇದು ಲಾಗ್ 2 ಆಗುತ್ತೆ. ಸೊ ಲಾಗ್ 2 ಪ್ಲಸ್ ಲಾಗ್ 2 -1 ಆಗುತ್ತೆ. ದಟ್ ಈಸ್ 2 log 2 minus 1. 2 log 2 - 1 ಆಗುತ್ತೆ. ಅರ್ಥ ಆಯ್ತಲ್ವಾ ಇನ್ ಯಾವ ತರ ಮಾಡೋದು ಅಂತ. ಇಷ್ಟು ಲಾಗರಿಥಮಿಕ್ ಸೀರೀಸ್ ಇದೊಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಒಂದೆರಡು ಪ್ರಾಕ್ಟೀಸ್ ಮಾಡಿ ಮನೇಲಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಕೂಲ್ ಆಗಿ. ಇದು ಯಾವುದೋ ಒಂದು ಮೆಥಡ್ ಇದೆ, ಇದು ನಮ್ಗೆ ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲಿ ಒಂದು ಲಾಜಿಕ್ ಇದೆ. ಸೊ ಇದೊಂದು ಹೆಂಗ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸುಮ್ಮನೆ ಜಸ್ಟ್ ಮೆಥಡ್ಗಳು ನೆನಪಿಟ್ಕೊಂಬಿಡಿ, ಇದೆಲ್ಲ ಏನೇನೋ ಓದ್ಕೊಂಬಿಡಿ ಅದ್ ನೀವೇನೆ. ಮೈನ್ ಆಗಿ ನಮ್ಗೆ ಹೆಂಗ್ ಗೊತ್ತಿರ್ಬೇಕಂತ ಅಂದ್ರೆ ಇದರಲ್ಲಿ ಈ ಫಾರ್ಮುಲಾ ಗೊತ್ತಿರಬೇಕು. ಅಂದ್ರೆ ನಿಮ್ಗೆ ಯಾವತ್ತಾದ್ರೂ ಸಮೇಷನ್ -1 ಆಲ್ಟರ್ನೇಟಿವ್ ಸೀರೀಸ್ ಅಲ್ಲಿ ಇಲ್ಲಿ ಏನ್ ಇಸ್ ಕನ್ವರ್ಜೆಂಟ್ ಆಗಿದ್ದು ಅದು ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇದ್ರೆ, ಮತ್ತೆ ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲಿ ಆಲ್ಫಾ ಪಾಸಿಟಿವ್ ಟರ್ಮ್ಸ್ ಮತ್ತೆ ಬೀಟಾ ನೆಗೆಟಿವ್ ಟರ್ಮ್ಸ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ನಲ್ಲಿ ನಾವು ತಗೊಂತ ಹೋಗ್ತಾ ಇದ್ರೆ ಸಮ್ನ, ಅಲ್ಲಿ ನಾವು ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು ಲಾಗ್ 2 ಪ್ಲಸ್ 1/2 ಲಾಗ್ ಕೆ ಅಂತ. ಸುಮ್ಮನೆ ನೆನ್ಪಿಟ್ಕೊಳ್ಳಿ ಈ ಫಾರ್ಮುಲಾನ, ಅದು ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು, ಈ ಕಥೆ ಎಲ್ಲ ಸುಮ್ಮನೆ ಬೇಡ. ಮತ್ತೆ ಕೆ ಇಸ್ ಈಕ್ವಲ್ ಟು ಏನಂತ ನೆನ್ಪಿಟ್ಕೊಳ್ಳಿ α/β ಅಂತ ನೆನ್ಪಿಟ್ಕೊಳ್ಳಿ. ಅಲ್ಫಾ ಅಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ ಅಂತಂದ್ರೆ ಪಾಸಿಟಿವ್ ಟರ್ಮ್ಸ್, ನಂಬರ್ ಆಫ್ ಪಾಸಿಟಿವ್ ಟರ್ಮ್ಸ್. ಬೀಟಾ ಅಂದ್ರೆ ನೆಗೆಟಿವ್ ಟರ್ಮ್ಸ್. ಇದು ಹೆಂಗ್ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡು ಹೇಳ್ಬಿಡ್ತೀನಿ. ಇದನ್ನ ಬಯಾಟ್ ಮಾಡ್ಬಿಡಿ. ಲಾಗ್ 2 ಪ್ಲಸ್ 1/2 ಇಂಟು ಲಾಗ್ ಕೆ ಅಂತ ಇದೆ. ಇದೆಲ್ಲ ಪ್ರೂಫ್ ಎಲ್ಲ ಬೇಡ, ಇದೊಂದು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕೇಸೆಟ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳಿದಾನೆ. ಓಕೆ 3-4 ಸಲ ಕೇಳ್ತಾನೆ ಇದೇ ಫಾರ್ಮುಲಾ ಮೇಲೆ. ಲಾಗ್ 2 ಪ್ಲಸ್ 1/2 ಇಂಟು ಲಾಗ್ ಕೆ ಅಂತ ಇದೆ. ಕ್ಲಿಯರಾ? ನೋಡೋಣ ಪ್ರಾಬ್ಲಮ್ಸ್ ಅಲ್ಲಿ ಹೆಂಗ್ ಮಾಡೋದು ಅಂತ ನೋಡಿ. ನಿಮ್ಗೆ ಈ ತರ ಕ್ವಶನ್ ಕೇಳ್ತಾನೆ ಓಕೆನಾ. ಫೈಂಡ್ ದ ಸಮ್ ಆಫ್ ದಿ ಸೀರೀಸ್ ಅಂತ ಹಿಂಗ್ ಕೇಳ್ತಾನೆ. ಇದು ಆಕ್ಚುಲಿ ಹೆಂಗ್ ವರ್ಕ್ ಆಗೋದು ಅಂತ ಅಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಇದು ಸಮೇಷನ್ -1 ಹೋಲ್ ಪವರ್ n-1 ಬಟ್ ಇಲ್ಲಿ an ಅಂತ ಇರುತ್ತೆ. ಇಲ್ಲಿ an ಅನ್ನೋದು ಇಲ್ಲಿ 1/n ಅಂತ ಓಕೆನಾ. ಸೊ an ಅನ್ನೋದು 1/n. ಈಗ 1/n ತಗೊಂಡಾಗ ಏನಾಗುತ್ತೆ ನಿಮ್ಗೆ ಈ ಸೀರೀಸ್ ನ ಜನರೇಟ್ ಮಾಡಿ ಏನಾಗುತ್ತೆ an is equal to ಈ ಸೀರೀಸ್ ನ ಜನರೇಟ್ ಮಾಡಿ ಸಮೇಷನ್ -1 ಹೋಲ್ ಪವರ್ n-1 1/n ಇದನ್ನ ಜನರೇಟ್ ಮಾಡಿ. ಫಸ್ಟ್ ಟರ್ಮ್ ಏನ್ ಬರುತ್ತೆ 1 ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಟರ್ಮ್ ಏನ್ ಬರುತ್ತೆ ಹೇಳಿ -1/2 ಬರುತ್ತೆ, ಪ್ಲಸ್ 1/3 ಬರುತ್ತೆ, -1/4 ಬರುತ್ತೆ, ಪ್ಲಸ್ 1/5 ಬರುತ್ತೆ, ಪ್ಲಸ್ 1/6 ಸಾರಿ -1/6 ಪ್ಲಸ್ ಹಂಗ್ ಹೋಗ್ತಾನೆ ಇರುತ್ತೆ. ಈಗ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇಲ್ಲಿರೋ ಟರ್ಮ್ಸ್ ಅವರು ರಿಅರೇಂಜ್ಮೆಂಟ್ ಮಾಡ್ಬಿಡ್ತಾರೆ. ನಿಮ್ಗೆ ಕನ್ಫ್ಯೂಷನ್ ಮಾಡುತ್ತೆ ನೋಡಿ. ಈಗ ಇಲ್ಲಿ ಹೆಂಗ್ ಕೊಟ್ಟಿದೆ ನೋಡಿ 1 -1/2
-1/4 ನೋಡಿ ಅವನೇನ್ ಮಾಡ್ತಾನೆ, ಸ್ಟಾರ್ಟಿಂಗ್ ಒಂದು ಟರ್ಮ್ ನ ಪಾಸಿಟಿವ್ ತಗೊಂಡಿದ್ದಾನೆ. ಸ್ಟಾರ್ಟಿಂಗ್ ಒಂದು ಟರ್ಮ್ ಪಾಸಿಟಿವ್ ಇದೆ. ನೆಕ್ಸ್ಟ್ ಟೂ ಟರ್ಮ್ಸ್ ಏನಿದೆ ನೆಗೆಟಿವ್ ತಗೊಂಡಿದ್ದಾನೆ. ನೆಗೆಟಿವ್ ಆಫ್ ದಿಸ್ ಸೀರೀಸ್, ಇದೇ ಸೀರೀಸೇ, ಬೇರೆ ಸೀರೀಸ್ ತಗೊಳಂಗಿಲ್ಲ ನೀವು. ಇದೇ ಸೀರೀಸ್ ನಲ್ಲಿರುವ ನೆಗೆಟಿವ್ ಟರ್ಮ್ಸ್, ನೆಕ್ಸ್ಟ್ ಬರೋ ನೆಗೆಟಿವ್ ಟರ್ಮ್ಸ್, ನೆಕ್ಸ್ಟ್ ನೆಗೆಟಿವ್ ಸಬ್ಸ್ಟೆನ್ಸ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲೊಂದು ನೆಗೆಟಿವ್ ಬಂತು, ಇನ್ನೊಂದು ನೆಗೆಟಿವ್ ಎಲ್ಲಿ ಬರುತ್ತೆ ಇಲ್ಲಿ, -1/4. ಅಂದ್ರೆ ಆ ಎರಡು ಟರ್ಮ್ಸ್ ತಗೊಂಡಿದ್ದಾನೆ. ನೆಕ್ಸ್ಟ್ ಏನ್ ತಗೊಂತಾನೆ, ಪಾಸಿಟಿವ್ ಟರ್ಮ್ಸ್. ಈ ಪಾಸಿಟಿವ್ ಆಗೋಯ್ತು ಈಗ. ಸೊ ದಿಸ್ ಹ್ಯಾಸ್ ಡನ್. ಆಮೇಲೆ ನೆಕ್ಸ್ಟ್ ಬರೋ ಪಾಸಿಟಿವ್ ಟರ್ಮ್ 1/3 ಅದನ್ನ ಬರ್ಕೊಂಡಿದ್ದಾನೆ. ಅಂದ್ರೆ ಆ ಸೀಕ್ವೆನ್ಸ್ ನ ಅರ್ಥ ಮಾಡ್ಕೊಳ್ಳೋ ಯಾವ ತರ ಬರ್ಕೊಂಡು ಹೋಗಿದ್ದಾನೆ ಅಂತ. ಅದಾದ್ಮೇಲೆ ಏನ್ ಮಾಡಿದ್ದಾನೆ, ನೆಕ್ಸ್ಟ್ ಬರೋ ಎರಡು ನೆಗೆಟಿವ್ ಟರ್ಮ್ಸ್ ತಗೊಂಡಿದ್ದಾನೆ. ಅಂದ್ರೆ ನಾನು ಇದನ್ನ ಹೇಳ್ತಾ ಇರೋದು, ಈಗ ನೀವು ಎಕ್ಸಾಮ್ ಅಲ್ಲಿ ಏನ್ ನೋಡೋಕೆ ನೀವು ತಲೆ ಕೆಡ್ಸ್ಕೊಳಂಗಿಲ್ಲ. ಓಕೆನಾ. ಸೊ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಈ ಸೀರೀಸ್ ಏನ್ ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ನೋಡ್ಬೇಕು. ಇಲ್ಲಿ ಅಲ್ಫಾ ತಗೋಬೇಕು. ಅಲ್ಫಾ ಇಸ್ ಈಕ್ವಲ್ ಟು ಏನು ಅಂತ ನೋಡ್ಬೇಕು. ವಾಟ್ ಈಸ್ ಅಲ್ಫಾ ಅಂತ ಅಂದ್ರೆ ಪಾಸಿಟಿವ್ ಟರ್ಮ್ಸ್, ನಂಬರ್ ಆಫ್ ಪಾಸಿಟಿವ್ ಟರ್ಮ್ಸ್ ಎಷ್ಟೆಷ್ಟು ತಗೊಂಡೋಗಿದ್ದಾನೆ. ಆಲ್ಟರ್ನೇಟಿವ್ ಅಲ್ಲಿ ಒಂದೊಂದು ತಗೊಂಡೋಗಿದ್ದಾನೆ. ಅಲ್ಫಾ ಇಸ್ ಈಕ್ವಲ್ ಟು ಏನ್ ತಗೋಬೇಕು ನೀವು, 1 ತಗೋಬೇಕು. ಬೀಟಾ ಅಂತ ಅಂದ್ರೆ ಎಷ್ಟು ನೆಗೆಟಿವ್ ಟರ್ಮ್ಸ್ ತಗೊಂಡಿದ್ದಾನೆ. ಫಸ್ಟ್ ಒಂದು ಪಾಸಿಟಿವ್ ಟರ್ಮ್ ತಗೊಂಡಿದ್ದಾನೆ ಫಸ್ಟ್, ಅದಾದ್ಮೇಲೆ ನೆಗೆಟಿವ್. ನೆಕ್ಸ್ಟ್ ಒಂದು ಪಾಸಿಟಿವ್, ಎರಡು ನೆಗೆಟಿವ್, ಒಂದು ಪಾಸಿಟಿವ್, ಎರಡು ನೆಗೆಟಿವ್. ಇವು ಶಫಲ್ ಆಗಿರ್ತವೆ. ಈ ನಂಬರ್ಗಳು ಶಫಲ್ ಆಗಿದ್ರು ತೊಂದರೆ ಇಲ್ಲ, ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಓಕೆನಾ. ಬೀಟಾ ಇಸ್ ಈಕ್ವಲ್ ಎಷ್ಟು ತಗೋಬೇಕಿಲ್ಲ ನೀವೀಗ, 2 ತಗೋಬೇಕು. ಕೆ ನ ಜನರೇಟ್ ಮಾಡಬೇಕು. ಕೆ ವ್ಯಾಲ್ಯೂ ಹೆಂಗ್ ಜನರೇಟ್ ಮಾಡ್ಬೇಕಂದ್ರೆ, ಕೆ ಇಸ್ ಈಕ್ವಲ್ ಟು ಅಲ್ಫಾ ಬೈ ಬೀಟಾ ಫಾರ್ಮುಲಾ. ಅಲ್ಫಾ ಅಂದ್ರೆ ಏನು, 1/2. ಈಗ ಫಾರ್ಮುಲಾ ಏನಂತಿದೆ, ಸಮ್ ಇಸ್ ಈಕ್ವಲ್ ಟು ಫಾರ್ಮುಲಾ, ಇದು ನೆನ್ಪಿಟ್ಕೊಳ್ಳಿ, ಲಾಗ್ 2 ಪ್ಲಸ್ 1/2 ಇಂಟು ಲಾಗ್ ಕೆ. ದಿಸ್ ಇಸ್ ದ ಫಾರ್ಮುಲಾ. ಬಯಾಟ್ ಮಾಡಿ, ದಿಸ್ ಇಸ್ ಲಾಗ್ 2 ಪ್ಲಸ್ 1/2 ಟೈಮ್ಸ್ ಲಾಗ್ ಕೆ. ಕೆ ವ್ಯಾಲ್ಯೂ ಏನು, 1/2. ಓಕೆನಾ. ಸೊ ಇಷ್ಟು ಆನ್ಸರ್. ಇದನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ಅವನ ಆನ್ಸರ್ ಯಾವ ತರ ಡಿಸೈರ್ಡ್ ಆನ್ಸರ್ ಅವನು ಏನ್ ಬಯಸ್ತಿದ್ದಾನೆ ಅದನ್ನ ಕೊಡ್ಬೋದು ನೀವು. ಲಾಗ್ 2 ಇದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ, ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಈ ತರ ಮಾಡ್ತಾನೆ, ಮೈನಸ್ ಲಾಗ್ 2 ಅಂತ ಬರ್ಕೋತಾನೆ. ಕ್ಲಿಯರಾ. ಹಿಂಗ್ ಬರೀಬೋದಾ. ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಮೈನಸ್ ಉಲ್ಟಾ ಆಗುತ್ತಲ್ಲ, ಮೈನಸ್ ಮಲ್ಟಿಪ್ಲೈ ಆಗುತ್ತಲ್ಲ. ಇದನ್ನ ಬೇಕಾದ್ರೆ ನೀವು ಲಾಗ್ 2 ನಲ್ಲಿ 1/2 ಲಾಗ್ 2 ಹೋದ್ರೆ ಏನು ಬರುತ್ತೆ ನಿಮ್ಗೆ, 1/2 ಲಾಗ್ 2 ಬರುತ್ತೆ. ಕ್ಲಿಯರಾ. ಇದು ಒಂದ್ ಕತೆ. ಈಗ ಇದನ್ನ ಡೈರೆಕ್ಟ್ ಆಗಿ ಮಾಡೋಣ. ಈಗ ಡೈರೆಕ್ಟ್ ಆಗಿ ನೀವು ಆನ್ಸರ್ ಹೇಳ್ಬೇಕು. ಈ ಸೀರೀಸ್ಗೆ ಅಲ್ಫಾ ಏನ್ ಬರುತ್ತೆ, ಬೀಟಾ ಏನ್ ಬರುತ್ತೆ ಅಷ್ಟೇ ಬೇಕಿರೋದು. ಅಲ್ಫಾ ಇಸ್ ಈಕ್ವಲ್ ಟು ಏನು, ನಂಬರ್ ಆಫ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಪಾಸಿಟಿವ್ ಇದಾವೆ, 1 2. ಸ್ಟಾರ್ಟಿಂಗ್ 2 ಪಾಸಿಟಿವ್ ಇದಾವೆ. ನೆಕ್ಸ್ಟ್ ಒಂದು ನೆಗೆಟಿವ್ ಇದೆ, ಅಂದ್ರೆ ಅಲ್ಫಾ 2 ಇದೆ, ಬೀಟಾ ಬಂದ್ಬಿಟ್ಟು 1 ಇದೆ. ಅಂದ್ರೆ ದೀಸ್ ಆರ್ ಆಲ್ ದಿ ಟರ್ಮ್ಸ್ ಆಫ್ 1/n ಓನ್ಲಿ. ಓಕೆ. ಅಂಡ್ ಈಗ ಏನ್ ತಗೋಬೇಕು ನಾವೀಗ, ಕೆ ತಗೋಬೇಕು. ಕೆ ಇಸ್ ಈಕ್ವಲ್ ಟು ವಾಟ್ ಫಾರ್ಮುಲಾ, ಅಲ್ಫಾ ಬೈ ಬೀಟಾ. ಅಲ್ಫಾ ಅಂದ್ರೆ ಏನು, 2, ಬೀಟಾ ಅಂದ್ರೆ 1. ಸೊ 2/1 is 2. ಸೊ ಈಗ ಆಯ್ತು. ಈಗ ಫಾರ್ಮುಲಾ ಏನಿರೋದು, ಸಮ್ ಇಸ್ ಈಕ್ವಲ್ ಟು ಲಾಗ್ 2 ಪ್ಲಸ್ 1/2 ಇಂಟು ಲಾಗ್ ಕೆ. ಕೆ ಅಂದ್ರೆ ಏನು, 2. ಸೊ ಲಾಗ್ 2 ಪ್ಲಸ್ 1/2 ಲಾಗ್ 2 ಬಂದ್ಬಿಟ್ಟು 3/2 ಲಾಗ್ 2 ಆಗುತ್ತೆ ಅಲ್ವಾ. 3/2 ಲಾಗ್ 2 ಇಷ್ಟೇ. ಓಕೆ. ಸೊ ಇಷ್ಟು ನಿಮ್ಗೆ ಕ್ವಶನ್ ಕೇಳಿದಾನೆ. ಈಗ ನಿಮ್ಗೆ ಈ ಸಮ್ಮೇಶನ್ ಮೇಲೆ PYQs ನೋಡೋಣ. ಕೆ ಸೆಟ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದಾನೆ ಅಂತ ನೀವು ನೋಡ್ಕೊಂತ ಹೋಗೋಣ. ನಾನು ಎಲ್ಲಾ ಪ್ರಾಬ್ಲಮ್ಸ್ ಮಾಡಲ್ಲ, ನೀವು ಟ್ರೈ ಮಾಡಿ ಮನೇಲಿ. ಓಕೆನಾ. ಸೊ ನೀವು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಕ್ವಶನ್ಸ್ಗಳು, ಇವನ್ನ ನೀವು ಟ್ರೈ ಮಾಡಿ. ಈಗ ಈ ಕ್ವಶನ್ ಯಾವ ಬೇಸಿಸ್ ಮೇಲೆ ಇದೆ ಹೇಳ್ತೀರಾ ನನಗೆ, ಯಾವ ಟಾಪಿಕ್ ಮೇಲಿದೆ, ಸಮ್ ಆಫ್ ದಿ ಸೀರೀಸ್ ಇದೆ, ಬೈನಾಮಿಯಲ್ಸ್ ಎಕ್ಸ್ಪ್ಯಾನ್ಷನ್ ಮೇಲಿದೆ, ಹೌದಲ್ವಾ. ಬೈನಾಮಿಯಲ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ನೋಡಿ ಫಸ್ಟ್ ಟರ್ಮ್ ಅಲ್ಲಿ ಟರ್ಮ್ಸ್ ಏನಿದೆ, ಟರ್ಮ್ ವೈಸ್ ಇನ್ಕ್ರೀಸ್ ಆಗ್ತಾ ಇರ್ತವೆ ಫ್ಯಾಕ್ಟರ್ಸ್ಗಳು. ನೋಡಿ ಇಲ್ಲಿ 2 ಫ್ಯಾಕ್ಟರ್ಸ್ ಬಂತು, ಇಲ್ಲಿ 3 ಫ್ಯಾಕ್ಟರ್ಸ್ ಬಂತು. ಇಲ್ಲಿ ಆಕ್ಚುಲಿ ಹೆಂಗ್ ಮಾಡೋದ್ ಹೇಳಿ, ಈಗ ಇಲ್ಲಿ 1/4² ಆಗುತ್ತಾ, 8 15. ಅದೇ ಏನ್ ತಗೊಂಡ್ ಇಲ್ಲಿ ಸ್ವಲ್ಪ ಏನೋ ಮಿಸ್ಸಿಂಗ್ ಇರುತ್ತೆ. ಅದೆಲ್ಲ ಮಿಸ್ಸಿಂಗ್ ಮಾಡ್ಕೊಂಡು ನೋಡಿ, ಅದೇನೇನ್ ಮಿಸ್ ಆಗಿದೆ ಅದನ್ನ ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಬರುತ್ತೆ. ಮಾಡ್ಬೇಕಾ ಅಥವಾ ಮಾಡ್ಕೋತೀರಾ ನೀವೇ, ಸರ್ ನೀವು ಟ್ರೈ ಇದೊಂದು ಮಾಡಿ. ಮಾಡ್ಬೇಕಾ. ಎಸ್ ಸರ್. ಓಕೆ. ಈಗ ಸರ್ ಇದ್ರಲ್ಲಿ 15/16 ಕಾಮನ್ ತೆಗೆದ್ಬಿಡ್ಬೋದಲ್ಲ ಸರ್. ಸೊ 1 ಪ್ಲಸ್ 15/16 ಕಾಮನ್ ತೆಗೆದ್ಬಿಡ್ತೀರಾ. ಅವಾಗ ನಮಗೆ 1 ಪ್ಲಸ್ ಇಂದಾನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ.
ಹೌದು ಅದಿನ್ನು ಬಟ್ ನನಗೆ ಇಲ್ಲೇನ್ ಕಾಮನ್ ತೆಗಿತೀರಾ ಅವಾಗ x/q ಅಂತ ಬರ್ಬೇಕಲ್ಲ, ಅಲ್ಲೇನ್ ಬರ್ಕೋತೀರಾ ಕಾಮನ್? ಅಲ್ಲಿ ಪಿ ಏನ್ ತಗೋತೀರ? ಮೇನ್ ನಮಗೆ ಯಾವ್ದೇ ಒಂದು ಸೀರೀಸ್ ತಗೊಂಡು ಪಿ ಗೊತ್ತಾಗಬೇಕು ನಿಮ್ಗೆ, ಕ್ಯೂ ಗೊತ್ತಾಗಬೇಕು ಮತ್ತೆ ಎಕ್ಸ್ ಗೊತ್ತಾಗಬೇಕು. ಈ ಮೂರು ವ್ಯಾಲ್ಯೂ ಗೊತ್ತಾಗಬೇಕು ಮೇನ್ ಆಗಿ. ಆ ಮೂರು ಗೊತ್ತಾಗೋ ತರ ಇದ್ರೆ ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಏನ್ ಮಾಡ್ತೀನಿ ನಾನು ಇಲ್ಲಿ ಅಂದ್ರೆ ಎಸ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾನೆ. ಈಗ ಇಲ್ಲಿ ಇದು 1 ಫ್ಯಾಕ್ಟೋರಿಯಲ್ ಬರ್ಬೇಕಂದ್ರೆ ಡಿಫ್ರೆನ್ಸ್ ಎಷ್ಟಿದೆ ನ್ಯೂಮರೇಟರ್ ನೋಡಿ, 15 6 ಇದೆ ಅಲ್ವಾ ಡಿಫ್ರೆನ್ಸ್? ಎಸ್ ಸರ್ 6 ಇದೆ ಅಂದ್ರೆ ನನ್ಗೆ ಇಲ್ಲಿ 16 ಇದೆ. ಏನ್ ಕಾಮನ್ ತೆಗೆದ್ರೆ ಇದು 8 ನೋಡಿ ಡಿನಾಮಿನೇಟರ್ಸ್ ನೋಡ್ಕೊಂತ ಹೋಗ್ಬೇಕು ಫಸ್ಟ್. ಡಿನಾಮಿನೇಟರ್ಸ್ ಮಲ್ಟಿಪಲ್ಸ್ ಆಫ್ 8 ಇದೆ, ಹೌದಾ ಇಲ್ಲ? ಮಲ್ಟಿಪಲ್ಸ್ ಆಫ್ 8 ಬರೋ ತರನೇ ನೋಡ್ಕೋಬೇಕು. ಈಗ ಸಪೋಸ್ ಇಫ್ ಯು ಟೇಕ್ 8 ಕಾಮನ್, ಇಲ್ಲಿಂದ ಫಸ್ಟ್ ಅಲ್ಲಿ 8 ಕಾಮನ್ ತೆಗೆದ್ರೆ ಏನ್ ಬಂತಲ್ಲಿ 2 ಬಂತು, ಅಂದ್ರೆ ದಿಸ್ ಶುಡ್ ಬಿ 2 ಫ್ಯಾಕ್ಟೋರಿಯಲ್ ಅಂತ. 2 ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ ಇದು 2 ಫ್ಯಾಕ್ಟರ್ಸ್ ಇರಬೇಕು ಅಂತ, ಒಂದು ಫ್ಯಾಕ್ಟರ್ ಮಿಸ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ. ಓಕೆನಾ? ಸೊ ಅಂದ್ರೆ ನಾನೇನ್ ತಗೋಬೇಕಂದ್ರೆ ಎಸ್ ಇಸ್ ಈಕ್ವಲ್ ಅಷ್ಟು ಕೊಡಿದನ. ಅಂಡ್ ಇಲ್ಲಿ 2 ಫ್ಯಾಕ್ಟರ್ ಬರ್ಬೇಕಂದ್ರೆ ಇದ್ರ ಹಿಂದೆಗಡೆ ಟರ್ಮ್ ಏನಿರುತ್ತೆ? 15 ಹಿಂದೆಗಡೆ ಟರ್ಮ್ ಏನಿರುತ್ತೆ? 6 ನ ಮೈನಸ್ ಮಾಡಿ 9 ಇರುತ್ತೆ. ಅಂದ್ರೆ ನಾನು ಈ ತರ ಬರ್ಕೋತೀನಿ ನೋಡಿ, ನ್ಯೂಮರೇಟರ್ ಅಲ್ಲಿ ನಾನು 9 ನ ಮಲ್ಟಿಪ್ಲೈ ಮಾಡ್ತೀನಿ, ಡಿನಾಮಿನೇಟರ್ಗೆ ನಾನು 8 ಕಾಮನ್ ತೆಗಿತೀರ. 8 ನ ಮಲ್ಟಿಪ್ಲೈ ಮಾಡ್ತೀನಿ. ಇಷ್ಟು ಮಾಡ್ತೀನಿ ನೋಡಿ ನನಗೆ 9s/8 ಅಂತ ಬರ್ಕೋತೀನಿ. 9s/8 ಇಸ್ ಈಕ್ವಲ್ ಏನಾಗುತ್ತೆ? 9 into 15 divided by 8 into 16 plus 9 15 21 divided by 8 16 24 and so on. ಕ್ಲಿಯರ್ ಆತಲ್ಲ? ಇದನ್ನ ಬರ್ಕೊಂಡಿದ್ದು ನಮ್ಗೆ ಅರ್ಥ ಆಗ್ಬೇಕು. ಈಗ ಏನ್ ಮಾಡ್ತೀನಿ, ಸ್ವಲ್ಪ ಮಾಡಿಫಿಕೇಶನ್. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಎಲ್ಲ ಸ್ಟೆಪ್ ಬರ್ತೀನಿ. ಸೊ ಇಸ್ ಈಕ್ವಲ್ ಟು ಇದನ್ನ ನಾವು ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಏನಾಗುತ್ತೆ? ಈಗ ಇದನ್ನ 9 into 15 divided by 2 factorial into 1/8 square. ಅಷ್ಟೇ, 1/8 ಸ್ಕ್ವೇರ್ ಅಂಡ್ ಸೋ ಆನ್ ಇದೆ ಬರ್ಕೊಳಕ್ ಹೋಗ್ಬಿಡಿ. ಈಗ ಇಲ್ಲಿ 2 ಫ್ಯಾಕ್ಟರ್ ಇಲ್ಲೂ ಪವರ್ 2 ಇದೆ, ಇಲ್ಲೂ 2 ಫ್ಯಾಕ್ಟರ್ಸ್ ಗಳಿದಾವೆ. ಈಗ ಅಂದ್ರೆ ಇದ್ರ ಹಿಂದಗಡೆ ಮಿಸ್ ಆಗಿದೆ ಟರ್ಮ್ಸ್ ಅಂತ. ಹಿಂದಗಡೆ ಏನ್ ಮಿಸ್ ಆಗಿರುತ್ತೆ ನೋಡಿ, 9s/8 ಪ್ಲಸ್ ಇಲ್ಲೇನ್ ಮಿಸ್ ಆಗಿದೆ ಅಂತ ಬರ್ದು ಬಿಡ್ತೀನಿ ನೋಡಿ. ಅಂದ್ರೆ ಏನ್ ಮಿಸ್ ಆಗಿರುತ್ತೆ? 1 ಮಿಸ್ ಆಗಿರುತ್ತೆ, ಅಂದ್ರೆ +1 ಪ್ಲಸ್ ಪ್ಲಸ್ ಏನ್ ಬರುತ್ತೆ? 9 ಫ್ಯಾಕ್ಟೋರಿಯಲ್ ಇಂಟು 1/8 ಹೋಲ್ ಸ್ಕ್ವೇರ್ ಅಂತ ಮಿಸ್ ಆಗಿರುತ್ತೆ. ಪ್ಲಸ್ 9 ಇಂಟು ಈ 15 ಅಂತ ಬರೀತೀನಿ ನಾನು, 9 ಪ್ಲಸ್ 6 ಅಂತ ಬರೀತೀನಿ, ಡಿವೈಡ್ ಬೈ 3 1/8 ಅಷ್ಟೇ ಅಲ್ವಾ ಸರ್? ಸ್ಕ್ವೇರ್ ಬರಲ್ಲ. ಸಾರಿ ಇದು 1/8 ಅಷ್ಟೇ, ಇಲ್ಲಿ ಸ್ಕ್ವೇರ್ ಬರುತ್ತೆ. 1/8 ಸ್ಕ್ವೇರ್ ಅಂಡ್ ಸೋ ಆನ್. ಈಗ ಕ್ಲಿಯರ್ ಆಯ್ತಲ್ಲ? ಇಲ್ಲಿ ನಾನೇ ಬರೀಬೇಕಂದ್ರೆ ಈಗ ಇಲ್ಲಿ 9/1 ಫ್ಯಾಕ್ಟೋರಿಯಲ್ ಇಂಟು 1/8 ಬರೀಬೇಕು. ಈಗ ಕ್ಲಿಯರ್ ಆಯ್ತಲ್ವಾ? ಈಗ ಸಿಂಪ್ಲಿಫೈ ಮಾಡಿ ಮತ್ತೆ. ಈಗ 9s/8 ಪ್ಲಸ್ 9/8 ಆಗುತ್ತಲ್ವಾ ಇದು? ಅಲ್ಲಲ್ಲ, 9/8 ಪ್ಲಸ್ 1, 9/8 ಪ್ಲಸ್ 1 ಎಷ್ಟಾಗುತ್ತೆ? 8 ಪ್ಲಸ್ 9 17/8 ಆಗುತ್ತೆ. ಇಸ್ ಈಕ್ವಲ್ ಟು ಇದಕ್ಕೆ ಅಪ್ಲೈ ಮಾಡಿ ಫಾರ್ಮುಲಾನ. ಇದಕ್ಕೆ ಪಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಹೇಳಿ? ಪಿ ಇಸ್ ಈಕ್ವಲ್ ಟು 9, ಕ್ಯೂ ಇಸ್ ಈಕ್ವಲ್ ಟು 6, x/q ಇಸ್ ಈಕ್ವಲ್ ಟು ಎಷ್ಟು? 1/8. 1/8 ಅಂದ್ರೆ ಇಲ್ಲಿ ಕ್ಯೂ ಜಾಗದಲ್ಲಿ 6 ಹಾಕಿದ್ರೆ 3/4 ಆಗುತ್ತೆ. ಅಂದ್ರೆ ಈಗ ಅಪ್ಲೈ ಮಾಡಿ 1 ಪ್ಲಸ್ ಎಲ್ಲ ಪ್ಲಸ್ ಇದಾವೆ, ಪ್ಲಸ್ ಸಾರಿ ಎರಡು ಮೈನಸ್ ಬರ್ತಾವಲ್ಲ. 1 ಮೈನಸ್ 3/5 ಹೋಲ್ ಟು ದಿ ಪವರ್ ಆಫ್ ಮೈನಸ್ p/q ಮೈನಸ್ p/q ಅಂದ್ರೆ 3/2 ಆಗುತ್ತಾ? ಮೈನಸ್ 3/2 ಆಗುತ್ತೆ. ಇದು ಸಿಂಪ್ಲಿಫೈ ಮಾಡಿ ಅಷ್ಟೇ. ಎಲ್ಸಿಎಂ ತಗೊಳ್ಳಿ. 9s ಪ್ಲಸ್ 17/8 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 3/4 ಹೋದ್ರೆ ಎಷ್ಟಾಗುತ್ತೆ? 1/4 ಬರುತ್ತಲ್ವಾ? 1/4 ಹೋಲ್ ಟು ದಿ ಪವರ್ ಆಫ್ ಮೈನಸ್ 3/2. ಮೈನಸ್ ನ ರಿಮೂವ್ ಮಾಡಿ ಫಸ್ಟ್. 9s ಪ್ಲಸ್ 17 ಡಿವೈಡ್ ಬೈ 8 ಇಸ್ ಈಕ್ವಲ್ ಟು 4 ಟು ದಿ ಪವರ್ 3/2 ಬರುತ್ತೆ. ಸೊ 9s ಪ್ಲಸ್ 8 ಪ್ಲಸ್ 17 ಇಸ್ ಈಕ್ವಲ್ ಟು ಏನ್ ಬರುತ್ತೆ ಈಗ? ಕ್ಯೂಬ್ ರೂಟ್ ಆಫ್ 4 ಕ್ಯೂಬ್ ಎಷ್ಟಾಗುತ್ತೆ? ಕ್ಯೂಬ್ 2 ಬರುತ್ತೆ. 64 ಅಂದ್ರೆ 8 ಬಂದ್ಬಿಡುತ್ತೆ ನೋಡಿ ಡೈರೆಕ್ಟ್ ಆಗಿ. 4 ಕ್ಯೂಬ್ ಅಂದ್ರೆ 64 ರೂಟ್ ಹಾಕಿದ್ರೆ 8 ಆಗುತ್ತೆ. 8 8 64. ಸೊ ಮತ್ತೀಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 64 ಏನಾಗುತ್ತೆ?
plus is equal to 17 is equal 64 to minus 7. 64. 17. So 9s is equal to 64 minus 17 divided by 9 ಆಗುತ್ತೆ. 64 minus 17 ಬಂದ್ಬಿಟ್ಟು 47 ಆಗುತ್ತೆ. 47 by 9 ಇಂದ ಆನ್ಸರ್. ಸ್ವಲ್ಪ ಸಿಂಪ್ಲಿಫಿಕೇಶನ್ ಸ್ವಲ್ಪ ಫಾಸ್ಟ್ ಇರಲಿ, ಸೊ ಬರುತ್ತೆ. ಸೊ ಕ್ಲಿಯರಾ? Yes, sir. ಇದು ಕೂಡ ಪ್ರೀವಿಯಸ್ ಇಯರ್ ಕೇಳಿರೋ ಕ್ವಶನ್. ಇದು ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡುತ್ತೆ ಅನ್ಕೊಂತೀನಿ. ಟಕ್ ಅಂತ ಹೇಳಿ. ಪಿ ವ್ಯಾಲ್ಯೂ ಏನ್ ಬರುತ್ತೆ? ಪಿ ವ್ಯಾಲ್ಯೂ 3 ಬರುತ್ತೆ. ಕ್ಯೂ ವ್ಯಾಲ್ಯೂ ಏನ್ ಬರುತ್ತೆ? 2 ಬರುತ್ತೆ. ಕ್ಯೂ ಬಂದ್ಬಿಟ್ಟು 2 ಬರುತ್ತೆ. ಕರೆಕ್ಟ್. ಎಕ್ಸ್ ಬೈ ಕ್ಯೂ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಕಾಮನ್ ತೆಗೆದಿರ್ಬೇಕು. ಅಂದ್ರೆ ನಿಮ್ಗೆ 1/4 ಬರುತ್ತೆ ನೋಡಿ. 1/4 ಬರುತ್ತೆ. ಕ್ಯೂ ಜಾಗದಲ್ಲಿ 2 ಹಾಕಿದ್ರೆ 2 1 2 2 ಆಗುತ್ತೆ. ಅಂದ್ರೆ ಎಕ್ಸ್ ಈಕ್ವಲ್ ಟು ಏನ್ ಬರುತ್ತೆ? 1/2 ಬರುತ್ತೆ. ಈಗ ಫಾರ್ಮುಲಾ ಏನು? ಸಮ್ಮು ಯಾವ್ದು ಮಿಸ್ ಆಗಿಲ್ಲ, ಟರ್ಮ್ಸ್ಗಳು ಕರೆಕ್ಟ್ ಆಗಿದೆ ಬೈನಾಮಿಯಲ್ ಅಲ್ಲಿ. 1 minus 1/2 all to the power minus p by q minus p by q, which is equal to 1 minus 1/2 is what? 1/2 all to the power minus 3/2. So which will get 2 to the power what? 3/2. That is 2 cube is what? 8. Root 8. Root 8 is what? 2. Clear? Yes, sir. ಇದು ಸ್ವಲ್ಪ ಲೆಂತಿ ಆಗುತ್ತೆ, ಬಟ್ ಮೆಥಡ್ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದಂತ. ನ್ಯೂಮರೇಟರ್ ಬಂದ್ಬಿಟ್ಟು ಇದು ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ಮೇಲಿರೋ ಪ್ರಾಬ್ಲಮ್. ಫ್ಯಾಕ್ಟೋರಿಯಲ್ ಅಂತ ಬಂತು ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ ನಿಮ್ಗೆ ನೆನಪಿರ್ಲಿ. ನ್ಯೂಮರೇಟರ್ ಬಂದ್ಬಿಟ್ಟು ಸಮೇಷನ್ ಎನ್ ಸ್ಕ್ವೇರ್ ಇರುತ್ತೆ. ಸಮೇಷನ್ ಎನ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ ನಿಮಗೆ? ಎನ್ ಇಂಟು ಎನ್ ಪ್ಲಸ್ 1 ಇಂಟು 2n plus 1 upon 6 ಬರುತ್ತೆ ಇಂಟು ಎನ್ ಫ್ಯಾಕ್ಟೋರಿಯಲ್. ಸೊ ದಿಸ್ ಇಸ್ ದ ಸಮ್. ನೀವು ಮಾಮೂಲಿ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಈಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಆಫ್ ಬರ್ಕೊಳ್ಳೋದು ಗೊತ್ತಲ್ವ ಇನ್ನು ಮುಂದೆ? ಎಕ್ಸ್ಪೋನೆನ್ಷಿಯಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿದ್ದೀನಲ್ಲ, ಸೇಮ್ ಲಾಜಿಕ್ ಅಲ್ಲಿ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಯಾರಾದ್ರೂ ಒಬ್ರು ಮಾಡಿ ನನಗೆ ಗ್ರೂಪ್ ಅಲ್ಲಿ ಹಾಕಿ. ಕ್ಲಿಯರಾ? Yes, sir. ನೆಕ್ಸ್ಟ್ ಸಮ್ ಆಫ್ ದಿ ಸೀರೀಸ್ ಇದೆ. ಸೊ ಸಮ್ ಆಫ್ ದಿ ಸೀರೀಸ್ ಏನಿದೆ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಈ ತರ ಸೀರೀಸ್ ಕೊಟ್ಟಾಗ ನೀವು ಯೋಚನೆ ಮಾಡಂಗೆ ಇಲ್ಲ. ಅವನೇನೋ ಒಂದು ಪ್ಯಾಟರ್ನ್ ಅಲ್ಲಿ ಅರೇಂಜ್ ಮಾಡಿರ್ತಾನೆ. ಅದು ಯಾವ ತರ ಅರೇಂಜ್ ಮಾಡಿದೆ ಅಂತ ನೋಡ್ಕೋಬೇಕು. ಸ್ಟಾರ್ಟಿಂಗ್ ಎಷ್ಟು ಪಾಸಿಟಿವ್ ಟರ್ಮ್ ಅಲ್ಫಾ ಎಷ್ಟು ನೋಡ್ಬೇಕು. ಪಾಸಿಟಿವ್ ಟರ್ಮ್ಸ್ 4. ಎಷ್ಟಿದೆ ನೋಡಿ? 1 2 3 4 ಇದೆ. ಅಲ್ಫಾ ಇಸ್ ಈಕ್ವಲ್ ಟು 4 ಇದೆ. ಬೀಟಾ Beta ಇಸ್ 2. ಈಕ್ವಲ್ ಟು ಎಷ್ಟು? 1 2 ಎರಡೇ ಇದೆ. ಸೊ ಕೆ ವ್ಯಾಲ್ಯೂ ತಗೋಬೇಕು. ಕೆ ಇಸ್ ಈಕ್ವಲ್ ಟು ಏನು? ಅಲ್ಫಾ Beta. ಬೈ ಬೀಟಾ. Beta. ಅಲ್ಫಾ ಬೈ ಬೀಟಾ ಅಂದ್ರೆ 4/2 ವಿಚ್ ಇಸ್ ಈಕ್ವಲ್ ಟು 2. ವಾಟ್ ಇಸ್ ದ ಫಾರ್ಮುಲಾ ಸಮ್ಗೆ? Log 2 ಲಾಗ್ plus 2 plus ಪ್ಲಸ್ 1/2 ಇಂಟು 1/2 ಲಾಗ್ k. ಕೆ. ಕೆ ಅಂದ್ರೆ 2. ಸೊ ಇಟ್ಸ್ ಈಕ್ವಲ್ ಟು ವಾಟ್? 3/2 ಲಾಗ್ 2. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಲಾಗ್ 2 ಪ್ಲಸ್ 1/2 ಲಾಗ್ 2, 3/2 ಲಾಗ್ 2. ಸೊ ಇದು ಕೂಡ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳೋ ಕ್ವಶನ್. ನೋಡಿ ಎಷ್ಟಿದೆ ಫಸ್ಟ್ ಟರ್ಮ್ಸ್. ಅಲ್ಫಾ ಎಷ್ಟು? ಅಲ್ಫಾ ಇಸ್ ಈಕ್ವಲ್ ಟು ಎಷ್ಟಿದೆ? ಸ್ಟಾರ್ಟಿಂಗ್ ಟರ್ಮ್ಸ್ ನೋಡಿ 2 ಇದೆ. ಬೀಟಾ ಇಸ್ ಈಕ್ವಲ್ ಟು ಎಷ್ಟು? 1. ಬೀಟಾ ಇಸ್ ಈಕ್ವಲ್ ಟು 1. ಸೊ ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ? ಅಲ್ಫಾ ಬೈ ಬೀಟಾ. ಸೊ ಇಟ್ ಇಸ್ ಈಕ್ವಲ್ ಟು ಅಲ್ಫಾ ಅಂದ್ರೆ 2 2/1 ವಿಚ್ ಇಸ್ ಈಕ್ವಲ್ ಟು 2. ನಿಮ್ಗೆ ಸಮ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಲಾಗ್ 2 ಪ್ಲಸ್ 1/2 ಇಂಟು ಲಾಗ್ ಕೆ. ಕೆ ಅಂದ್ರೆ 2. ಸೊ ದಿಸ್ ಇಸ್ ಅಗೈನ್ 3/2 ಇಂಟು ಲಾಗ್ 2. ಇಲ್ಲಿ ನೋಡಿ ಸಮ್ ಸೀರೀಸ್ ಮತ್ತೆ ಇದ್ರ ಮೇಲೆ ಕ್ವಶನ್ ಕೇಳಿದಾನೆ. ಇದೇನು ಬರುತ್ತೆ ನೋಡಿ? ಅಲ್ಫಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಅಲ್ಫಾ ಇಸ್ ಈಕ್ವಲ್ ಟು 3 ಬಂದಿದೆ. ಸೊ ಬೀಟಾ ಇಸ್ ಈಕ್ವಲ್ ಟು ಏನ್ ಬರ್ತಿದೆ? 1 ಬರ್ತಾ ಇದೆ. ಸೊ ಕೆ ಇಸ್ ಈಕ್ವಲ್ ಟು ಅಲ್ಫಾ ಬೈ ಬೀಟಾ ವಿಚ್ ಇಸ್ ಈಕ್ವಲ್ ಟು 3/1 ವಿಚ್ ಇಸ್ 3. ದೆನ್ ಸಮ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬೈ ಆಟ್ ಮಾಡಬೇಕು. ಲಾಗ್ 2 ಪ್ಲಸ್ 1/2 ಇಂಟು ಲಾಗ್ ಕೆ. ಕೆ ಇಸ್ 3. ಇದೇನು ಹಿಂಗ್ ಬಂತಲ್ಲ? ಸಿಂಪ್ಲಿಫೈ ಮಾಡ್ಬೋದಾ? 1/2 ಎನ್ ಲಾಗ್ ಎಮ್ ಸರ್. ಎನ್ ಲಾಗ್ ಎಮ್ ಮಾಡಿ Root 3. Log. ರೂಟ್ 3 ಅಂತ ತಗೋತೀರಾ? Log root 3. ಇದೆಯಲ್ಲ Log ರೂಟ್ 2 3. root 3 ಬರುತ್ತೆ ಹೌದೌದು. ಸರ್. ಸೊ ಲಾಗ್ 2 ಬರುತ್ತೆ.
ಇದನ್ನ ಏನು ಈ ಪವರ್ 1/2 ನ ಮೇಲ್ಗಡೆ ತಗೊಂಡು ಹೋಗ್ತಾನೆ ಲಾಗ್ ಪ್ರಾಪರ್ಟಿ. ಹೌದೌದು, ಅವಾಗ ಏನಾಗುತ್ತೆ ಅದು ಲಾಗ್ √3 ರೂಟ್ ಆಗುತ್ತೆ. 3 ಅವಾಗ ಲಾಗ್ ಎ ಪ್ಲಸ್ ಲಾಗ್ ಬಿ ಲಾಗ್ ಲಾಗ್ ಎ ಬಿ ಆಗುತ್ತೆ. ಅಂದ್ರೆ ಲಾಗ್ 2 2 ಇಂಟು ರೂಟ್ ಆಗುತ್ತೆ. ಸೊ ಇಷ್ಟು ಸಮ್ಮೇಷನ್. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಇದ್ರ ಕತೆ ಮುಗೀತು ಇಷ್ಟೇ. ಸಮ್ಮೇಷನ್ ಆಫ್ ಸೀರೀಸ್ ಕತೆ ಫುಲ್ ಇಷ್ಟೇ. ನೀವು ಒಂದು ಕ್ವಶನ್ಸ್ಗಳು ಏನ್ ಮಾಡಿ, ತುಂಬಾ ಇದೆ ಇನ್ನ ಸೀರೀಸ್ ಎಷ್ಟೊಂದಿದೆ, ಏನೇನೋ ಸೀರೀಸ್ ಅಂತ ಬರ್ತವೆ. ಬಟ್ ಏನಂತಂದ್ರೆ ನಾವು ಫ್ರೀಕ್ವೆಂಟ್ ಆಗಿ ಯಾವ್ಯಾವ ಕ್ವಶನ್ಸ್ಗಳನ್ನ ಕೇಳಿದಾರೆ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಪ್ರೀವಿಯಸ್ ಇಯರ್ ಅಲ್ಲಿ ಇರೋ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾಳೆ ಬಂದ್ಬಿಟ್ಟು ಈ ಸೀರೀಸ್ ಮೇಲೆ ಟೆಸ್ಟ್ ಕೊಡ್ತೀನಿ. ಓಕೆನಾ? ಫುಲ್ ಸೀರೀಸ್ ಸೀಕ್ವೆನ್ಸ್ ಆಗಿದೆ ಅಲ್ವಾ, ಈಗ ಫುಲ್ ಸೀರೀಸ್ ಏನಿದೆ, ಯಾವ ಟೆಸ್ಟ್ ಇದೆ ಎಲ್ಲ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಒಂದು ಟೆಸ್ಟ್ ಕೊಡ್ತೀನಿ, ಒಂದು ಕ್ಲಿಯರ್ ಆಗೋಗ್ಬಿಡುತ್ತೆ ಅಲ್ಲಿಗೆ. ಕ್ಲಿಯರಾ? ಎಸ್ ಸರ್. ನಾಳೆ ಸೀರೀಸ್ ಟೆಸ್ಟ್ ಇರುತ್ತೆ. ನಾಳೆ ಸರ್ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ಪ್ರಾಬಲಿ ನಾನು ಇವತ್ತು ಮೆನ್ಷನ್ ಮಾಡ್ತೀನಿ, ಸಂಜೆ ಹೊತ್ತಿಗೆ ಸರ್ ಕ್ಲಾಸ್ ತಗೋತಾರಂತೆ ನಾಳೆ ಮಾರ್ನಿಂಗ್ 6:30ಗೆ. ಬಿ ರೆಡಿ. ಓಕೆನಾ? ಸೊ ನಾನು ಓಕೆ ಅವ್ರಿಗೆ ಸರ್. ಹೇಳಿದ್ದೀನಿ. ಅಂದ್ರೆ ಸ್ಟಾರ್ಟಿಂಗ್ ಈಗ ಯಾರಾದ್ರೂ ಸ್ಟ್ಯಾಟಿಸ್ಟಿಕ್ಸ್ ಬ್ಯಾಕ್ಗ್ರೌಂಡ್ ಇದ್ದೀರಾ? ಅಂದ್ರೆ ನಾನು ಡಿಗ್ರಿಲಿ ಓದಿದ್ದೀನಿ ಸರ್. ಡಿಗ್ರಿ ಓದಿದ್ರೆ MSc ಎಲ್ಲ ಮಾಡಿಲ್ಲ ಅಲ್ವಾ? ಇಲ್ಲ. ಓಕೆ. ಸ್ವಲ್ಪ ಬೇಸಿಕ್ಸ್ ಒಂದು 2 to 3 ಕ್ಲಾಸಸ್ ಬೇಸಿಕ್ಸ್ ಮಾಡಿತಾರೆ ಅಂತ ಹೇಳಿದ್ದೀನಿ ಅವ್ರಿಗೆ. ಸೊ ಬೇಸಿಕ್ಸ್ ಇಂದನೇ ಶುರು ಮಾಡ್ತಾರೆ. ಮತ್ತೆ ಕಮ್ಯುನಿಕೇಶನ್ ಅಲ್ಲಿ ಸ್ವಲ್ಪ ಕೂಲಾಗಿ ಕೇಳಿ, ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಕೇಳಿ. ಯಾಕಂದ್ರೆ ಅವರು ಈಸ್ ಫ್ರಮ್ ನಾರ್ತ್ ಇಂಡಿಯಾ, ಹಂಗಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿ. ಕಮ್ಯುನಿಕೇಶನ್ ಇಟ್ ಶುಡ್ ಬಿ ಇನ್ ಇಂಗ್ಲಿಷ್ ಓನ್ಲಿ. ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ. ಸೊ ನೀವು ಇಂಗ್ಲಿಷ್ ಅಲ್ಲೇ ಕಮ್ಯುನಿಕೇಟ್ ಮಾಡ್ಬೇಕು. ಏನಾದ್ರು ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಅಂದ್ರೆ ಇದು ಮಾಡಿ. ಓಕೆನಾ? ಏನು ಡೌಟ್ಸ್ ಇದ್ರು ಕೇಳಿ. ಮತ್ತೆ ಗ್ರೂಪಿಗೆ ಆಡ್ ಮಾಡ್ತೀನಿ ಅವ್ರನ್ನ. ಸೊ ಏನಾದ್ರು ಡೌಟ್ ಇದ್ರೆ ಒಂದೆರಡು ಮೂರು ಕ್ಲಾಸ್ ಸೈಲೆಂಟ್ ಆಗಿರಿ ಫಸ್ಟ್. ಆಮೇಲೆ ನಿಮ್ಗೂ ಒಂದ್ ಸ್ವಲ್ಪ ಗ್ರಿಪ್ ಸಿಗುತ್ತೆ. ಅದು ಫ್ರೀಕ್ವೆನ್ಸಿ ಮ್ಯಾಚ್ ಆದ್ಮೇಲೆ ಅದು ಸ್ಮೂತ್ ಗೋಯಿಂಗ್ ಆಗುತ್ತೆ. ಬೆಳಿಗ್ಗೆ ಮಾರ್ನಿಂಗ್ ಅವ್ರದ್ದು ಇರುತ್ತೆ. ನಾನು ಇವತ್ತು ಹೇಳ್ತೀನಿ, ಅದು ಇದೆಯೋ ಇಲ್ಲೋ ಅಂತ ನಾನು ಹೇಳ್ತೀನಿ. 99% ಇರುತ್ತೆ. ಸೊ ನಾಳೆಯಿಂದ ಇನ್ ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿ ಕ್ಲಾಸಸ್ನ ಅಟೆಂಡ್ ಆಗಿ, ಇನ್ ಮುಂದೆ ಸ್ವಲ್ಪ ಸೀರಿಯಸ್ ಆಗಿರಿ ಎಲ್ರು. ಓಕೆನಾ? ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.